ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತಾರೆ ಸರ್, ಸಾಕಷ್ಟು ಜನ ನೋಡಿದೀನಿ. ಲೈವ್ ಬರ್ತಾರೆ ಆಪ್ಷನ್ ಟ್ರೇಡಿಂಗ್ ಅಲ್ಲಿ. ಅವ್ರು ಕೊಡುವಂತ ಒಂದು ಟ್ರೇಡ್ ಅನ್ನ ಪ್ರಾಫಿಟೇಬಲ್ ಇರುತ್ತೆ. ಲಿಟಲ್ ಬಿಟ್ ಪ್ರಾಫಿಟೇಬಲ್ ಇರುತ್ತೆ, ಶೋರ್ ಅಂತಿಲ್ಲ, ಬಟ್ ಇರುತ್ತೆ. ಬಟ್ ಈಗ ಆಪ್ಷನ್ ಟ್ರೇಡಿಂಗ್ ನಲ್ಲಿ ಏನ್ ಕಲ್ತ್ರೆ ನಾವು ಅದನ್ನ ಸರ್ವೈವ್ ಮಾಡ್ಬೋದು, ಲಾಂಗ್ ಜರ್ನಿಯನ್ನು ನಾವು ಪಾಸ್ ಮಾಡ್ಕೊಂಡು ಹೋಗ್ಬೋದು ಆಪ್ಷನ್ ಟ್ರೇಡಿಂಗ್ ನಲ್ಲಿ. ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಅಂದ್ರೆ ನೀವು ಚಾರ್ಟ್ ಟ್ರೇಡಿಂಗ್ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ಸೈಕಾಲಜಿ ಕಲಿಬೇಕು, ಡಿಸಿಪ್ಲಿನ್. ಈಗ ಆಪ್ಷನ್ ಟ್ರೇಡಿಂಗ್ ನಲ್ಲಿ ನಾವು ಕೋಟಿ ಮಾಡ್ತಿದ್ರೆ ಎಫೆಕ್ಟ್ ಏನಾಗುತ್ತೆ ಸರ್? ಅಂದ್ರೆ ನಮ್ಮ ಟ್ರಾನ್ಸಾಕ್ಷನ್ ಯಾವ ತರ ತೋರಿಸೋದು, ಏನ್ ಮಾಡೋದು, ಏನಾದ್ರು? ಏನಿಲ್ಲ, 1 ಕೋಟಿ ನೀವು ವೈಟ್ ಮನಿ ಇದ್ರೆ ನಿಮ್ದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ತೋರಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು. ಓಕೆ ಈ ಮಾರ್ಕೆಟ್ ಅಲ್ಲಿ ಏನ್ ಕ್ಯಾಂಡಲ್ ಏನ್ ಫ್ಲಕ್ಚುಯೇಷನ್ ಆಗುತ್ತಲ್ಲ ಸರ್, ಈ ಫ್ಲಕ್ಚುಯೇಷನ್ ಇದು ರಿಟೇಲರ್ ಫ್ಲಕ್ಚುಯೇಷನ್ ಇರುತ್ತೆ ಯಾರ ಆಲ್ ಎಲ್ಲರೂ ಟ್ರೇಡ್ ಮಾಡ್ತಾ ಇರ್ತಾರೆ. ಫ್ಲಕ್ಚುಯೇಷನ್ ಆಗುತ್ತೆ ಅಂದ್ರೆ ಎಲ್ಲರೂ ಸೆಲ್ ಬೈ ಮಾಡ್ತಾ ಇರ್ತಾರೆ. ದೊಡ್ಡ ಅಮೌಂಟ್ ಇಂದ ಮೂವ್ಮೆಂಟ್ ಜಾಸ್ತಿ ಕಮ್ಮಿ ಆಗುತ್ತೆ. ಅಚ್ವರ್ ಪಾಡ್ಕಾಸ್ಟಿಗೆ ಸ್ವಾಗತ. ಓಕೆ, ಸೊ ಇವತ್ತು ಬಂದ್ಬಿಟ್ರೆ ಶೇರ್ ಮಾರ್ಕೆಟ್ ಎಕ್ಸ್ಪರ್ಟ್ ಆದಂತಹ ಆನಂದ್ ಪಾಟೀಲ್ ಅವರಿಗೆ ನಮಸ್ಕಾರ ಸರ್. ನಮ್ಮ ಪಾಡ್ಕಾಸ್ಟಿಗೆ ಬಂದು ನಿಮ್ಮ ಸಮಯ ಕೊಡ್ತಿರೋಕ್ಕಾಗಿ ನಿಮಗೆ ಹೃತ್ಪೂರ್ವಕ ಸ್ವಾಗತ ಸರ್. ಓಕೆ, ಥ್ಯಾಂಕ್ ಯು, ನಮಗೂ ಕೂಡ ಇನ್ವೈಟ್ ಮಾಡಿದ್ದಕ್ಕೆ. ಅದಂತೂ ಇದೆ ಸರ್. ಸರ್, ನಾವು ಶೇರ್ ಮಾರ್ಕೆಟ್ ಎಲ್ಲ ಗೊತ್ತಿದ್ದಂಗೆ, ಈಗ ಶೇರ್ ಮಾರ್ಕೆಟ್ ಬಗ್ಗೆ ಅಂದ್ರೆ ನಾವು ಬೇಸಿಕಲಿ ಅಮೌಂಟ್ ಅರ್ನಿಂಗ್ ಸರ್, ಫೈನಾನ್ಷಿಯಲಿ ಫ್ರೀಡಮ್ ಆಪ್ಷನ್ ಅಂತ ಎಲ್ಲರೂ ಸೆಲೆಕ್ಟ್ ಮಾಡಿದಂತ ಒಂದು ಸ್ಕಿಲ್ ಇದೆ ಸರ್, ಅದೊಂದು ಪ್ರೊಫೆಷನ್ ಇದೆ. ಸೊ ಈ ಪ್ರೊಫೆಷನ್ ನಾವು ಕ್ಯಾಶುವಲಿ ಆಗಿ ನಾರ್ಮಲ್ ಪರ್ಸನ್ಗೆ ಒಂದು ಯಾವ ಥರ ಅದರಲ್ಲಿ ಒಂದು 10,000 ಒಂದು 15-20 ಸಾವಿರ ಇದ್ದಂಥ ಒಂದು ಜನ ಈ ಶೇರ್ ಮಾರ್ಕೆಟ್ನಲ್ಲಿ ಅವರು ಉಳಿತಾಯ ಏನಾದ್ರಲ್ಲ ಹಾಕಿ ಅದನ್ನ ರಿಟರ್ನ್ ಪಡಿಕೊಳ್ಳೋಂಥ ಒಂದು ಸಿಸ್ಟಮ್ ಏನಾದರೂ ಇದರಲ್ಲಿ ನಾರ್ಮಲ್ ಪಬ್ಲಿಕ್ಕಿಗೆ ನಾವು ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬೋದಾ ಸರ್? ಹೌದು, ಇದೆ. ಏನಪ್ಪ ಅಂತಂದ್ರೆ ನಿಮ್ಗೆ 10,000 15,000 ಅಂದ್ರೆ ಕಮ್ಮಿ ಅಮೌಂಟ್ ಐತಿ. ಕಮ್ಮಿ ಅಮೌಂಟಲ್ಲಿ ಫಸ್ಟ್ ನಾವು ಬೆಳೆಸ್ಕೋಬೇಕಾಗಿದ್ದು ಏನಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ಸ್ವಭಾವ ಬೆಳೆಸ್ಕೋಬೇಕು ಫಸ್ಟ್ ನಾವು. ಹೌದು ಸರ್. ನಾವು ಇನ್ವೆಸ್ಟ್ಮೆಂಟ್ ಅಂದ್ರೆ ನಿಮ್ಗೆ ರಿಯಲ್ ಎಸ್ಟೇಟು, ಗೋಲ್ಡ್ ಅಂತ ದೊಡ್ಡ ಅಮೌಂಟ್ ಬೇಕು, ಲಕ್ಷ ಬೇಕು. ಹೌದು ಸರ್. ನಾರ್ಮಲ್ ಸಾಮಾನ್ಯ ವ್ಯಕ್ತಿ ಇವತ್ತೊಂದು 10,000 ದುಡಿಯಕತ್ತಾರ, 15,000 ದುಡಿಯಕತ್ತಾರ, ಅಂಥವ್ರನ್ನೂ ಇನ್ವೆಸ್ಟ್ ಮಾಡ್ಬೋದು. ಹೆಂಗ್ ಮಾಡ್ಬೋದು? ಸ್ಟಾರ್ಟಿಂಗ್ ಸ್ಟಾಕ್ ಮಾರ್ಕೆಟ್ ಬಂದ ತಕ್ಷಣ ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡ್ಬೋದು. ನೀವು ತಿಂಗಳಿಗೆ 500 ರೂಪಾಯಿನೂ ಇನ್ವೆಸ್ಟ್ ಮಾಡ್ಬೋದು. ಫಸ್ಟ್ ಇನ್ವೆಸ್ಟ್ ಮಾಡಬೇಕು ನಾನು ಅನ್ನೋದೊಂದು ಹ್ಯಾಬಿಟ್ ಬೆಳೆಸ್ಕೋಬೇಕು. 500 ಮಾಡ್ಬೋದು, 1000 ಮಾಡ್ಬೋದು. ಯಾರದೊಂದು ಸ್ಯಾಲ್ರಿ 20,000 ಐತಿ, 30,000 ಐತಿ, 10,000 ಐತಿ, ಅವ್ರಿಗೆ ಎಷ್ಟು ನೀವು ಮ್ಯೂಚುವಲ್ ಫಂಡಲ್ಲಿ ಬೇಕಾದ್ರೆ 500 ಹಾಕಿ, 1000 ಹಾಕಿ, 10,000 ಬೇಕಾಗ್ರಿ. ತಿಂಗಳಿಗೆ ಒಂದು ಅಮೌಂಟ್ನ ತಿಂಗಳ ನಾವು ಹೆಂಗೆ ಲೋನ್ ಕಟ್ತೀವಿ, EMI ಕಟ್ತೀವಿ, ಆ ರೀತಿ ಕಟ್ಕೊಂಡೋಗಿ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕು ಫಸ್ಟು. ಆಮೇಲೆ ನೀವು ಒಂದು ಡಿಮ್ಯಾಟ್ ಅಕೌಂಟ್ ಅಂತ ಬರುತ್ತೆ, ಓಪನ್ ಮಾಡ್ಕೊಡ್ತೀವಿ. ವಿಡಿಯೋದಲ್ಲಿ ಕೂಡ ಲಿಂಕ್ ಅಲ್ಲಿ ಹಾಕಿರ್ತೀವಿ, ಓಪನ್ ಮಾಡ್ಕೋಬಹುದು ನೀವು ಲಿಂಕ್ ಮುಖಾಂತರ. ಒಂದು ಡಿಮ್ಯಾಟ್ ಅಕೌಂಟ್ ಅಂತ ಬರುತ್ತೆ, ಗೌರ್ಮೆಂಟ್ ಕಡೆಯಿಂದ ವೆರಿಫೈ, ಸೆಬಿ ಕಡೆಯಿಂದ. ಈ ಒಂದು ಸ್ಟಾಕ್ ಮಾರ್ಕೆಟ್ ರೆಗ್ಯುಲೇಟ್ ಮಾಡೋದು ಸೆಬಿ ಅಂತ ಡಿಪಾರ್ಟ್ಮೆಂಟ್ ಇದೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ದ ಇಂಡಿಯಾ ಅಂತ. ಆ ಕಡೆಯಿಂದ ಅಪ್ರೂವಲ್ ಆಗಿರುತ್ತೆ ಕಂಪ್ನಿ ಎಲ್ಲ. ಆ ಕಂಪ್ನಿ ಅಕೌಂಟ್ ನ ಆ್ಯಪ್ ನಾವು ಓಪನ್ ಮಾಡಿ KYC ಮಾಡಿ ನೀವು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಶುರು ಮಾಡ್ಬೋದು. ಅದಕ್ಕೆ ಸ್ವಲ್ಪ ಕಲಿತು ಶುರು ಮಾಡಬೇಕಾಗುತ್ತೆ. ಈ ರೀತಿ ಸ್ಟಾಕ್ ಮಾರ್ಕೆಟ್ ಜರ್ನಿನ ಒಂದು 5-10 ಸಾವಿರ ಇರೋರು ಕೂಡ ಸ್ಟಾರ್ಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ ಇಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಸ್ಟಾಕ್ ಮುಖಾಂತರ ಹಾಕೊಂಡು ಶುರು ಮಾಡ್ಬೋದು. ಈಗ ನಾವು ಮ್ಯೂಚುವಲ್ ಫಂಡ್ ಆಪ್ಷನ್ ಅಂತ ನಾವು ಬಂದಿದ ತಕ್ಷಣ ಸರ್ ನೋಡಕ್ ಹೋದ್ರೆ, ಸೊ ಆಲ್ಮೋಸ್ಟ್ ಅಲ್ಲಿ HDFC ಮ್ಯೂಚುವಲ್ ಫಂಡ್, ICICI ಮ್ಯೂಚುವಲ್ ಫಂಡ್, ಆಕ್ಸಿಸ್ ಮ್ಯೂಚುವಲ್ ಫಂಡ್ ಅಂತ ಡೈರೆಕ್ಟ್ ಬ್ಯಾಂಕಿನವರೇ ನಮಗೆ ರೆಫರ್ ಮಾಡ್ತಾರೆ ಕಿ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಬಟ್ ಆ್ಯಸ್ ಎ ಒಂದು ಎಂಪ್ಲಾಯಿ ಆಗಿ ಒಂದು ಬೇರೆ ಸೆಕ್ಟರ್, ಟೀಚರ್ ಸೆಕ್ಟ್ರು, ಡಾಕ್ಟರ್ ಸೆಕ್ಟ್ರು, ಸೊ ಇವರು ಓನ್ ಆಗಿ ಅಥವಾ ರೈತರಾಗಲಿ ಯಾರೇ ಒಂದಾಗಲಿ ಇವರು ಓನ್ ಆಗಿ ಮ್ಯೂಚುವಲ್ ಫಂಡನ್ನೇ ಹ್ಯಾಂಡಲ್ ಮಾಡ್ಬೇಕಂತಂದ್ರೆ ಏನು ಸಿಂಪಲ್ ನಾರ್ಮಲ್ ನಲ್ಲಿ ನಾವು ಏನಿಲ್ಲ. ನಿಮ್ಮ ಮ್ಯೂಚುವಲ್ ಫಂಡ್ ಅಂದ್ರೆ AMC ಅಂತ ಕಂಪ್ನಿ ಇರ್ತವೆ. AMC ಅಂದ್ರೆ HDFC, ICICI ಬ್ಯಾಂಕ್, ಇವರೇ ಒಂದು ಮ್ಯೂಚುವಲ್ ಫಂಡ್ ಕಂಪ್ನಿನ ಮಾಡಿರ್ತಾರೆ. ಆ ಕಂಪ್ನಿಯಾಗ ಹೋಗಿ ನೀವೇನಿಲ್ಲ, ಸಿಂಪಲ್ ನಿಮ್ಗೆ ಬ್ಯಾಂಕ್ ಅಲ್ಲಿ ಆಗಿರ್ಬೋದು, ನಮ್ಮ ತ್ರೋ ಬಂದ್ರೆ ನಾವು ಕೂಡ ಮಾಡಿಸ್ಕೊಡ್ತೀವಿ, ಒಂದು ಮ್ಯೂಚುವಲ್ ಫಂಡ್ ಮಾಡ್ಕೊಡ್ತೀವಿ. ಫಂಡ್ನ ಅಲ್ಲಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಇರ್ತಾರೆ, ಅವರೇ ಎಲ್ಲ ನೋಡ್ಕೋತಾರೆ ನಿಮ್ಮ ಫಂಡ್ ಎಲ್ಲ. ನೀವೇನು ತಲೆ ಕಟ್ಸೋದಿಲ್ಲ, ತಿಂಗಳ ಇಷ್ಟು ದುಡ್ಡು ಅಂತ ಕಟ್ಟಬೇಕಷ್ಟೇ. ಅಲ್ಲಿಂದ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಅವರು ತಗೊಳ್ಬೇಕಾದ್ರೆ ಅವ್ರು ರಿಟರ್ನ್ ಎಕ್ಸ್ಪೆಕ್ಟೇಷನ್ ಈಗ ಏನು ನಾರ್ಮಲಿ ಏನು ಕೊಡ್ತಾರಲ್ಲ ಬ್ಯಾಂಕಿನ, ಅದೇ ಎಕ್ಸ್ಪೆಕ್ಟೇಷನ್ ಹೇಳ್ತಾರೆ ಸರ್. 7 to 8 ಅಥವಾ ಮ್ಯಾಕ್ಸಿಮಮ್ 12% ರಿಟರ್ನ್ ಅಂತ ಹೇಳ್ತಾರೆ. ನೀವು RD/FD ಹೋದ್ರೆ 6%, ಮ್ಯೂಚುವಲ್ ಫಂಡ್ 12% ಎಕ್ಸ್ಪೆಕ್ಟ್ ಮಾಡಬಹುದು. ಮ್ಯೂಚುವಲ್ ಫಂಡ್ 12%, ವರ್ಷಕ್ಕೆ 12%. ಲಾಂಗ್ ಟೈಮ್ ಅಲ್ಲಿ 2 ವರ್ಷ 3 ವರ್ಷ ಇಟ್ಕೊಂಡು ಇನ್ನೊಂದು 5-10 ವರ್ಷಕ್ಕೆ ಹೋದ್ರೆ 15% 18% ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮ್ಯೂಚುವಲ್ ಫಂಡ್ ಅಲ್ಲಿ. ಲಾಂಗ್ ಟರ್ಮ್ ಅದು. ಈಗ ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ನೀವೊಂದು ನಿಮ್ಗಿರೋ ಏಜಿಗೆ ಒಂದು 10 ವರ್ಷ ಆದ್ಮೇಲೆ ಒಂದು ಮನಿ ಕಟ್ಟಬೇಕು, ಅದಕ್ಕೆ ನಾ ದುಡ್ಡು ಬೇಕು, ಇವತ್ತಿಂದ ಇನ್ವೆಸ್ಟ್ ಮಾಡಿ ಒಂದು ಮ್ಯೂಚುವಲ್ ಫಂಡ್ ಹಾಕೋಬಹುದು. ಈ ರೀತಿ ಲಾಂಗ್ ಟೈಮ್ ಗೋಲ್ ಇರಬೇಕು ಅದು. ಅವಾಗ ಅಲ್ಲಿ ನಿಮ್ಗೆ 15% 18% ಬೇಕಾದ್ರೆ ರಿಟರ್ನ್ ಬರುತ್ತೆ ನಿಮ್ಗೆ. ಶಾರ್ಟ್ ಟೈಮ್ 6 ತಿಂಗಳು ವರ್ಷಕ್ಕೆ ಬರಲ್ಲ ಅಲ್ಲಿ.
ಮ್ಯೂಚುವಲ್ ಫಂಡ್ ಅಂದ್ರೆ ಆ ಥರ. ಅದರಲ್ಲಿ ನಿಮ್ಗೆ ನೀವು ಹೆಂಗಂದ್ರೆ ಪ್ಲಾನಿಂಗ್ ಮಾಡ್ಬೇಕು. ಇವಾಗ ನಿಮ್ದೊಂದು ಪಗಾರ ಎಷ್ಟೈತೆ, ನಿಮ್ದೊಂದು 10,000, ನಾಳೆ ನೆಕ್ಸ್ಟ್ ಇಯರ್ 12,000 ಐತೆ, 13,000. ಅದೇ ಥರ ಮ್ಯೂಚುವಲ್ ಫಂಡನ್ನು 1,000 ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಸ್ಯಾಲ್ರಿ ಪ್ರಕಾರ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಯಾವುದೋ ಅಮೌಂಟ್ ಬಂದು ನಿಮ್ದೊಂದು ಸಡನ್ ಆಗಿ 50,000, 1,00,000 ಲಮ್ಸಮ್ನ ಹಾಕ್ಬೋದು. ಈ ರೀತಿ ಏನೂ ಗೊತ್ತಿಲ್ಲ, ಬ್ಲೈಂಡ್ ನಾನು ಇವತ್ತೇ ಸ್ಟಾಕ್ ಮಾರ್ಕೆಟ್ ಶುರು ಮಾಡ್ಬೇಕಂದ್ರೆ ಮ್ಯೂಚುವಲ್ ಫಂಡ್ ಇಂದ ಶುರು ಮಾಡ್ಬೋದು. ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ ಕಲಿತಾ ಸ್ಟಾರ್ಟ್ ಮಾಡ್ಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೇಕಾಗತ್ತೆ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಸ್ಟಾಕ್ಸ್ ಅಲ್ಲಿ ನೋಡಿ ಯಾರೊಬ್ರು ಅಡ್ವೈಸರ್ ಇರಬೇಕು, ಇಲ್ಲಾಂದ್ರೆ ನೀವು ಯಾರು ಕಲಿಬೇಕು. ಹಿಂಗೆ ಜರ್ನಿ ಇಲ್ಲಿಂದ ಶುರು ಮಾಡ್ಬೋದು. ಬೇಸಿಕ್ ನೀವು ಯೂಟ್ಯೂಬ್ ಅಲ್ಲೆಲ್ಲ ಸುಮಾರು ಚಾನಲ್ಸ್, ನಮ್ಮ ಚಾನಲ್ ಕೂಡ ಇದೆ, ಹೋಗಿ ತಿಳ್ಕೊಂಡು ಲಿಂಕ್ ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗಿ ಮಾಡ್ಬೋದು, ತಿಳ್ಕೊಳ್ಳೋದು. ಸುಮಾರು ವಿಷಯಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ನೀವು ನೋಡಿ ಕಲಿಬೋದು. ಈಗ ಮ್ಯೂಚುವಲ್ ಫಂಡ್ ಬಗ್ಗೆ ಸರ್, ಅದು ಯಾಕಂದ್ರೆ ಈಗ ಸೇವಿಂಗ್ ಸ್ವಲ್ಪ ಆಲ್ಮೋಸ್ಟ್ ಹೆಚ್ಚಿಗೆ ಆಗ್ತಿದೆ. ಈಗ ಎಲ್ಲ ಜನರದೆಲ್ಲ ಸೇವಿಂಗ್ ಹೆಚ್ಚಿದೆ. ಬಟ್ ಬ್ಯಾಂಕ್ನಲ್ಲಿ ಇಡಬೇಕಂದ್ರೆ ಬ್ಯಾಂಕು ಇಂಟ್ರೆಸ್ಟ್ ಅಷ್ಟೇನು ಕೊಡೋದಿಲ್ಲ. ಬಟ್ ಈಗೇನಂದರೆ ಮ್ಯೂಚುವಲ್ ಫಂಡಿಗೆ ಜಾಸ್ತಿ ಜನ ಹೋಗ್ತಿದ್ದಾರೆ. ಈಗ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಲ್ಲಿ ನೋಡ್ತಿದ್ದೀವಿ ಎಲ್ಲ. ಸೊ ಮ್ಯೂಚುವಲ್ ಫಂಡಿಗೆ ಜಂಪ್ ಆಗ್ತಿದ್ದಾರೆ. ಬಟ್ ಅದು ಜಂಪ್ ಆಗ್ತಿರೋ ಪ್ರಾಪರ್ ನಾಲೆಜ್ ಅಥವಾ ಪ್ರಾಪರ್ ಸ್ಕಿಲ್, ಓಕೆನಾ, ಅದು ಅವ್ರಿಗಿತ್ತು ಅಂದರೆ ಅವ್ರಿಗೊಂದು ಏನಂತಂದರೆ ಒಂದು ಹೆಲ್ಪ್ ಅಂತ ಅವರು ಕನ್ಸಿಡರ್ ಆಗುತ್ತೆ. ಇವನ್ ನಾನು ಕೂಡ ಅದ್ರ ಬಗ್ಗೆ ಒಂದು ಮ್ಯೂಚುವಲ್ ಫಂಡಿನ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಏನಾದರೂ ಇತ್ತು ಅಂದರೆ, ಅದರಲ್ಲಿ ಬಾಟಮ್ ಟು ಅಡ್ವಾನ್ಸ್ ಲೆವೆಲ್ ಇತ್ತು ಅಂದರೆ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಒಂದು ಉದ್ದೇಶ ಸರ್. ಈಗ ಅದ್ರ ಬಗ್ಗೆ ಮ್ಯೂಚುವಲ್ ಫಂಡ್ ಅಲ್ಲಿ ನೀವೇನು ಕಲಿಯೋ ಅವಶ್ಯಕತೆ ಇಲ್ಲ. ಅದ್ರಾಗ ನಿಮ್ಗೆ ನೀವು ಜಸ್ಟ್ ತಿಂಗಳಾದ್ರೆ ಎಷ್ಟು ಅಮೌಂಟ್ ಹಾಕ್ತೀರಾ, ಫಂಡ್ ಮ್ಯಾನೇಜರ್ ಎಲ್ಲ ನೋಡ್ಕೊಂತಾರೆ ನಿಮ್ಗೆ. ಅಲ್ಲೇನು ಕಲಿಯೋಂಥ ವಿಷಯಗಳೇನು ಇರಲ್ಲ. ಬಟ್ ಫಂಡ್ ಮ್ಯಾನೇಜರ್ ಏನು ಹೇಳ್ತಿದ್ದಾರೆ, ಅಮೌಂಟ್ ಪ್ಲೇಸ್ ಮಾಡಬೇಕಾದ್ರೆ ರೇಟು ಈಗೇನು ಕೊಡ್ತಿದ್ದಾರಲ್ಲ ಸೇವಿಂಗ್ ಅಕೌಂಟಲ್ಲಿ ಅಷ್ಟೇ ಮೆನ್ಷನ್ ಮಾಡ್ತಿದ್ದಾರೆ ಅವರು. ಬಟ್ ಈಗ ನಿಮ್ಗೆ ಹಿಸ್ಟೋರಿಕಲ್ ತೋರಿಸ್ತಾರೆ ಅವರು. ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ಅಲ್ಲಿ ಹಿಸ್ಟೋರಿಕಲ್ ಎಷ್ಟು ಬಂದಿದೆ 12%, 14%, 15% ಅಷ್ಟು ಸಿಗುತ್ತೆ. ಎಫ್ ಡಿಗಿಂತ ಜಾಸ್ತಿ ಸಿಗುತ್ತೆ, ಎಷ್ಟೊಂದು ಗ್ಯಾರಂಟಿ ಕೊಡ. ರೈಟ್. ಎಫ್ ಡಿಗಿಂತ ಜಾಸ್ತಿ ಸಿಗುತ್ತೆ ನಿಮ್ಗೆ, ಅಷ್ಟಂತೂ ಸಿಗುತ್ತೆ ನಿಮ್ಗೆ. ಅದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. 20% ಬೇಕು, 40% ಬೇಕು, ಅದನ್ನ ಮಾಡಕ್ಕಾಗಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ. ನೀವು ರಿಯಲ್ ಎಸ್ಟೇಟ್ ಅನ್ನ ತಗೊಳ್ಳಿ, ಗೋಲ್ಡ್ ಅನ್ನ ತಗೊಳ್ಳಿ, ಮ್ಯೂಚುವಲ್ ಫಂಡ್ ಮೂರು ನಿಮ್ಗೆ ಸೇಮ್ ರಿಟರ್ನ್ ಇರುತ್ತೆ, ಆಲ್ಮೋಸ್ಟ್ ಸಿಮಿಲರ್ ರಿಟರ್ನ್ ಇರುತ್ತೆ ನಿಮ್ಗೆ. ಪ್ರೆಸೆಂಟ್ ಜಾಸ್ತಿ ಕಾಣಬಹುದು, ಹೋಗ್ತಾ ಲಾಂಗ್ ಟೈಮ್ ಅಲ್ಲಿ ನಿಮ್ಗೆ ಮೂರು ಒಂದೇ ರಿಟರ್ನ್ ಕಾಣಿಸುತ್ತೆ ನಿಮ್ಗೆ ಮೂರಲ್ಲೂ ಕೂಡ. ಏನಂದ್ರೆ ಅಲ್ಲಿ ಫಂಡ್ ಮ್ಯಾನೇಜರ್ ಇರ್ತಾರೆ, ನಮ್ಮ ರಿಸ್ಕ್ ಇಲ್ಲ ಅಲ್ಲಿ, ಕಂಪ್ಲೀಟ್ ಎಲ್ಲ ಅವರೇ ನೋಡ್ಕೊಂತಾರ. ಹಂಗಾಗಿ ನಮ್ಗೇನು ಟೆನ್ಷನ್ ಇಲ್ಲ. ರೈಟ್. ಈಗ ಸರ್ ನಾವು ಈಗ ಶೇರ್ ಮಾರ್ಕೆಟ್ ಬಗ್ಗೆನೇ ಮಾತಾಡೋದು ಅಂತಂದ್ರೆ, ಈಗ ಶೇರ್ ಮಾರ್ಕೆಟ್ನಲ್ಲಿ ಈಗ ನಾವು ಫಸ್ಟ್ ಆಸ್ ಎ ಒಂದು ನ್ಯೂ ಸ್ಟೂಡೆಂಟ್ ಕೆರಿಯರ್ ಬಿಲ್ಡ್ ಮಾಡ್ಬೋದಾ ಸರ್ ಅದರಲ್ಲಿ? ಸ್ಟೂಡೆಂಟ್ ಕೆರಿಯರ್ ಅಂದ್ರೆ ಅದ್ರಲ್ಲಿ ಬಿಲ್ಡ್ ಮಾಡ್ಬೋದು. ಏನು ಯಾವ ರೀತಿ ಕೆರಿಯರ್ ನಿಮ್ಗೆ? ಜಾಬ್ ಬೇಕಾ, ಇಲ್ಲ ಸ್ವತಃ ನೀವೇ ಟ್ರೇಡಿಂಗ್ ಮಾಡಬೇಕಾ? ಯಾವ ರೀತಿ ಜಾಬ್? ಒಂದು ಆಸ್ ಎ ಒಂದು ಸ್ಕಿಲ್ ಅಂತ ಅದಕ್ಕೆ ಹೌದು. ಇವಾಗ ಎರಡು ತರ ಇದೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆರಿಯರ್. ಒಂದು NSM ಅಂತ ಒಂದು ಇನ್ಸ್ಟಿಟ್ಯೂಟ್ ಟೈಪ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ನೀವು ಸ್ಟಡಿ ಮಾಡಿ ಸರ್ಟಿಫಿಕೇಟ್ ತಗೋಬಹುದು. ಆ ಸರ್ಟಿಫಿಕೇಟ್ ತಗೊಂಡು ಡಿಪ್ಲೊಮಾ ಮೇಲೆ ತಗೊಂಡು ಎಕ್ಸಾಮ್ ನಡೀತಾ ಇರೋದು ನಿಮ್ಗೆ. ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಆನ್ಲೈನ್ ಲಾಗಿನ್ ಮಾಡಿ ನೀವು ಎಕ್ಸಾಮ್ ಕಟ್ಬಹುದು. NISM ಅಂತ ಒಂದು ಯೂನಿವರ್ಸಿಟಿ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಎಕ್ಸಾಮ್. NISM ಅಂತ. ನೀವು ಆನ್ಲೈನ್ ಲಾಗಿನ್ ಮಾಡಿ ನಿಮ್ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ರೆ ಅವ್ರ ಸ್ಲಾಟ್ ಇರುತ್ತೆ, ಎಕ್ಸಾಮ್ ಸ್ಲಾಟ್ ಇರುತ್ತೆ. ಆ ಟೈಮಿಗೆ ಹೋಗಿ ಎನಿ ಟೈಮ್ ಹೋಗಿ ಅಟೆಂಡ್ ಮಾಡಬಹುದು. ಮಾಡಿ ಒಂದು ಸರ್ಟಿಫಿಕೇಟ್ ಬರ್ತಾವೆ ಸಪ್ರೇಟ್. ಒಂದು ಸುಮಾರು ತರದ ಸರ್ಟಿಫಿಕೇಟ್ ಇರ್ತವೆ. ಮ್ಯೂಚುವಲ್ ಫಂಡ್ ಅಡ್ವೈಸರ್ ಆಗೋಕ್ಕೂ ಸರ್ಟಿಫಿಕೇಟ್ ಓದಿ ಸರ್ಟಿಫಿಕೇಟ್ ತಗೊಂಡು ಮ್ಯೂಚುವಲ್ ಫಂಡ್ ಅಡ್ವೈಸರ್ ಕೊಡೋ ಪರ್ಸನ್ ಯಾರು ಸರ್ ಅಂದ್ರೆ ಅವ್ರಿಗೆ ಅಲ್ಲೇ ಇರುತ್ತೆ. ನಿಮ್ ಟ್ರೈನಿಂಗ್ ಟೂಲ್ ಎಲ್ಲ ಸಿಗುತ್ತೆ ನಿಮ್ಗೆ, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ವೆಬ್ಸೈಟ್ಗಳಿದೆ ಮಾಕ್ ಟೆಸ್ಟ್ ಮಾಡಕ್ಕೆ. ಆಸ್ ಎ ನೀವು ಒಬ್ರು ಮ್ಯೂಚುವಲ್ ಫಂಡ್ ಅಡ್ವೈಸರ್ ಆಗ್ಬೋದು. ನಾಳೆಯಿಂದ ನೀವು ಜನಕ್ಕೆ ಮ್ಯೂಚುವಲ್ ಫಂಡ್ ಅಡ್ವೈಸ್ ಮಾಡಬಹುದು. ಕೆರಿಯರ್ ಆಗಿ ಅಂತ ತಗೊಂಡಾಗ ಒಂದ್ ರೀತಿ ಸರ್ಟಿಫಿಕೇಟ್ ತಗೊಂಡು ನೀವೆಲ್ಲ ಬ್ರೋಕಿಂಗ್ ಕಂಪ್ನಿ ಇದೆ, ಲೈಕ್ ಇವಾಗ ಹೆಂಗೆ ನಮ್ದು ಜಿರೋದ ಇದೆ, ಅಪ್ಸ್ಟಾಕ್ ಇದೆ, ಏಂಜಲ್ ಇದೆ, ಬ್ಯಾಂಕಿಂಗ್ ಇದೆ, ಅಲ್ಲಿ ಒಂದು ಇದೊಂದು ಸರ್ಟಿಫಿಕೇಟ್ ಅಟ್ಯಾಚ್ ಮಾಡೋದ್ರಿಂದ ನಿಮ್ ಪ್ಲಸ್ ಪಾಯಿಂಟ್ ಆಗುತ್ತೆ, ಕೆರಿಯರ್ಗೆ ಹೆಲ್ಪ್ ಆಗುತ್ತೆ. ಇಲ್ಲ ನೀವು ಸೈಡ್ ಬೈ ಸೈಡ್ ನೀವು ಹೆಂಗೆ ಮುಂಚೆ ಎಲ್ಲರೂ LIC ಮಾಡ್ತಾ ಇದ್ರು, ಕೆಲಸ ಮಾಡ್ಕೊಂಡು ಸಪ್ರೇಟ್ ಪಾರ್ಟ್ ಟೈಮ್ LIC ಮಾಡ್ತಿರು, ಹಂಗೂ ಮ್ಯೂಚುವಲ್ ಫಂಡ್ ನ ಸರ್ಟಿಫಿಕೇಟ್ ತಗೊಂಡು ನೀವು ಮಾಡಬಹುದು ಆಸ್ ಎ ಕರಿಯರ್ ಆಗಿ. ನೀವೇ ಸ್ವತಃ ಮಾಡ್ಕೊಳಕ್ಕೆ ಏನಾಗುತ್ತೆ ಅಂದ್ರೆ ನೀವು ಕಲಿಬೇಕಾಗತ್ತೆ, ಸ್ಕಿಲ್ ಕಲಿಬೇಕಾಗುತ್ತೆ. ಈ ರೀತಿ ಇದೆ ಕೆರಿಯರ್. ಸ್ಟಾರ್ಟಿಂಗೇ ಮಾಡಕ್ಕಾಗಲ್ಲ. ತುಂಬಾ ಜನ ನಮ್ಮ ಹತ್ರ ಬರ್ತಾರೆ, ಸರ್ ನಂದು BCom ಮುಗೀತು, ಇದ್ರಲ್ಲೇ ಫುಲ್ ಟೈಮ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನಾನು ನಾಳೆಯಿಂದ ಇದನ್ನೇ ಮಾಡ್ಬೇಕಂತಿದ್ದೀನಿ. ಅದು ಏನಾಗುತ್ತೆ, ಕ್ಯಾಪಿಟಲ್ ಬೇಕಾಗುತ್ತೆ. ಹಂಗಾಗಿ ಸ್ಟಾರ್ಟಿಂಗ್ ಆಗಲ್ಲ, ಅನುಭವ ಬೇಕಾಗುತ್ತೆ. ಒಂದು ಅಟ್ಲೀಸ್ಟ್ ಜರ್ನಿ ಸ್ಟಾಕ್ ಮಾರ್ಕೆಟ್ ನೀವು ಫುಲ್ ಟೈಮ್ ಮಾಡ್ಬೇಕು ಅಂದ್ರೆ 5 ವರ್ಷ ಜರ್ನಿ ಮಾಡ್ಬೇಕು. ಅಪ್ ಡೌನ್ ನೋಡ್ಬೇಕು, ನಿಮ್ಮ ಹತ್ರ ಕ್ಯಾಪಿಟಲ್ ಲೈಕ್ ಪ್ರಾಕ್ಟಿಕಲ್ ಬೇಕಲ್ಲ. ಥಿಯರಿ ನೀವು ಎಷ್ಟನ್ನ ಕಲಿಯೋದೇನು 2 ತಿಂಗಳಲ್ಲಿ ಕಲ್ತು ಬಿಡ್ಬೋದು. ಪ್ರಾಕ್ಟಿಕಲ್ ಮಾರ್ಕೆಟ್ ಹೆಂಗ್ ಅಪ್ ಆಗುತ್ತೆ, ಯಾವಾಗ ಡೌನ್ ಆಗುತ್ತೆ, ಅದೊಂದು ಅನುಭವ ಆಗ್ಬೇಕು. ನೀವು ಸ್ಕಿಲ್ ನ ಡೆವಲಪ್ ಮಾಡ್ಬೇಕಾಗುತ್ತೆ. ಇದನ್ನೇ ನೀವು ಎಲ್ಲಾ ಬಿಟ್ಬಿಟ್ಟು ನಾಳೆಯಿಂದ ಇದನ್ನೇ ಮಾಡಿಲ್ಲ. ನಿಮ್ ಮೇನ್ ಕೆಲಸ ಫಸ್ಟ್ ನೀವು ಜಾಬ್ ಮಾಡ್ಬೇಕು. ಸ್ಟೂಡೆಂಟ್ ಡಿಗ್ರಿ ಯಾರು ಮುಗಿದ ತಕ್ಷಣ ಫಸ್ಟ್ ನೀವು ಒಂದು ಜಾಬ್ ಅಂತ ಮಾಡ್ಬೇಕು. ನಿಮ್ಮ ಸ್ವಂತ ಅರ್ನಿಂಗ್
ನಾ ಇಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಯಾರ ತಂದೆ ತಾಯಿ ರೊಕ್ಕ ತಂದು ಹಾಕಿದ್ರೆ ನೆಗ್ಲೆಕ್ಟ್ ಇರ್ತೀವಿ, ಹೆಂಗ್ ಬೇಕಂಗ ಹೌದೌದು. ಟ್ರೇಡಿಂಗ್ ಮಾಡಿ ಹಾಳು ಮಾಡ್ಬಿಡ್ತಾರೆ. ಆ ತರ ಇಲ್ಲ, ಈಗ ಪೇರೆಂಟ್ಸ್ ಇದಾರೆ. ನಮ್ದೊಂದು ಲಾಸ್ಟ್ ಒಂದು ಕೋಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ನಮ್ದೊಬ್ಬರು ಪರ್ಸನ್ ಇದ್ದಾರೆ, ಅವ್ರ ಮಕ್ಕಳ ಮೇಲೆ ಎಷ್ಟು ಬೇಕಾದ್ರೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ರೆಡಿ ಇದ್ದಾರೆ. ಅದು ವಿತ್ ಶೇರ್ ಮಾರ್ಕೆಟ್ಗೆ. ಅವ್ರು ಕಲಿಬೇಕಂದ್ರೆ ಅವರು ಹೈದ್ರಾಬಾದ್ಗೆ ಹೋಗ್ಲಿ ಅಥವಾ ಬೇರೆ ಎಲ್ಲಿ ಹೋಗ್ಲಿ, ಇನ್ಸ್ಟಿಟ್ಯೂಟ್ ಹೋಗ್ಲಿ, ಎಷ್ಟು ಬೇಕು ಅಮೌಂಟ್ ಹಾಕ್ಬೇಕಂದ್ರೆ ಈಗ ಚೈಲ್ಡ್ಹುಡ್ ಹುಡುಗರು ಶೇರ್ ಮಾರ್ಕೆಟ್ ಅಲ್ಲೇ ಪುಷಪ್ ಮಾಡ್ತಾರೆ. ಇದು ಇವಾಗ ಸ್ಟಾರ್ಟಿಂಗ್ ಟ್ರೆಂಡ್ ನಡೆದೈತಿ. ನಡೆದಿದೆ ಸರ್. ನಮ್ದು ನೋಡಿ, ಈಗ ನನ್ನ ಮಗಳಿದ್ದಾರೆ, ನನ್ನ ಮಗಳಿಗೆ ನಾ ಹೇಳ್ಕೊಡ್ತಾ ಇದ್ದೀನಿ. ಓಕೆ ಓಕೆ. ಅವ್ರ ಹೆಸರು ಸಪ್ರೇಟ್ ಆಗಿ ಒಂದು ಪೋರ್ಟ್ಫೋಲಿಯೋ ಮಾಡಿದೀನಿ. ನಿನ್ನ ಪೋರ್ಟ್ಫೋಲಿಯೋ ಇಷ್ಟು ಅಮೌಂಟ್ ಐತೆ, ಯಾರನ್ನ ಬಂದರು ಬೀಗರ್ ಕೊಟ್ಟೋತಾರಲ್ಲ 50-100 ರೂಪಾಯಿ ಈ ದುಡ್ಡು ನೋಡಮ್ಮ ಇನ್ವೆಸ್ಟ್ ಮಾಡತ್ತೀನಿ ಅಂತ ಹೇಳ್ತೀವಿ, ಹೇಳ್ಕೊಡ್ತಾರೆ. ತುಂಬಾ ಜನ ಪೇರೆಂಟ್ಸ್ ಇಂಟ್ರೆಸ್ಟ್ ಇದ್ದಾರೆ, ಮಕ್ಳಿಗೆ ಇಂಟ್ರೆಸ್ಟ್ ಇರ್ಬೇಕಲ್ಲ. ಅವ್ರಿಗೇನ್ ಮಕ್ಳಿಗೆ ಇವತ್ತಾಕಿ ನಾಳೆನೇ ತೆಗಿಬೇಕು. ಹೌದೌದು. ಆ ರೀತಿ ಮಕ್ಕಳು ಅದೇ ರೀತಿ ಇರಬೇಕು. ಕಲಿಯಕ್ಕೆ ತುಂಬಾ ಇದೆ. ನಮ್ದು ಇನ್ಸ್ಟಿಟ್ಯೂಟ್ ಇದೆ ಬೆಂಗಳೂರಲ್ಲಿ, ತುಂಬಾ ಜನ ಬರ್ತಾರೆ. ನಾವು ಹೇಳ್ತಾರ ಸರ್ ನಾವು ಮಕ್ಳು ಕಲಿಸ್ಬೇಕಂತ ಮಾಡಿ, ನಾವೇನ್ ಹೇಳ್ತೀವಿ ಡಿಗ್ರಿ ಮುಗಿಲಿ, ಫಸ್ಟ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಲಿ, ಆಮೇಲೆ ಕರ್ಕೊಂಬನ್ನಿ ಅಂತ ಹೇಳ್ತೀವಿ. ಯಾಕಂದ್ರೆ ಇವಾಗ ಸ್ಟಾಕ್ ಮಾರ್ಕೆಟ್ ಅವ್ರು ನೋಡ್ಬಿಟ್ರೆ ಕಾಲೇಜ್ ಕಲಿಯಲ್ಲ, ಅವರು ಓದೋದ್ ಕಡೆ ಗಮನ ಇರಲ್ಲ. ಅದಕ್ಕೆ ಈ ಪಾಯಿಂಟ್ ನಾನು ನೋಟ್ ಮಾಡ್ತಿದ್ದೀನಿ ಸರ್. ಅದಕ್ಕೆ ಯಾಕೆ ನಾವು ಕಲಿಬೇಕಾದ್ರೆ ಇದನ್ನ ಅವ್ರಿಗೆ ಹೇಳ್ಕೊಡಕ್ ಆಗಲ್ಲ ಅಂತಂದ್ರೆ, ಪರ್ಸನಲಿ ನಾನು ಬೇಡ ಅಂತ ಹೇಳ್ತೀನಿ. ಯಾಕಂದ್ರೆ ಫಸ್ಟ್ ಡಿಗ್ರಿ ಕಂಪ್ಲೀಟ್ ಮಾಡ್ಲಿ. ಅವ್ರು ಇಲ್ಲಿ ದುಡ್ಡು ಬರೋದು ನೋಡ್ಬಿಟ್ರೆ ಅವರು ನೆಕ್ಸ್ಟ್ ಅವರು ಕಾಲೇಜಲ್ಲಿ ಇಂಟ್ರೆಸ್ಟ್ ಇರಲ್ಲ, ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಇರಲ್ಲ. ಅಲ್ಟಿಮೇಟ್ಲಿ ದುಡ್ಡಿನ ಸಲ ಇಲ್ಲೇ ಬರ್ತಾ ಇದೆ ಅಲ್ಲ, ಕಲಿಯೋ ಅವಶ್ಯಕತೆ ಏನಿದೆ ನೋಡಿ. ಲೈಫಲ್ಲಿ ಅನ್ಸರ್ಟನಿಟಿ ಯಾವಾಗ ಏನ್ ಬೇಕಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಎಲ್ಲ ಒಂದ್ರ ಮೇಲೆ ನಾವು ಡಿಪೆಂಡ್ ಇರಕ್ಕಾಗಲ್ಲ. ಈಗ ನಮ್ದು ಈ ಉದ್ದೇಶ, ಈ ಪಾಡ್ಕಾಸ್ಟ್ ಇಂದ ಒಂದು ಉದ್ದೇಶ ಏನಂತಂದ್ರೆ, ಶೇರ್ ಮಾರ್ಕೆಟ್ ಏನು ಎಕ್ಸ್ಪೀರಿಯನ್ಸ್ ಹೋಲ್ಡರ್ ನೀವು 15 to 20 years ಏನು ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಸೊ ಈ ಎಕ್ಸ್ಪೀರಿಯನ್ಸನ್ನು ನಮ್ಮ ಬೀದರ್ ಜನ ಆಯಿತು, ನಮ್ದು ಏನು ಪಬ್ಲಿಕ್ ಇರಲ್ಲ, ಈ ಪಬ್ಲಿಕ್ಕಿಗೆ ಒಂದು ಆ್ಯಸ್ ಎ ಒಂದು ಶಾರ್ಟ್ ಟ್ರೈಲರ್ ಅಂತ ಹೇಳಲ್ಲ, ಒಂದು ಫಿಲ್ಮ್ ಚಾಲ ಓಕೆನಾ, ಟ್ರೈಲರ್. ಸೊ ನಂಬಲ್ಲಿ ಬೆಳೆದಂತಹ ನೀವು, ಇಲ್ಲೇ ನಂಬಲ್ಲೇ ಇರೋವಂಥ ನೀವು ಬೀದರ್ನಾಗ ಇರೋವಂಥ ಜನರಿಗೆ ಒಂದು ನಮ್ದಂತ ಒಂದು ಫೀಲಿಂಗ್ ಆಗುತ್ತಲ್ಲ. ಸೊ ಆ ಫೀಲಿಂಗ್ ಒಂದು ಜನರಿಗೆ ಇವಾಗ ನೋಡಿ, ನಾವ್ ಯಾಕೆ ಬೆಂಗಳೂರಿಗೆ ಹೋದೆ ನಾನು, ನಮ್ಗೆ ಆಪರ್ಚುನಿಟಿ ಇಲ್ಲ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಅದು ಕೊನೆ ಭಾಗ. ಪೊಲಿಟಿಷಿಯನ್ ಯಾರು ಬರಲ್ಲ ಈ ಕಡೆ, ಎಲ್ಲ ಬಿಸಿಲು ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಟೈಮ್ ದುಡ್ಡು ಹಂಚಿ ಹೋಗ್ತಾರ. ಆಮೇಲೆ ಯಾರು ಈ ಕಡೆ ಬರಲ್ಲ. ಇಲ್ಲಿವರೆಗೆ ಒಂದು ಇಂಡಸ್ಟ್ರಿ ಮಾಡಿಲ್ಲ, ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿ ಇಲ್ಲ, ಪ್ರಾಡಕ್ಟ್ ಇಂಡಸ್ಟ್ರಿ ಇಲ್ಲ. ಇಲ್ಲಿ ನಾವು ಜಾಬ್ ಇಂದ ವಂಚಿತರಾಗಿದ್ದೀವಿ ನಮ್ಮ ಉತ್ತರ ಕರ್ನಾಟಕ. ಈ ಕಡೆ ಏನಿದೀವಿ ನಾವು ಹೈದರಾಬಾದ್ ಕರ್ನಾಟಕ ಅಂತ ಕರೀತೀವಿ ಮುಂಚೆಯಿಂದ. ಈ ಕಡೆ ಏನೋ ಒಂದು ಚೂರು ಪಾರು ಕೊಟ್ಬಿಟ್ಟು ಸುಮ್ಮನೆ ಮಾಡೋದು. ಈ ಕಡೆ ಯಾವುದೇ ಕಾರಣಕ್ಕೂ ಒಂದು ನಮ್ಮ ಡೆವಲಪ್ಮೆಂಟ್ ಇಲ್ಲ. ಹಂಗಾಗಿ ನಾವು ಸುಮಾರು ಜನ ಡಿಪ್ಲೊಮಾ ಓದ್ತೀವಿ, ಸಾಫ್ಟ್ವೇರ್ ಏನೇ MBA ಓದು ಬೆಂಗಳೂರಿಗೆ ಹೋಗ್ತೀವಿ ನಾವು ಕೆಲಸ. ಹೌದು ಸರ್, ಹೌದು. ಇಲ್ಲಾಂದ್ರೆ ಹೈದರಾಬಾದ್ಗೆ ಹೋಗ್ತೀವಿ. ಈ ರೀತಿ ಸಿಚುವೇಶನ್ ಇದೆ. ಅದಕ್ಕೆ ನಾವು ಏನ್ ಇಷ್ಟಪಡ್ತೀವಿ ಅಂತಂದ್ರೆ, ಇವಾಗ ತುಂಬಾ ಜನ ಕೇಳಿದ್ವಿ, ಗುಜರಾತ್ ಅಲ್ಲಿ ಅನ್ಎಜುಕೇಟೆಡ್ ಒಂದು ಲೇಡೀಸ್ ಕೂಡ ಮನೇಲಿ ಕುತ್ಕೊಂಡು ಟ್ರೇಡಿಂಗ್ ಮಾಡ್ತಾರೆ. ಹೌದು ಸರ್. ನಂಬರ್ 1 ಸ್ಟೇಟ್ ಗುಜರಾತ್. ಆಲ್ಮೋಸ್ಟ್ ಮಹಾರಾಷ್ಟ್ರ, ಗುಜರಾತ್ ಟ್ರೇಡಿಂಗ್ ಎಲ್ಲ ನಂಬರ್ 1. ಅಟ್ಲೀಸ್ಟ್ ನಮ್ಗೆ ಯಾವುದೋ ಒಂದು ಈ ಪೊಲಿಟಿಕಲ್ ಅವರಂತೂ ಡೆವಲಪ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ನಾವಿಲ್ಲಿ ನೋಡಿ, ಒಂದು ಇಲ್ಲಿ ಬೀದರ್ಗೆ ಬಂದಿರೋ ಉದ್ದೇಶ ಏನು, ಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಇರೋರನ್ನ ಎಜುಕೇಟ್ ಮಾಡ್ಬೇಕಂತ. ಬೆಂಗಳೂರಲ್ಲಿ 108 ಇದಾರೆ, ಇನ್ಫಾರ್ಮೇಶನ್ ಇದೆ, ಕಲಿತಾರ ಮಾಡ್ತಾರ. ಅದು ನಾವು ಸ್ಪೆಷಲಿ ನಾನು ಯಾಕೆ ಇಲ್ಲಿ ಇಷ್ಟಪಟ್ಟು ಬಂದಿದ್ದು ಬೀದರ್ಕ್ ಅಂದ್ರೆ, ನಮ್ಮ ಸ್ಪೆಷಲ್ ಉತ್ತರ ಕರ್ನಾಟಕದವ್ರು ನಮ್ಮವ್ರು ಇದ್ದಾರೆ, ನಮ್ಮವ್ರು ಕಲಿಬೇಕು, ನಮ್ಮವ್ರು ಡೆವಲಪ್ ಆಗ್ಬೇಕಂತ ನಮ್ಮ ಉದ್ದೇಶ ಒಂದು. ಇಲ್ಲಿ ಎಸ್ ಸರ್, ಇದು ನಿಮ್ಮ ಉದ್ದೇಶಕ್ಕೆ ನಾವು ಬಹಳ, ಯಾಕಂದ್ರೆ ಮೇನ್ ನಾವು ಜಾಬ್ ಇಂದ ವಂಚಿತರಾಗೋದ್ರಲ್ಲಿ ನಂಬರ್ 1 ನಾವು ಈ ಕಡೆ. ಬಟ್ ಇಲ್ಲಿ ಒಂದು ಸೀಕ್ರೆಟ್ ಪಾಯಿಂಟ್ ಬರುತ್ತೆ ಸರ್. ಒಂದು ಸೀಕ್ರೆಟ್ ಪಾಯಿಂಟ್ ಏನಂದ್ರೆ, ಈಗೇನು ದುಡಿಮೆ ಇದಿಲ್ಲ ಸರ್, ದುಡಿಮೆಲಿಂದ ಅಮೌಂಟನ್ನು ಶೇರ್ ಮಾರ್ಕೆಟ್ ಹಾಕ್ಬೇಕಂದ್ರೆ ಸೊ ಏನು ಒಂದು ಕಾನ್ಫಿಡೆಂಟ್ ಲೆವೆಲ್ ಎಲ್ಲ ನಮ್ಮ ಹತ್ರ ಇರಬೇಕು ಸರ್. ಏನಿಲ್ಲ, ನಾವು ನೋಡಿ, ಇವಾಗ ನಮ್ಗೊಂದು ಜಾಬ್ ಬೇಕು, ನಾವೇನು ಕಾನ್ಫಿಡೆಂಟ್, ನಮಗೆ 15 ವರ್ಷ ಸ್ಕೂಲ್ ಕಾಲೇಜ್ ಕಲ್ತಿದೀವಿ, ಹೌದು, ನನಗೊಂದು ಜಾಬ್ ಸಿಗುತ್ತೆ, ಹೌದಲ್ಲ. ನಾವೀಗ ಎಜುಕೇಶನ್ಗೆ ಮೆಡಿಕಲ್ ಕೋಟಿ ಹಾಕ್ತಾರ, ಅಗ್ರಿಕಲ್ಚರ್ಗೆ 7-8 ಲಕ್ಷ 10 ಲಕ್ಷ ಆಗತ್ತ ಸೀಟ್ ತೊಗೊಳಕ. ಏನ್ ಕಾನ್ಫಿಡೆನ್ಸ್ ಮೇಲೆ ಓದ್ತಾ ಇದೀವಿ, ಎಸ್ ನಾಳೆಗೊಂದು ನನಗೊಂದು ಜಾಬ್ ಸಿಗುತ್ತಂತ. ಹೌದು, ನಾವ್ ಹೇಳೋದು ಸ್ಟಾಕ್ ಮಾರ್ಕೆಟ್ ನೀವು ಮಾಡ್ಬೇಕಂದ್ರೆ ಇದೊಂದು ಸ್ಕಿಲ್ ಕಲಿಬೇಕಾಗತ್ತೆ. ಇದು ನೀವು 2 ವರ್ಷ ಕಲಿತಿರೋ, 3 ವರ್ಷ ಕಲಿತಿರೋ, ಇಲ್ಲೇ ನೀವು ಎಲ್ಲಾ ಕೆಲಸ. ಸ್ಕಿಲ್ ಎಂಬ ಶಬ್ದದಾಗ ಒಂದ್ 3 ಪಾಯಿಂಟ್ಸ್ ಕೊಡಿ ಸರ್. ಅಂದ್ರೆ ಇದು ಸ್ಕಿಲ್ ಅನ್ಬೇಕಂತ ಒಂದು ಫೀಲ್ಡ್. ಸ್ಕಿಲ್ ಅಂದ್ರೆ ನೋಡಿ, ಇವಾಗ ನಿಮ್ಮ ಎಕ್ಸಾಂಪಲ್ ಒಬ್ರು ಎಲೆಕ್ಟ್ರಿಷಿಯನ್ ಇದಾರೆ, ಎಲೆಕ್ಟ್ರಿಕಲ್ ಕೆಲಸ ಕಲ್ತಿದ್ದಾರೆ. ಅವ್ರು ಒಬ್ರು ಕೆಲಸ ಮಾಡಿದ್ರೆ ದಿನಕ್ಕೆ 1,000 ರೂಪಾಯಿ ದುಡಿತಾರೆ, ಅದು ಸ್ಕಿಲ್. ಹೌದಾ? ಇನ್ನೊಂದು ಸ್ಕಿಲ್ ಅಲ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಇದೆ, ಬೇಸಿಕ್ ಲೆವೆಲ್ ಇದೆ. ಬೇಸಿಕ್ ಲೆವೆಲ್ ಏನು, ಡೈಲಿ ನಮ್ಮ ಬೆಂಗಳೂರಿಗೆ ಬಂದ್ರೆ ಸುಮ್ಮನೆ ಒಂದು ಅರ್ಧ ಗಂಟೆ ಕೆಲಸಕ್ಕೆ ಬಂದ್ರು 500-1,000 ರೂಪಾಯಿ ಇಸ್ಕೊಂಡು ಹೋಗ್ತಾರೆ. ಏನು ಆ ಕೆಲಸ ನಾವು ಮಾಡೋಕ್ಕಾಗಲ್ಲ, ಅವ್ರೊಂದು ಸ್ಕಿಲ್ ಕಲ್ತಿದ್ದಾರೆ. ಅದೇ ವ್ಯಕ್ತಿ ಒಂದು 10 ಜನಕ್ಕೆ ಕೆಲಸ ಇಟ್ಕೊಂಡು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ದೊಡ್ಡ ಕೆಲಸ ಹಿಡಿತಾರೆ, ಎಲೆಕ್ಟ್ರಿಕ್ ವರ್ಕ್. ಸ್ಕಿಲ್ ಅಲ್ಲ, ಅವ್ರಿಗೆ ಗೊತ್ತು ಸ್ಕಿಲ್, 4 ಜನ ಕೆಲಸ ಮಾಡ್ತಾರೆ, ಅದೊಂದು ಸ್ಕಿಲ್. ಈಗ ಒಬ್ರು ಪ್ಲಂಬರ್ ಇದ್ದಾರೆ, ಇದು ಲೋ ಕ್ಯಾಟಗಿರಿ ಜಾಬ್ ಅನ್ಕೋಬಹುದು.
ಫಾರಿನ್ ಅಲ್ಲಿ ಇದೇ ದೊಡ್ಡ ಕೆಲಸ ಇದು. ಹೌದು. ಇಲ್ಲ ಯಾವ್ದೊಂದು ನಮ್ಮ ಮೇನ್ ಕೆಲಸದಲ್ಲಿ ನಾವು ಭೇದ ಭಾವ ಮಾಡಬಾರ್ದು. ನಾನು ಓದಿದ್ದೇನಪ್ಪ ಆ ಕೆಲಸ ಯಾಕೆ ಮಾಡ್ಬೇಕು ಈ ಕೆಲಸ. ಇವಾಗ ನೀವೊಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ರೆ ನಿಮ್ಮ ಸ್ಕಿಲ್ ಅದು, ನೀವೊಂದು ಆ್ಯಪ್ ಡೆವಲಪ್ ಮಾಡಿದ್ರೆ ನಿಮ್ಮದು ಸ್ಕಿಲ್. ಅದೇ ರೀತಿ ಸ್ಕಿಲ್ ಮೀನ್ಸು ಈ ಒಂದು 10 ಜನದಲ್ಲಿ ನನಗೆ ಗೊತ್ತು ಆ ಕೆಲಸ, ಆ ವಿಷಯ ನನಗೆ ಗೊತ್ತು, ಅದ್ರಲ್ಲಿ ನಾನು ಎಕ್ಸ್ಪರ್ಟ್. ಅದೇ ಒಂದು ಸ್ಕಿಲ್. ರೈಟ್. ಸ್ಕಿಲ್ ಮೀನ್ಸ್ ಏನು, ಒಂದು ಕಲಿಯೋದು ವಿದ್ಯೆ, ಅದು ಒಂದು ವಿದ್ಯೆ. ಹೌದೌದು, ಅದೇ ಸ್ಕಿಲ್. ಮತ್ತೆ ಅದು ಕಲ್ತರಿಂದ ಸ್ಕಿಲ್ ಓಕೆ, ಸ್ಕಿಲ್ ಓಕೆ. ಬಟ್ ಶೇರ್ ಮಾರ್ಕೆಟ್ ಸ್ಕಿಲ್ ಇದೆಲ್ಲ ಸರ್, ಶೇರ್ ಮಾರ್ಕೆಟ್ ಸ್ಕಿಲ್ ಇದೆ. ಸ್ಕಿಲ್ ಅಂತ ಪ್ರೂಫ್ ಮಾಡಕ್ಕೆ ಅಲ್ಲಿ ನಾವು ಏನನ್ನ ಆಡ್ ಮಾಡ್ಬೋದು ಅಲ್ಲಿ. ಸ್ಕಿಲ್ ಅಂದ್ರೆ ನೋಡಿ, ಇವಾಗ ನೀವು ಕಲಿತೀರಾ, ಚಾರ್ಟ್ ರೀಡಿಂಗ್ ಅಂತ ನಾವು ಹೇಳ್ಕೊಡ್ತೀವಿ, ಕಲಿತೀರಾ, ಅದನ್ನ ಕಲ್ತು ಪ್ರಾಫಿಟ್ ಮಾಡ್ತೀರಾ. ಅದು ನೀವು ಮಾತ್ರ ಅದರಲ್ಲಿ ಒಂದು ಚಾರ್ಟ್ ರೀಡಿಂಗ್ ಅಂತ. ಹೌದೌದು, ಕಲಿಯೋದು ಅದೇ ಚಾರ್ಟ್ ರೀಡಿಂಗ್ ಕಲಿಯೋದೇ ಟೆಕ್ನಿಕಲ್ ಅನಾಲಿಸಿಸ್ ಅಂತಾರೆ, ಮತ್ತೆ ಪ್ರೈಜೆಕ್ಷನ್ ಅಂತ ಕರೀತಾರೆ, 2 ಹೆಸರು ಕರೀತಾರೆ. ಅದನ್ನ ಕಲಿಯೋದೇ ಸ್ಕಿಲ್. ಅಂದ್ರೆ ಚಾರ್ಟ್ ರೀಡಿಂಗ್ ಒಂದು, ಹೌದೌದು, ಟೆಕ್ನಿಕಲ್ ಒಂದು. ಹೌದು, 2 ಸೇಮ್. ನಿಮ್ಗೆ ಇನ್ನೊಂದು 2 ತರ ಅನಲೈಸೇಷನ್ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಒಂದು ಫಂಡಮೆಂಟಲ್, ಒಂದು ಟೆಕ್ನಿಕಲ್. 2 ಒಂದು ಡಿವೈಡೇಷನ್ ಇದೆ. ಫಂಡಮೆಂಟಲ್ ಅಂದ್ರೆ ಒಂದು ಕಂಪ್ನಿ ಡೇಟಾ ನೋಡಿ, ಬ್ಯಾಲೆನ್ಸ್ ಶೀಟ್ ನೋಡಿ, ಅದ್ರ ಬಗ್ಗೆ ಓನರ್ ಯಾರು, ಕಂಪ್ನಿ ಎಲ್ಲಿದೆ, ಏನು ಪ್ರಾಡಕ್ಟ್ ಮಾಡ್ತಾರೆ ಅಂತ ಅನಲೈಸ್ ಮಾಡೋದು ಒಂದು ಫಂಡಮೆಂಟಲ್. ರೈಟ್. ಟೆಕ್ನಿಕಲ್ ಅಂದ್ರೆ ಬರೀ ಓನ್ಲಿ ಚಾರ್ಟ್ ನೋಡೋದು. ಚಾರ್ಟ್ ಅಂದ್ರೆ ಇದು ಜಪಾನೀಸ್ ಅವ್ರು ಇನ್ವೆಂಟ್ ಮಾಡಿರೋದಂತ ಒಂದು ಕ್ಯಾಂಡಲ್ ಸ್ಟಿಕ್ ಫಾರ್ಮ್ಯಾಟ್ ಅಂತ ಕರಿತೀವಿ. ಓಕೆ. ಆ ಒಂದು ಕ್ಯಾಂಡಲ್ ಸ್ಟಿಕ್ ರೀಡ್ ಮಾಡಿ ನಾನೇನು ತಗೋಬೇಕು, ಯಾವ ಸ್ಟಾಕ್ ತಗೋಬೇಕು, ಏನ್ ಬೈ ಮಾಡಬೇಕು, ಏನ್ ತಗೊಂಡ್ರೆ ಪ್ರಾಫಿಟ್ ಆಗುತ್ತೆ ಅನ್ನೋದು, ಅದೊಂದು ಸ್ಕಿಲ್. 2 ತರ ಸ್ಕಿಲ್ ಇದೆ. ಓಕೆ. ನಾನು ಸ್ಪೆಷಲಿ ಅದರಲ್ಲಿ ಚಾರ್ಟ್ ರೀಡಿಂಗ್ ಅಲ್ಲಿ ಎಕ್ಸ್ಪರ್ಟ್. ನಾನು ಅದನ್ನ ಕಲ್ತಿದ್ದೀನಿ ಚಾರ್ಟ್ ರೀಡಿಂಗ್ ಅಲ್ಲಿ. ಹೌದು, ರೈಟ್ ರೈಟ್. ಎಂಡ್ ಆಫ್ ದಿ ಡೇ ನಮ್ಮ ತರ ಬಿಗಿನರ್ಸು, ಒಂದು ರಿಟೇಲ್ ಇನ್ವೆಸ್ಟರ್ ಅಂತ ಕರಿತೀವಿ ನಾವೆಲ್ಲ, ರಿಟೇಲ್ ಟ್ರೇಡರ್, ರಿಟೇಲ್, ನಮಗೆಲ್ಲ ಚಾರ್ಟ್ ಮಾತ್ರ ವರ್ಕ್ ಆಗೋದು. ಫಂಡಮೆಂಟಲ್ ಬಂದು ತುಂಬಾ ದೊಡ್ಡ ವ್ಯಕ್ತಿಗಳು ನೋಡೋದು. ಅದು ಫಂಡಮೆಂಟಲ್ ಅವ್ರಿಗೆ ವರ್ಕ್ ಆಗುತ್ತೆ, ನಮ್ಗೆ ವರ್ಕ್ ಆಗಲ್ಲ. ಯಾಕಂದ್ರೆ ಒಂದು ಏನೋ ನ್ಯೂಸ್ ಬರಲಿ, ಏನೋ ಒಂದು ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಲಿ, ಅದೆಲ್ಲ ಡಿಲೇ ಆಗಿ ಅಪ್ಡೇಟ್ ಆಗಿರುತ್ತೆ. ಅದನ್ನ ನೋಡಿ ನಾವು ಅನಲೈಸ್ ಮಾಡಕ್ ಆಗಲ್ಲ ಅದು. ಓಕೆ. ಅಂದ್ರೆ ಈಗ ಶೇರ್ ಮಾರ್ಕೆಟ್ ಅನ್ನ ಒಂದು ಸ್ಕಿಲ್ ಅನ್ಬೇಕಂತಂದ್ರೆ ಅದಕ್ಕನ್ನ ಚಾರ್ಟ್ ರೀಡಿಂಗ್ ಕಲಿಯೋದು, ಟೆಕ್ನಿಕಲ್ ಫಂಡಮೆಂಟಲ್ಸ್ ಬರುತ್ತೆ. ಚಾರ್ಟ್ ರೀಡಿಂಗ್ ಕಲಿಯೋದು. ಈಗ ಒಂದು ಕಂಪನಿದವನ್ನು ಚಾರ್ಟ್ ರೀಡಿಂಗ್ ಅನ್ನ ನಾವು ನೋಡಿದ್ವಿ ಅಂತಂದ್ರೆ, ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೇಲ್ ಮಾಡಬೇಕು. ಹೌದೌದು, ನಿಜ. ಸೊ ಇದೀಗ ಇದನ್ನ ನಾವು ಒಂದು ಪ್ರಾಫಿಟ್ ಆಗಿ, ಅಂದ್ರೆ ಒಂದು ಹುದ್ದೆ ಆಗಿ, ಒಂದು ಜಾಬ್ ಆಗಿ ಇದನ್ನ ನಾವು ಕ್ಯಾರಿ ಮಾಡ್ಬೇಕಂದ್ರೆ ಇದ್ರೊಳಗೆ ಏನು ಮಾಡ್ಕೋಬೇಕು ಸರ್? ಏನಿಲ್ಲ, ನೀವು ಸ್ಕಿಲ್ ಕಲಿಬೇಕು, ನಿಮ್ಮ ಹತ್ರ ಕ್ಯಾಪಿಟಲ್ ಇರಬೇಕು. ಅಟ್ಲೀಸ್ಟ್ ಮಿನಿಮಮ್ ಅಂದ್ರೆ 20 lakhs 30 lakhs. ರಿಯಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಹೇಳಕ ನಿಮ್ಗೆ ಏನೋ ಸುಳ್ಳು ಹೇಳೋರು ಇದಾರೆ. 10,000 ಮಾಡ್ಬೋದು, 50,000 ಮಾಡ್ಬೋದು. ಅದೆಲ್ಲ ಸ್ಟಾಕ್ ನಾವು ಮಾಮೂಲಿ ಮಾಡ್ಬೋದಲ್ಲ ಸರ್? ಏನು 500 1000 ಮಾಡ್ಬೋದು. ಪ್ರಾಫಿಟ್ ಅದ್ರ ತಕ್ಕನಾಗಿ ಇರ್ತದೆ. ಅದ್ರ ತಕ್ಕಂಗೆ ಇರುತ್ತೆ ಸರ್. ನೀವು 500 ಏನ್ ಬರ್ಬೇಕು 500 ಬರ್ತದೆ. ಹೌದೌದು. ನೀವು 1 ಲಕ್ಷಕ್ಕೆ ಏನ್ ಬರ್ಬೇಕು 1 ಲಕ್ಷಕ್ಕೆ ಬರುತ್ತೆ. 1 ಕೋಟಿಗೆ ಏನ್ ಬರ್ಬೇಕು 1 ಕೋಟಿಗೆ ಬರುತ್ತೆ. ಈಗ ನೀವು ಬಡ್ಡಿಂಗ್ ಕೊಟ್ಟಿದ್ರಿ 1 ಲಕ್ಷ, ಅದಕ್ಕೆ 2 ಬಡ್ಡಿ ಅನ್ಕೋರಿ, ಎಷ್ಟು ಬರುತ್ತಾ? 10,000 ಅಂತಂದ್ರೆ 200 ಬರುತ್ತೆ. ಹೌದಲ್ಲ. 1 ಲಕ್ಷಕ್ಕೆ 2% 2,000 ರೂಪಾಯಿ, 2,000 ಬರುತ್ತೆ. ಹೌದಲ್ಲ, ಅಷ್ಟೇ ಬರೋದು. ಟೋಟಲ್ ವರ್ಷಕ್ಕೆ ಎಷ್ಟಾಗುತ್ತೆ? 24% ಆಯ್ತು. ಓಕೆ. 1 ವರ್ಷಕ್ಕಾದ್ರೆ ನಿಮ್ಗೆ 24%. ಅದೇ ಜಾಗಕ್ಕೆ 2 ಲಕ್ಷ ಆದ್ರೆ 24,000 ನಿಮ್ಗೆ 48,000 ಬರುತ್ತೆ. ನಿಮ್ ದುಡ್ಡು ಹೆಂಗಿರುತ್ತೆ ಹಂಗೆ ಸ್ಟಾಕ್ ಮಾರ್ಕೆಟ್ ಜಾಸ್ತಿ ಎಷ್ಟು ಬೇಕಾದ್ರೂ ಮಾಡ್ಬೋದು, ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡ್ಮೇಲೆ ನೀವು 500 ಮಾಡಿ, 1000 ಮಾಡಿ, 10,000 ಮಾಡಿ, ಎಷ್ಟಿಂದನ ಬೇಕಾದ್ರೂ ಮಾಡಿ. ಅದಕ್ಕೆ ಯಾವ ಥರ ರಿಸ್ಟ್ರಿಕ್ಷನ್ ಇಲ್ಲ. ನಿಮ್ಮ ಸ್ವಂತ ಬಿಸ್ನೆಸ್ ಇದ್ದಂಗೆ ನೀವು ಎಷ್ಟನ ಹಾಕಿ ಎಷ್ಟನ ಮಾಡ್ಬೋದು. ಹೆಂಗೆ ಜಾಸ್ತಿ ನೀವು ಫುಲ್ ಟೈಮ್ ಹೇಳೋದಲ್ಲ, ಫುಲ್ ಇದ್ರ ಮೇಲೆ ನಂಬ್ಕೊಂಡು ಆಸ್ ಎ ಜಾಬ್ ತರ ಮಾಡ್ಬೇಕಂದಾಗ ಕ್ಯಾಪಿಟಲ್ ಜಾಸ್ತಿ ಬೇಕು. ಅದೇ ಆಸ್ ಎನ್ ಪ್ರೊಫೆಷನ್, ಈಗ ಎಲ್ಲ ಪ್ರೊಫೆಷನ್ ಆಗಿದೆ. ಈಗ ಎಲ್ಲ ಸೆಕ್ಟರ್ ನಲ್ಲಿ ಪ್ರೊಫೆಷನ್ ಫಿಲ್ ಆಗ್ತಿದ್ದಾರೆ, ಆಲ್ಮೋಸ್ಟ್ ಅಲ್ಲಿ ಸೀಟ್ ಎಲ್ಲ ಫಿಲ್ ಆಗ್ತಿದೆ. ಈಗ ನಾವು ಬಹಳಷ್ಟು ನೋಡ್ತಿದ್ದಂಗೆ ಎಲ್ಲ ಕಡೆ ಫಿಲ್ ಆಗ್ತಿದೆ. ಸೊ ಅದೇ ರೀತಿ ಇದನ್ನ ನಾವು ಆಸ್ ಎ ಒಂದು ನ್ಯೂ ಜನರೇಷನ್, ಈ ಜನರೇಷನ್ ಬರೋದು ಅಥವಾ ಬ್ಯಾಕ್ ಎಂಡ್ದಾಗ ಏನು ಪೆಂಡಿಂಗ್ ಇದೆ ಅವರಿಗೆಲ್ಲ ಇದೊಂದು ಸ್ಕಿಲ್ ಅಂತ ಪ್ರೂಫ್ ಮಾಡಿ, ಸೊ ಅವರಿಗೆ ಇದು ಒಂದು ಕಂಟಿನ್ಯೂ ಕ್ಯಾರಿ ಫಾರ್ವರ್ಡ್ ಮಾಡಂಗೆ, ಒಂದು ಜಾಬ್ ಅಂತ ಫಾರ್ವರ್ಡ್ ಮಾಡಂಗೆ. ಹೌದೌದು. ಇದು ನೋಡಿ ಸಿಂಪಲ್, ಇದ್ರಲ್ಲಿ 3 ವಿಷಯ ಇದೆ. ಒಂದು, ಅವ್ರೊಂದು ಅಟ್ಲೀಸ್ಟ್ ಒಂದು 5 ವರ್ಷ ಟೈಮ್ ಕೊಟ್ಟು ಫುಲ್ ಆಗಿ ಕಂಪ್ಲೀಟ್ ಆಗಿ ಹೇಳ್ತಾನೆ ನಿಮ್ ಕಲಿಯಕ್ಕೆ. ಪಾರ್ಟ್ ಟೈಮ್ ಕಲಿಬಹುದು, ಜಾಬ್ ಮಾಡ್ಕೊಂಡು ಒಂದು ಕ್ಯಾಪಿಟಲ್ ಇಟ್ಕೊಂಡು ಕಲಿಯಕ್ಕೆ ರೆಡಿ ಇರಬೇಕು. ಓಕೆ. ಪೇಷನ್ಸ್ ಇರ್ಬೇಕು. ಯಾಕಂದ್ರೆ ನಾವು 15 ವರ್ಷ ಸ್ಕೂಲ್, ಕಾಲೇಜು, ಪ್ರೈಮರಿ ಎಲ್ಲ ಮುಗಿಸ್ತೀವಿ. ಪೇರೆಂಟ್ಸ್ ರಿಸ್ಕ್ ತಗೋತಿದ್ದಾರೆ, ಅದಕ್ಕೆ ರಿಸ್ಕ್ ತಗೊಂತಾರೆ. ಮಕ್ಕಳಿಗೆ ಪೇಷನ್ಸ್ ಇರ್ಬೇಕಲ್ಲ. ಇವಾಗಿರೋ ಜನರೇಷನ್ ಮ್ಯಾಗಿ ಬೇಕು, 2 ನಿಮಿಷದಲ್ಲಿ ಮ್ಯಾಗಿ ಆಗ್ಬೇಕು. ಅದಂತೂ ಇದೆ ಸರ್. ಫಾಸ್ಟ್ ಫುಡ್ ಬೇಕು ಅಂತ ಫಾಸ್ಟ್ ಆಗ ನೇಚರ್ ಅಲ್ಲಿ ನೋಡಿ, ನೀವು ಎಷ್ಟೇ ಅಡ್ವಾನ್ಸ್ ಟೆಕ್ನಾಲಜಿ ಏನೇ ಇದ್ರು, ಒಂದ್ ಮಗು ಹುಟ್ಟಬೇಕಂದ್ರೆ 9 ತಿಂಗಳು ಬೇಕು, ಒಂದ್ ಬೆಳೆ ಬರ್ಬೇಕಂದ್ರೆ 1 ವರ್ಷ ಬೇಕು. ನೇಚರ್ ಏನಾದ್ರು ಚೇಂಜ್ ಆಗುತ್ತೆ, ಅದು ಚೇಂಜ್ ಆಗಲ್ಲ. ಎಲ್ಲ ಕಡೆ ಒಂದು ಎಕೋಸಿಸ್ಟಮ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಷ್ಟೇ. ನೀವು ಬಂದ ತಕ್ಷಣ ನಾನು ಪ್ರಾಫಿಟ್ ಮಾಡ್ಬೇಕು, ಶ್ರೀಮಂತ ಆಗ್ಬೇಕು, ಯಾರು ಈ ಒಂದು ಯೋಚನೆಯಲ್ಲಿ ಬರ್ತಾರಲ್ಲ
ಅವ್ರ ಕಷ್ಟ. ಇವಾಗ ನಾವು 15 ವರ್ಷ ಓದಿದೀವಿ ಒಂದು ಜಾಬ್ ತಗೊಳಕ್ಕೆ, ಹೌದು ಇಲ್ಲೊಂದು ಅಟ್ಲೀಸ್ಟ್ ಒಂದು 5 ವರ್ಷ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ನೀವು ಡಾಕ್ಟರ್ ಓದ್ತೀರಾ, ಇವತ್ತು MBBS ಮುಗಿಸ್ತೀರಾ, ಹೌದು. ನಾಳೆ ಹೋಗಿ ಆಪರೇಷನ್ ಥಿಯೇಟರ್ ಬಿಡ್ತಾರೆ ನಿಮ್ಗೆ. ಇಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಸೀನಿಯರ್ ಡಾಕ್ಟರ್ ಹತ್ರ. ಹೌದು. CA ಆಗ್ಬೇಕು ನೀವು, ಯಾರ ಸೀನಿಯರ್ CA ಹತ್ರ ಪ್ರಾಕ್ಟೀಸ್ ಮಾಡ್ಬೇಕಾ. ಲಾಯರ್ ಆಗ್ಬೇಕು, ಇವತ್ತು ಲಾ ಮುಗಿಸ್ತೀರಾ, ನಾಳೆ ನಾವು ಹೋಗ್ಬಿಟ್ಟು ನಿಮ್ಗೆ ಕೋರ್ಟ್ನಾಗ ವಾದ ಮಾಡಕ್ ಬಿಡ್ತಾರ ಜಡ್ಜ್ ಹತ್ರ. ಇಲ್ಲ ಒಬ್ರು ಲಾಯರ್ ಜೂನಿಯರ್ ಲಾಯರ್ ಕೆಲಸ ಮಾಡ್ಬೇಕು. ಅಲ್ಲಿ ಅಷ್ಟೊಂದು ಪ್ರೊಸೆಸ್ ಮಾಡಕ್ ನಾವು ರೆಡಿ ಇದೀವಿ. ಅಲ್ಲಿ ಲಿಮಿಟೆಡ್ ಇನ್ಕಮ್, ಇಷ್ಟೇ ಅಂತ ಇನ್ಕಮ್ ಇರುತ್ತೆ. ಇಲ್ಲಿ ಅನ್ಲಿಮಿಟೆಡ್ ದುಡಿಬಹುದು. ಅಂದ್ರೆ ಇಲ್ಲಿ ನಾವು ಕಲಿಯಕ್ಕೆ ರೆಡಿ ಇಲ್ಲ ನಾವು. ಇದನ್ನ ಆಸ್ ಎ ಲ್ಯಾಟ್ರಿ, ಗ್ಯಾಮ್ಲಿಂಗು, ಇಷ್ಟ ಹಾಕಿದ್ರೆ ಇಷ್ಟು ಬರ್ಬೇಕು ನನಗೆ ಅನ್ನೋ ಒಂದು ಮೆಂಟಾಲಿಟಿ ನಾವಿರ್ತೀವಿ. ಇದನ್ನು ಒಂದು ಕಲಿಯೋ ವಿಷಯ ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಶೇರ್ ಮಾರ್ಕೆಟ್ ಅನ್ನ ಗ್ಲಾಮಿಂಗ್ ಇಲ್ಲ ಅಂತ ನಾವು ಪ್ರೂಫ್ ಹೇಗೆ ಮಾಡ್ಬೋದು ಸರ್? ಒಂದೇ ಇವಾಗ ನೀವು ಏನ್ ಬೇಕಾದ್ರೆ ಗ್ಯಾಮ್ಲಿಂಗ್ ಅಂದ್ರೆ ಏನ್ ಸಿಂಪಲ್, ನಿಮ್ಗೆ ಏನ್ ಗೊತ್ತಿಲ್ಲ ಅದು ಮಾಡ್ತೀರ, ಅದೆಲ್ಲ ಗ್ಯಾಮ್ಲಿಂಗ್. ರೈಟ್, ಓಕೆ. ಇದೊಂದು ಆಪ್ಷನ್, ಗೆಸ್ ಮಾಡೋದು. ಗ್ಯಾಮ್ಲಿಂಗ್ ಅಂದ್ರೆ ಏನೋ ಗೆಸ್ ಮಾಡ್ಬೋದು. ಗೆಸ್ ಮಾಡೋದು, ಹೌದು. ನೀವು ನಮ್ ಕಡೆಯಲ್ಲಿ ಮಟಗ ಆಡ್ತಾರ, ಗ್ಯಾಮ್ಲಿಂಗ್. ಲಾಟ್ರಿ ಇತ್ತು ಮೊದಲು, ಕ್ಲೋಸ್ ಹೌದು. ಮಟಗ ಆಡ್ತಾರ, IPL ಆಡ್ತಾರ, ರಮ್ಮಿ ಸರ್ಕಲ್ ಆಡ್ತಿದ್ರ, ಅದನ್ನು ಬ್ಯಾನ್ ಆಯ್ತು. ಹೌದು. ಇವೇನು ಗೆಸ್ ಮಾಡೋದು, ಈ ನಂಬರ್ ಬರುತ್ತೆ ಅಂತ ಗೆಸ್ ಮಾಡೋದು. ಇವಾಗ ನೀವೊಂದು ನಿಮ್ಮ ಏರಿಯಾದಾಗ ಒಂದು ಹೋಟೆಲ್ ಇಡಬೇಕು ನೀವು. ಈ ಏರಿಯಾದಾಗ ಹೋಟೆಲ್ ನಡೀತದ ಅಂತೇಳಿ ಬಿಡ್ತೀರಿ. ಪ್ರಾಫಿಟ್ ಆಗ್ತೀರಾ, ಲಾಸ್ ಆಗ್ತೀರಿ ನೀವು? ನಿಮ್ಗೆ ಏನಿಲ್ಲ, ಹೋಟೆಲ್ ನಾಲೆಡ್ಜೇ ಇಲ್ಲ ನಿಮ್ಗೆ. 99% ಲಾಸ್ ಆಗೈತೆ, 95% ನಿಮ್ಗೆ ಅನುಭವನೇ ಇಲ್ಲ ಒಂದು. ಅದೇ ನೀವು ಇವಾಗ ನಾವು ಒಂದು ಹೋಟ್ಲಿಗೆ ಊಟಕ್ಕೆ ಹೋಗಿದ್ವಿ, ಅಲ್ಲಿ 5 ವರ್ಷ ಕೆಲಸ ಮಾಡಿ 0 ಇಂದ 100 ಏನ್ ಕೆಲಸ ನಡೀತಲ್ಲ ಅಂತ ತಿಳ್ಕೊಂಡು ನೀವು ಹೋಟ್ಲ್ ಓಪನ್ ಮಾಡಿದ್ರೆ ಸಕ್ಸಸ್ ಆಗೋ ರೇಟ್ 99% ಇರುತ್ತೆ ಸರ್. ಸಿಂಪಲ್. ಈಗ ಮಾರ್ವಾಡಿಗಳು ಏನ್ ಮಾಡ್ತಾರ, ಅವ್ರು ಜಾಸ್ತಿ ಓದಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಒಂದು ಅಂಗಡಿಲಿ ಕತ್ತಿ ದುಡ್ದಂಗೆ ದುಡಿತಾರ. ಅವ್ರದೇ ಅಂಗಡಿ ರಾಜಸ್ಥಾನದವ್ರು ಇರುತ್ತೆ, ಬಂದೊಂದು 5 ವರ್ಷ 10 ವರ್ಷ ದುಡಿತಾರ, ಆಮೇಲೆ ಅವರೇ ಇನ್ನೊಂದು ಅಂಗಡಿ ಓಪನ್ ಮಾಡ್ತಾರೆ ಸರ್. ನಮ್ಮ ಬೆಂಗಳೂರಲ್ಲೆಲ್ಲ ಬಂದ್ 3 ವರ್ಷ 5 ವರ್ಷಗೆಲ್ಲ ಮನಿ ಕಟ್ತಾರ ಬೆಂಗಳೂರು. ಅಂದ್ರೆ ಇಲ್ಲಿ ನೋಡ್ಬೋದು ನಮ್ ಗುಲ್ಬರ್ಗ, ಎಲ್ಲೇ ರಾಜಸ್ಥಾನವ್ರು ನೋಡೋರು ಬಿಸ್ನೆಸ್ ಹೆಂಗ್ ಮಾಡ್ತಾರ. ಓದಿರಲ್ಲ ಜಾಸ್ತಿ, ಬರ್ತಾರ, ಬಂದ್ ಲೋಕಲ್ ಲ್ಯಾಂಗ್ವೇಜ್ ಕಲಿತಾರ, ಅಂಗಡಿ ಇಡ್ತಾರ, ಸಂಪಾದನೆ ಮಾಡ್ತಾರೆ. ಈ ರೀತಿ ನಾವೇನು ನಾನು BCom ಓದಿನಿ, ನಾ ಕಂಪ್ಯೂಟರ್ ಸೈನ್ಸ್ ಓದಿದ್ದೀನಿ, ನಾನು ಸೈನ್ಸ್ ಓದಿದ್ದೀನಿ ಅಂತ ಅನ್ಕೊಂಡು ನಾವೇನ್ ಮಾಡ್ತೀವಿ. ಇವಾಗ ನೋಡ್ರಿ, ಲಾಸ್ಟ್ ಟೈಮ್ ಒಂದು ವಿಡಿಯೋ ನೋಡ್ತಾ ಇದ್ದೆ, ನಮ್ಮ ಹಿಸ್ಟಾರಿಕಲ್ ಇದಾರೆ ಧರ್ಮೇಂದ್ರ ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ತಾರೆ, ಮೊದಲು ಊರಿಗೊಬ್ಬ 99% ಓದ್ತಿದ್ದ, ಹೌದು, ಅವ್ನಿಗೆ ವ್ಯಾಲ್ಯೂ ಇತ್ತು. ಹೌದು. ಇವಾಗ ಎಲ್ಲರೂ 99% ಯಾರು ವ್ಯಾಲ್ಯೂ ಇಲ್ಲ ಇವಾಗ. ಅದಕ್ಕೆ ಇವಾಗ ನೆಕ್ಸ್ಟ್ ಫ್ಯೂಚರ್ ಸ್ಕಿಲ್ಗೆ ವ್ಯಾಲ್ಯೂ. ನೀವೊಂದು AI ಮಾಡ್ತೀರಾ, ಯಾರು ಮಾಡದೇ ಇರೋದು ನೀವು ಮಾಡಬೇಕು. ಯಾರು ಮೀನ್ಸ್ ಅಂದ್ರೆ ನಿಮ್ಗೆ ಒಂದು 100,000 ಜನಕ್ಕೆ ಬರ್ದಿರೋ ವಿದ್ಯೆ ನಿಮ್ಗೆ ಗೊತ್ತಿತ್ತು ಅಂದ್ರೆ ಸ್ಕಿಲ್ ಅದು. ರೈಟ್. ಎಲ್ಲರೂ ಮಾಡ್ತಾರ, ಆ ಕೆಲಸ ಮಾಡೋದು ಸ್ಕಿಲ್ ಅಲ್ಲ. ಸ್ಪೆಷಾಲಿಟಿ ನಿಮ್ಮ ಹತ್ರ ಏನಾನ ಒಂದು ಕಲ್ತಿದ್ರೆ, ಅದು ವಿದ್ಯೆ ಕಲ್ತಿದ್ರೆ ಸ್ಕಿಲ್. ಅದು ಸ್ಕಿಲ್. ಆ ರೀತಿ ನೀವು ಕಲ್ತಿದ್ದಾಗ ನಿಮ್ಗೆ ಬೆಲೆ ಇದ್ದೇ ಇರುತ್ತೆ. ಬೆಲೆ ಇದ್ದೇ ಇರುತ್ತೆ, ಖಂಡಿತ ಇರುತ್ತೆ ನಿಮ್ಗೆ. ಈ ರೀತಿ ಈಗ ಕಮ್ಮಿ ಒಂದು ಲಾಯರ್ ಇರ್ತಾರೆ, ನಾರ್ಮಲ್ ಒಬ್ಬ 1000 ಫೀಸ್ ತಗೋ ಲಾಯರ್ನ ಇದ್ದಾರೆ, 1 ಲಕ್ಷ ಫೀಸ್ ತಗೊಂಡು ಇದ್ದಾರೆ ಲಾಯರ್ ಇದ್ದಾರೆ. ಸ್ಕಿಲ್, ಅನುಭವ ಡಿಪೆಂಡ್ ಆಗುತ್ತೆ. ಈಗ ಇದರಲ್ಲಿ ಸರ್ ನಾನು ನಮ್ಮಲ್ಲಿ ಇನ್ವೆಸ್ಟರ್ ಕೂಡ ಇದ್ದಾರೆ ಹುಡುಗರು, ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ಇದರಲ್ಲಿ ಏನಾಗಿದೆ ಅಂದರೆ, ಒಂದು ರೇಂಜ್ ಪ್ರಾಫಿಟ್ ಬರುತ್ತೆ ಅವರಿಗೆ. ಪ್ರಾಫಿಟ್ ಬಂದಾಗ ಅವರು ಹ್ಯಾಪಿಯಾಗಿರ್ತಾರೆ, ನಾರ್ಮಲಿ ಹ್ಯಾಪಿಯಾಗಿರ್ತಾರೆ. ಅವ್ರು ಏನಾದ್ರು ಪ್ರಾಫಿಟ್ ಬುಕ್ ಮಾಡ್ಕೋಬೇಕಾ ಸರ್, ಏನು ಈ ಥರ ಅಂದರೆ ಅದು ಬುಕ್ಕಿಂಗ್ ಆಗಬೇಕಾ ಪ್ರಾಫಿಟು, ಅದು ಏನು? ಇವಾಗ ಮಾರ್ಕೆಟ್ ಟ್ರೆಂಡ್ ಇರುತ್ತೆ ನಿಮ್ಗೆ. ಹೌದು. ಇವಾಗ ಒಂದು ನನ್ನ ಪ್ರಕಾರ ಒಂದು ಸ್ಟಾಕ್ದೊಂದು ಜರ್ನಿ ಇರುತ್ತೆ. ಒಂದು ಸ್ಟಾಕ್ 10 ಪಟ್ಟು ಆಗೋಷ್ಟು ಕೆಪಾಸಿಟಿ ಅದ ಅನ್ಕೊಡಿ. 10 ಪಟ್ಟು ತೊಗೊಳೋದು ನೀವು ಅಬ್ಸರ್ವ್ ಮಧ್ಯದಲ್ಲಿ ಟ್ರ್ಯಾಕ್ ಮಾಡ್ಬೇಕು. ಒಂದು ಟ್ರೆಂಡ್ ಇರುತ್ತೆ, ಮೇಲೆ 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 ಹೋಗಕತ್ತೈತೆ ಅದು. ಹೌದೌದು. ಎಲ್ಲಿಂದ ವಾಪಸ್ ಬರುತ್ತಂತ ನಮ್ಗೆ ಗೊತ್ತಾದ್ರೆ ನಾವು ಅಲ್ಲಿಂದ ಎಕ್ಸಿಟ್ ಆಗ್ಬೋದು. ಓಕೆ. ಇಲ್ಲ, ಇದು ನಾನು 10 ವರ್ಷ 5 ವರ್ಷದ ಸಲಿಂದ ಇಟ್ಟಿನಿ, 10 ವರ್ಷದ ಸಲ ಇಟ್ಟಿನಿ, ಎಷ್ಟೇ ಪ್ರಾಫಿಟ್ ಆಗಲಿ ಕಬಡ್ನ ವಿಡ್ರಾ ಮಾಡ್ಕೊಂಬಲ್ಲ, ಅದು ಹಾಗೆ ಇಟ್ಬಿಡ್ತೀನಿ ಅಂತ ಸಾಕಷ್ಟು ಜನ ಇದ್ದಾರೆ ನಮ್ಮಲ್ಲಿ. ಎಕ್ಸಾಂಪಲ್, ಅವರು ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಹೋದ್ಮೇಲೆ ವಿಡ್ರಾ ಅಂತ ಮಾಡ್ಕೊಂಡ್ರು ಅವ್ರು ಕೇಳಲ್ಲ. ಅವರು ಇಲ್ಲೇ ಇಟ್ಬಿಡ, ಮತ್ತೆ ತಿರ್ಗಾ ಹೊಳ್ಳಿ ಮತ್ತೆ ಲಾಸ್ನಾಗ ಬಂದರೆ ಅಫ್ಸೋಸ್ ಮಾಡ್ಕೊಬೋದು. ಅಂದರೆ ಇಂಥ ಒಂದು ಸರ್ಕಲ್ಗೆ ಏನು ಒಂದು ಇವಾಗ ಏನಂದ್ರೆ ನೋಡಿ, ಭಾಳ ಜನ ಸರ್ ನಾನು 10 ವರ್ಷ ನಮ್ಮ ಹತ್ರ ಬರ್ತಾರೆ, 10 ವರ್ಷ ಇಡ್ತೀನಿ ಸರ್, ನಾನು ಇಟ್ಬಿಡ್ತೀನಿ ಸರ್ 15 ವರ್ಷ ಈ ಥರ ಅಂತಾರೆ ಸರ್. ಇನ್ವೆಸ್ಟ್ಮೆಂಟ್ 2 ತಿಂಗಳಿಗೆ ಏನಾರು ಮಾರ್ಕೆಟ್ ಡೌನ್ ಬಂದರೆ ಸರ್ ಏನು ಮಾಡೋದು ಓಡ್ ಬರ್ತಾರೆ. ಏನು ಮಾಡೋದು ಸರ್, ಏನು ಮಾಡೋದು, ಇಡ್ಲೇ ಬೇಡ, ತೆಗಿತೀನಿ ಸರ್. ಅಂದರೆ ಯಾಕೆ ಹಂಗೆ ಅನಿಸ್ತೈತೆ ನಿಮಗೆ? ನಿಮ್ಗೆ ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ. ಹೌದು. ಸಿಂಪಲ್. ನಿಮ್ಗೆ ಅದು ಸ್ಟಾಕ್ ಇನ್ವೆಸ್ಟ್ ಮಾಡಿದ್ರೆ 10 ವರ್ಷಕ್ಕೆ ನೀವು ಡಿಸೈಡ್ ಆಗಿದ್ರಿ, ನಾ ಆಯ್ತಪ್ಪ 10 ವರ್ಷ ಆದ್ಮೇಲೆ ತೆಗಿತೀನಿ ಅಂತ. ಯಾಕೆ ಸೆಂಟ್ರಾಗ ಬಂದ್ರಿ? ನಿಮ್ ಕಾನ್ಫಿಡೆಂಟ್ ಯಾಕೆ ಇಲ್ಲ? ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ನಿಮ್ಗೆ ನಾಲೆಡ್ಜ್ ಇದ್ದು ಕಲ್ತಿದ್ರಿ ಅಂದ್ರೆ ನೀವು ಅದು ಕೆಳಗೆ ಬಂದ್ರೆ ಮತ್ತೆ ಮೇಲೆ ಹೋಗುತ್ತಾ, ಆವ್ರೇಜ್ ಮಾಡಬೇಕು. ಈ ಲೆವೆಲ್ಗೆ ಬಂದ್ಮೇಲೆ ಲಾಸ್ಟ್ ಪೊಸಿಷನ್ ನಾನು ಎಕ್ಸಿಟ್ ಆಗ್ಬೇಕಂತ ಒಂದು ಕಲ್ತಿದ್ರೆ ತಾನು ನಿಮ್ಗೆ ಗೊತ್ತಾಗುತ್ತೆ. ಕಲ್ತಿಲ್ಲ ಅಂದ್ರೆ ಏನಾಗುತ್ತೆ, ಮಾರ್ಕೆಟ್ ಬಿದ್ದಾಗೆಲ್ಲ ಭಯ ಆಗುತ್ತೆ. ಹೌದೌದು. ನಮ್ಮವ್ರು ಹೆಂಗಂದ್ರೆ ಕೆಳಗೆ ಬಂದ್ಮೇಲೆ ಲಾಂಗ್ ಟೈಮ್, ಮೇಲೆ ಹೋದ್ರೆ ಶಾರ್ಟ್ ಟರ್ಮ್.
ಓಕೆ. ಮ್ಯಾಲ ಬಂದು ಸ್ವಲ್ಪ ಪ್ರಾಫಿಟ್ ಅಂದ್ರೆ ತೆಗೆದು ಬಿಡೋದು, ಕೆಳಗೆ ಬಂತಂದ್ರೆ ಕಾಯ್ತಾ ಇರೋದು. ಲಾಂಗ್ ಟೈಮ್ ಇನ್ವೆಸ್ಟರ್ ಇಲ್ಲ ನಾನು ಲಾಂಗ್ ಟೈಮ್ ಇಟ್ಕೊಂಡಿನಿ ಅನ್ನೋದು. ನನ್ನ ಫ್ರೆಂಡ್ ಒಬ್ಬರು ಇದ್ರು, ಒಂದು ಸ್ಟಾಕ್ ಹೇಳಿದ್ ತೊಗೊಂಡು ಕೆಳಗಡೆ ಬಂದ ತಕ್ಷಣ ನಾನು ಲಾಂಗ್ ಟೈಮ್ ಪರವಾಗಿಲ್ಲ ಎಷ್ಟನ್ನು ಕೆಳಗೆ ಬರಲಿ ಲಾಂಗ್ ಟೈಮ್ ಮೇಲೆ ಬಂತು ಒಂದು 10% ಬಂತಂದ್ರೆ ಯಾವಾಗ ತೆಗೆಮ್ ಅಂತ ತೆಗೆದ್ಬಿಡ್ಲೆ ಅಷ್ಟೇ. ಆ ರೀತಿ ಸಿಚ್ಚು. ನಾವು ಒಪ್ಪಂದದ ಮೇರೆಗೆ ಆಗ್ಬೇಕು, ಒತ್ತಾಯದ ಮೇರೆಗೆ ಅಲ್ಲ ಲಾಂಗ್ ಟರ್ಮ್ ಆಗೋದು. ಸ್ಟಾಕ್ ತೊಗೊಂಡೆ ಕೆಳಗೆ ಬಂತು ಲಾಸ್ನಾಗಿನಿ, ಅದಕ್ಕೆ ನಾ ಏನ್ ಮಾಡೋದು ಲಾಂಗ್ ಟೈಮ್ ಆಗ್ಬಿಡೋದು. ಲಾಸ್ನೇ ಕಾಯ್ತಾರ ಭಾಳ ಮಂದಿ, ಪ್ರಾಫಿಟ್ದಾಗ ಕಾಯಲ್ಲ. ಹೌದೌದು. ಬಿಗ್ಗೆಸ್ಟ್ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಸೈಕಾಲಜಿ, ನೀವು ಲಾಸ್ನಾಗಿದ್ದಾಗ ವೇಟ್ ಮಾಡಕ್ ರೆಡಿ ಇದೀರಿ, ಲಾಭದಲ್ಲಿದ್ದಾಗ ಲಾಭ ತಗೊಳಕ್ ಕೆಪಾಸಿಟಿ ಇಲ್ಲ ಸರ್. ಅದೇ ಯಾಕೆ ಪ್ರಾಬ್ಲಮ್ ಅಂದ್ರೆ ಪ್ರೀವಿಯಸ್ ಇದು ಹೆಂಗಂದ್ರ ನಮ್ಮ ಬೆಂಗಳೂರು ಕಡೆ ಹೇಳ್ತಾರೆ, ಇಲ್ಲಿ ಒಂದು ಬಿಸಿ ಹಾಲು ಕುಡಿದ್ರೆ ಬೆಕ್ಕಂತ. ಒಂದ್ಸರಿ ಬೆಕ್ಕು ಬಿಸಿ ಹಾಲು ಕುಡಿದು ನಾಲಿಗೆ ಸುಟ್ಬಿಟ್ಟಿರ್ತ. ಹೌದು. ತಣ್ಣ ಹಾಲು ಕುಡಿಯಕ್ ಹೋಗಂದ್ರೆ ಅನ್ಸುತ್ತೆ ಆ ರೀತಿ. ಫಸ್ಟ್ ನೋಡಿರ್ತಾರೆ ಕೆಳಗೆ ಬಂದು ಸಿಕ್ಕಾಕೊಂಡಿರ್ತಾರೆ, ಮ್ಯಾಲ ಬಂತಂದ್ರೆ ಸಾಕಪ್ಪ ಫಸ್ಟ್ ನ ಎಕ್ಸಿಟ್ ಆಗ್ಬಿಡ್ಬೇಕಂತ ಡಿಸೈಡ್ ಆಗಿ ಕುಂತಿರ್ತಾರ. ಹೌದಲ್ಲ, ಆವಾಗ ಏನ್ ಮಾಡ್ತಾರ, ಮ್ಯಾಲ ಬಂದ ತಕ್ಷಣ ಫಸ್ಟ್ ಎಕ್ಸಿಟ್ ಆಗ್ಬಿಡ್ತಾರ ಆ ಭಯಕ್ಕೆ. ನಾನು ಯುಕ್ರೇನ್ ಯುದ್ಧ ನೋಡಿದೆ 22-23 ನಮ್ಮ ಪೋರ್ಟ್ಫೋಲಿಯೋ 30% ಎಲ್ಲ ಮೈನಸ್ ಇತ್ತು. 30% ಮೈನಸ್ ಅಲ್ಲಿ ನಾವು ನಮ್ಮ ಮಾರ್ಕೆಟ್ ಕೆಳಗೆ ಬಂದ್ರೆ ಖುಷಿ ನಮ್ಗೆ, ಯಾಕಂದ್ರೆ ಮತ್ತೆ ಬೈ ಮಾಡ್ಬೋದು, ಈ ರೇಟ್ ಮತ್ತೆ ಸಿಗಲ್ಲ ಅಂತ. ಬೇರೆಯವ್ರಿಗೆ ಭಯ, ಇನ್ನು ಕೆಳಗೆ ಬರ್ತದೆ ಜೂರಾಗ್ಬಿಡುತ್ತೇನಂತ, ಯಾಕಂದ್ರೆ ಅವ್ರು ನಾಲೆಡ್ಜ್ ಇಲ್ಲ, ಕಲ್ತಿಲ್ಲ. ಬಟ್ ಎಲ್ಲ ಕಂಪ್ನಿ ಆ ಥರ ಪರ್ಫಾರ್ಮೆನ್ಸ್ ಮಾಡಲ್ಲ ಸರ್, ಮಾಡಲ್ಲ. ಅದೇ ಇಲ್ಲ, ಅಲ್ಲೇ ಇರೋದು ಟ್ವಿಸ್ಟ್ ಇರೋದು, ಅಲ್ಲೇ ಇರೋದು. ನಾವು ಯಾವ ತರ ಸ್ಟಾಕ್ ಸೆಲೆಕ್ಟ್ ಮಾಡ್ಬೇಕು ಅದ್ರ ಮೇಲೆ ಡಿಪೆಂಡ್ ಐತಿ. ಹೌದೌದು. ನಾವೊಂದು ಸ್ಟಾಕ್ ಲೆವೆಲ್ ಇರುತ್ತೆ, ನಮ್ದು ಲಾಸ್ಟ್ ಸ್ಟಾಪ್ ಲಾಸ್ ಇರುತ್ತೆ, ಇದ್ರ ಕೆಳಗೆ ಬಂದ್ರೆ ಮಾತ್ರ ಎಕ್ಸಿಟ್ ಆಗ್ತಾನೆ, ಇಲ್ಲಾಂದ್ರೆ ಇಲ್ಲ. ಅಲ್ಲಿವರೆಗೂ ನಾವು ಆವರೇಜ್ ಮಾಡ್ತಾನೆ ಇರ್ತೀವಿ, ಇನ್ನು ಮತ್ತೆ ತೋತಿರ್ತೀವಿ. ನಿಮ್ಗೆ ಇಡೀ ಯೂಟ್ಯೂಬ್ ಹುಡ್ಕೊಂಡ್ ಬನ್ನಿ, ಅದಾನಿ ಬಗ್ಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿತ್ತು, ಅದಾನಿ ಹಿಡನ್ಬರ್ಗ್ ಅಂತ. ಅದು ಒಂದು ಆಲ್ಮೋಸ್ಟ್ 3 ವರ್ಷದಿಂದ ಅನ್ಕೊಂತೀನಿ. ನನ್ನ ಚಾನಲ್ ಅಲ್ಲಿ ಇದೆ, ಹೋಗಿ ನೋಡಬಹುದು. ಇಡೀ ಯೂಟ್ಯೂಬ್ ಅಲ್ಲಿರೋ ಜನ ಎಲ್ಲ ಅಪೋಸ್ ಮಾಡಿದ್ರು, ಅದಾನಿ ಗ್ರೂಪ್ ಮುಗೀತು, ಇವನ್ ಮೇಲೆ ಆಗಲ್ಲ, ಹಂಗಾಯ್ತು ಹಿಂಗಾಯ್ತು, ಅದ್ರಲ್ಲಿ LIC ಇನ್ವೆಸ್ಟ್ ಮಾಡ್ರೆ ಮುಳುಗುತ್ತಾ, SBI ಇನ್ವೆಸ್ಟ್ ಮಾಡ್ರೆ ಮುಳುಗುತ್ತಾ. ನೆಗೆಟಿವ್ ಅಂದ್ರೆ ನಿಮ್ಗೆ ನಮ್ಗೆ ನಗು ಬರ್ತಿತ್ತು ಅವ್ ನೋಡಿದೆ, ಅವರೆಲ್ಲ ಹೇಳೋದು. ಟಿವಿ ತಗೋರಿ, ನ್ಯೂಸ್ ಚಾನಲ್ ತಗೋರಿ, ಎಕನಾಮಿಸ್ಟ್ ತಗೋರಿ, ಎಲ್ಲರೂ ಹಂಗೆ ಮಾತಾಡ್ತಿದ್ರು. ನಾನು ಒಬ್ಬನೇ ಪಾಸಿಟಿವ್ ಮಾತಾಡಿದ್ದೆ ಅದಾನಿ ಗ್ರೂಪ್ ಬಗ್ಗೆ. ಓಕೆ. ಹಿಡನ್ಬರ್ಗ್ ಅಂತ ಒಂದು ಬ್ಲೇಮ್ ಮಾಡಿತ್ತು, ಅದಾನಿ ಗ್ರೂಪ್ ಅಲ್ಲಿ ಫೇಕ್ ಟ್ರಾನ್ಸಾಕ್ಷನ್ ಅಂತ. ನಾನು ಒಬ್ಬನೇ ಪಾಸಿಟಿವ್ ಮಾತಾಡಿದ್ದೆ. ಅವತ್ತು ನಾವ್ ಇನ್ನೂ ಅದಾನಿ ಪವರ್ ಅಂತ ಸ್ಟಾಕ್ ಇದೆ, ಅದು ಇನ್ನೂ ಬೈ ಮಾಡಿದ್ವಿ. ಇವತ್ತೇನಿದೆ ಅದಾನಿ ಸ್ಟಾಕ್ ಹೋಗಿ ನೋಡಿ, ಅದಾನಿ ಪೋರ್ಟ್, ಅದಾನಿ ಪವರ್ ಅಂತ. ಈ ರೀತಿ ಜನಗಳ ಹೊರಗಡೆ ಬಿಕ್ತಾಯ ಅಂತಾರಲ್ಲ, ಅದು ಇಲ್ಲ ಅಲ್ಲ. ಅದು ಇಲ್ಲಿ ಏನ್ ಕಾಣುತ್ತೆ ಅದಲ್ಲ, ಏನ್ ಕಾಣಲ್ಲ ಆ ವಿಷಯ ಇಲ್ಲಿ ತಿಳ್ಕೊಬೇಕಾಗಿದೆ. ದಿನ ಬೆಳಗಾದ್ರೆ ಅಂದ್ರೆ ಇಲ್ಲಿ ಕ್ರೌಡ್ ನ ಫಾಲೋ ಮಾಡಬಾರ್ದು. ನೀವು ಕುರಿಗಳ ಜೊತೆ ಹೋಗ್ಬಾರ್ದು. ಇಲ್ಲಿ ಎಲ್ಲಾ ಕುರಿಗಳು ಉಂಟ, ನಾನು ಕುರಿ ಹೋಗ್ಬಾರ್ದು. ಇಲ್ಲಿ ಸ್ಟಾಕ್ ಮಾರ್ಕೆಟ್ ಇಲ್ಲಿ ಎಲ್ಲರೂ ಏನಾಗುತ್ತೆ ಅಂತ ಹೇಳಿದ್ರೆ ಅದಾಗಲ್ಲ. ಯಾವಾಗ್ಲೂ ಸ್ಟಾಕ್ ಮಾರ್ಕೆಟ್ ಇಲ್ಲಿ ಸರ್ಪ್ರೈಸ್ ಕೊಡ್ತಾ ಇರುತ್ತೆ. ನೀವೇನ್ ಅನ್ಕೋತೀರ ಹಂಗ ಆಗಲ್ಲ, ನೀವೇನ್ ಅನ್ಕೊಳ್ಳಲ್ಲ ಅದಾಗುತ್ತೆ. ಆ ರೀತಿ ಸ್ಟಾಕ್ ಸೆಲೆಕ್ಷನ್ ಡಿಪೆಂಡ್ ಆಗುತ್ತೆ. ನೀವು ಯಾವ ಸ್ಟಾಕ್ ತಗೊಂಡಿರಿ, ಎಷ್ಟು ಬೇಕಾದ್ರೆ ಆವ್ರೇಜ್ ಯಾವಾಗ ಮಾಡ್ಬೇಕು. ನೀವು ಸ್ಟಾಕ್ ಬಿದ್ದು ಮತ್ತೆ ವಾಪಸ್ ಮೇಲೆ ಹೋಗ್ಬೇಕಾದ್ರೆ ಆವರೇಜ್ ಮಾಡ್ಬೇಕು. ಜನರಲ್ ಏನ್ ಮಾಡ್ತಾರ, ಬೀಳೋ ಟೈಮಲ್ಲಿ ಆವರೇಜ್ ಮಾಡ್ತಾರೆ. ಎಸ್ ಬ್ಯಾಂಕ್ನಾಗ ಆವರೇಜ್ ಮಾಡಿದೆ, ವೋಡಾಫೋನ್ದಾಗ ಆವರೇಜ್ ಮಾಡಿದೆ. ಯಾಕಂದ್ರೆ ಸಣ್ಣ ಸ್ಟಾಕ್ 10 ರೂಪಾಯಿ ಸಿಗಲ್ಲ, 5 ರೂಪಾಯಿ ಸಿಗಕತ್ತದ, ಆವರೇಜ್ ಮಾಡ್ಕೊಂಡು ಹೋಗ್ತಾರೆ, ಟ್ರ್ಯಾಪ್ ಆಗ್ತಾರೆ. ಈಗ ಅದ್ರ ಜೊತೆಗೆ ಸರ್, ಈಗ SIP ಅಂತ ಒಂದು ಇದೆ ಸರ್, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್, ಅದು ಮ್ಯೂಚುವಲ್ ಫಂಡ್. ಅದು ಮ್ಯೂಚುವಲ್ ಫಂಡ್ನಾಗ ಆ್ಯಡ್ ಆಗುತ್ತೆ. ಇದು ಮಾಡ್ಬೇಕಂತಂದ್ರೆ ನಾವು ಸಪ್ರೇಟ್ ಏನಾದರೂ ನಾವು ಸ್ಟಡಿ ಮಾಡ್ಬೇಕಾ ಸರ್, ಏನು ಹೆಂಗ್ ಮಾಡ್ಬೇಕಾ ಸರ್ ಇದ್ರ ಬಗ್ಗೆ? ನೀವು ಮ್ಯೂಚುವಲ್ ಫಂಡ್ ಅಂದ್ರೆ ನೀವೇನು ಸ್ಟಡಿ ಮಾಡೋದಿರಲ್ಲ, ಸಿಂಪಲ್. ತಿಂಗಳ ಕಟ್ಟೋದೇನೆ SIP ಅಂತಾರೆ ಅಷ್ಟೇ. ಅದು SIP ಅಂದ್ರೆ ಮತ್ತೇನು ಬೇರೆ ಏನಿಲ್ಲ. ಮ್ಯೂಚುವಲ್ ಫಂಡ್ ಹೋಗೋದೇನಕ್ಕೆ, ನನಗೇನು ರಿಸ್ಕ್ ಬೇಡ, ನಾ ಏನು ಕಲಿಯಲ್ಲ, ನನಗೇನು ಟೆನ್ಷನ್ ಬೇಡ ಅನ್ನೋರೇ ಮ್ಯೂಚುವಲ್ ಫಂಡ್ ಹೋಗೋದು. ಓಕೆ ಸರ್. ಓಕೆ. ಸೊ ಬಹಳಷ್ಟು ಡೀಪ್ ನಾಲೆಜ್ ಇದೆ ಸರ್ ಶೇರ್ ಮಾರ್ಕೆಟ್ ಬಗ್ಗೆ ನಿಮಗೆ. ಇವಾಗ ಏನೆಲ್ಲ ಇವ್ರು ಬಂದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಏನ್ ನೋಡ್ತಿದಿರಲ್ಲ, ಇದೆಲ್ಲ ಹೊಸಬ್ರು ಇವರೆಲ್ಲ. ನಾವು ಬಿಫೋರ್ ಕೊರೋನಾ 2015 ಜರ್ನಿ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಏನಂದ್ರೆ ಮಾತಾಡೋದು ಜಾಸ್ತಿ, ಎಲ್ಲರೂ ಕೆಲಸ ಕಡಿಮೆ ಅಷ್ಟೇ. ಸುಮ್ಮನೆ ಬಂದು ನಾನು ಅಷ್ಟು ಆ ಟ್ರೇಡ್ ತೊಗೊಂಡೆ, ಈ ಟ್ರೇಡ್ ತೊಗೊಂಡೆ, ಇವತ್ತು ಹಂಗ್ ಮಾಡಿದೆ ಹಿಂಗ್ ಮಾಡಿದೆ, ಬರೀ ಕಂಟೆಂಟ್ ಸೆಲ್ಲಿಂಗ್ ಅಷ್ಟೇ. 90% ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬರ್ತಾ ಇದೆ, ಅವ್ನ ಕಾರ್ ತೋರಿಸೋದು, ಅವ್ನ ಹೋಟೆಲ್ ಅಲ್ಲಿ ಕುತ್ಕೊಂಡು ವಿಡಿಯೋ ಮಾಡೋದು, ನಾನು ಇಷ್ಟು ಪ್ರಾಫಿಟ್ ಮಾಡಿದೆ, ಓನ್ಲಿ ಪ್ರಾಫಿಟ್ ಮಾಡೋದು ಮಾತ್ರ ತೋರಿಸ್ತಾರೆ, ಲಾಸ್ ಆಗೋದು ತೋರಿಸಲ್ಲ. ಫೇಕ್ ದುನಿಯಾ ಇದು, ತುಂಬಾ ಜನ ಫೇಕ್ ಇದಾರೆ. ಆತರ ಸೈಕಾಲಜಿ ಇದೆ ಸರ್. ಅದು ಪ್ರಾಫಿಟ್ ಮಾಡಿದ್ರೆ ತೋರಿಸಬೇಕು, ಲಾಸ್ ಮಾಡಿದ್ರೆ ಸುಮ್ಮನೆ ಇಟ್ಕೋಬೇಕು ಅಂತ ಸೈಕಾಲಜಿನೇ ಮೈಂಡ್. ಅಲ್ಲ, ನೀವು ನೋಡೋದು ಪ್ರಾಫಿಟ್ ಅಲ್ಲ, ಇವಾಗ ನೀವು ನೋಡೋದು ಪ್ರಾಫಿಟ್ ಮಾತ್ರ. ತುಂಬಾ ಜನ ನಾನು ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ, ಅವನೊಬ್ಬ ಫೇಕ್ ಇನ್ಫ್ಲುಯೆನ್ಸರ್ ಇರ್ತಾನೆ, ಅವನೊಂದು ಕಾರ್ ತಗೊಂತಾನೆ, ಲೈಫ್ ಸ್ಟೈಲ್ ತೋರಿಸ್ತಾನೆ, ಅವ್ನ ಹುಡುಗಿನ ಮದುವೆ ಆಗಿರ್ತಾನೆ, ಟ್ರಿಪ್ ಹೋಗಿ ತೋರಿಸ್ತಾನೆ, ಎಲ್ಲ ಕೆಳಗಡೆ ಹೋಗಿ ಕಮೆಂಟ್ಸ್ ಓದಿ ನೀವು, ಅಣ್ಣ ನಾನು ನಿಂತರ ಆಗ್ಬೇಕು,
ಸರ್ ನಾನು ನಿಂತರ ಆಗ್ಬೇಕು ಅಂತ ಕಮೆಂಟ್ ಬಂದಿರುತ್ತೆ, ನನಗೆ ಓದಿ ಕಾಮಿಡಿ ಅನ್ಸುತ್ತೆ. ಅವ್ನು ಹೋಗಿ ನೀನು ಚೆಕ್ ಮಾಡೋನು, ಅವ್ನ ಲೈಫಲ್ಲಿ ಹತ್ರಕ್ಕೆ ಹೋಗಿ ನೋಡು, ಅವನೇನು ಪ್ರಾಫಿಟ್ ಮಾಡಿದಾನ ಇಲ್ವಾ, ಬೇರೆ ಬಿಸ್ನೆಸ್ ಇಂದ ದುಡ್ಡು ತಗೊಂಡ್ ಹಾಕಿ ತೋರಿಸ್ತಾ ಇದ್ದಾನೆ ನಿನಗೆ ಏನಂತ ಹೋಗಿ ನೋಡು. ನೀನು ನೋಡಲ್ಲ. ತುಂಬಾ ಜನ ಇಷ್ಟೊಂದು ಮುಗ್ಧರ ಅಮಾಯಕರು ಇರ್ತಾರೆ, ಮುಗ್ಧರ ಅನ್ಬೇಕಾ ಮುಟ್ಟಾಳ್ರ ಅನ್ಬೇಕು ಗೊತ್ತಿಲ್ಲ, ಅವ್ರು ಕಮೆಂಟ್ ಹಾಕ್ತಾರೆ ನಾನು ನಿಂತರ ಆಗ್ಬೇಕು ಅಂತ. ರಿಯಾಲಿಟಿ ಚೆಕ್ ಮಾಡಕ್ ಹೋಗಲ್ಲ ಯಾರು. ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಎನಿ ವಿಷಯಗಳು ಆಪ್ಷನ್ಸ್ ಇರಲ್ಲ ಸರ್. ರಿಯಾಲಿಟಿ ಚೆಕ್ ಮಾಡ್ಬೇಕಂದ್ರೆ ಸೋರ್ಸ್ ಇರಲ್ಲ. ಸೋರ್ಸ್ ನೀವು ರಿಸರ್ಚ್ ಮಾಡಬಹುದು, ನೀವು ಮಾಡುವಂತ ನಿಮ್ಮ ಹತ್ರ ಇರ್ಬೇಕದು, ಚೆಕ್ ಮಾಡಬೇಕಾಗತ್ತೆ ನೀವು. ಕಂಟಿನ್ಯೂ ಅವ್ರ ಜರ್ನಿನ ನೋಡಿದಾಗ ಫಾಲೋ ಮಾಡಿದಾಗ ಅವಾಗ ಗೊತ್ತಾಗುತ್ತೆ ಯಾರು ಫೇಕು ಯಾರು ರಿಯಲ್, ಯಾರು ಹೇಳೋದು ನಿಜ ಆಗ್ತಾ ಇದೆ, ಯಾರು ಹೇಳೋದು ನಿಜ ಆಗ್ತಾ ಇಲ್ಲ. ಈಗ ನಾನೊಂದು ಮಾರ್ಕೆಟ್ ಬಗ್ಗೆ ಒಂದು ಜನವರಿಯಲ್ಲಿ ವಿಡಿಯೋ ಮಾಡಿದ್ದೀನಿ, ಜನವರಿ ಫೆಬ್ರವರಿ 1 ರಿಂದ 1.5 ವರ್ಷ ಮಾರ್ಕೆಟ್ ಎಲ್ಲೂ ಹೋಗಲ್ಲ. ನಿಫ್ಟಿ ಏನೋ ಬ್ರೇಕ್ ಆಗಿದೆ ನೋಡಿ, 26,227 ಹೈ ಇದೆ ಲೈಫ್ ಟೈಮ್ ಹೈ. ಅದು ಬ್ರೇಕ್ ಆಗಲ್ಲ ಅಂತ ಅಡ್ವಾನ್ಸ್ ಆಗಿ ಹೇಳಿದ್ದೀನಿ ನಾನು. ಹೇಳಿ ಇವಾಗ 10 ತಿಂಗಳಾಯ್ತು. ಓಕೆ, ಕ್ಲಿಯರ್ ಆಗಿ ಹೇಳಿದ್ದೀನಿ ಬ್ರೇಕ್ ಆಗಲ್ಲ ಅಂತ. ನಾನು ಅದಾನಿ ಬಗ್ಗೆನೂ ಮಾತಾಡಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ಹಿಡನ್ಬರ್ಗ್ ಅನ್ನೋದು ಒಂದು 10 ಜನರ ಕಂಪ್ನಿ ವೇಸ್ಟು. ಈ ಏನ್ ನ್ಯೂಸ್ ನೋಡ್ತಾ ಇದ್ರೆ 3 ತಿಂಗಳಲ್ಲಿ ಕಸದ ಬುಟ್ಟಿಲಿರುತ್ತೆ ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ. ಆ ಕಂಪ್ನಿನೇ ಮುಚ್ಚೋಯ್ತು. ಯಾರು ಎಲಿಗೇಷನ್ ಮಾಡಿದಾರಲ್ಲ ಆ ಕಂಪ್ನಿನೇ ಮುಚ್ಚೋಯ್ತು. ಈ ರೀತಿ ನಮ್ಮ ಜರ್ನಿ ನೋಡಿದಾಗ ಗೊತ್ತಾಗತ್ತೆ ಇವ್ರು ಎಷ್ಟು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡ್ತಾರೆ ಅಂತ. 4 ದಿವಸ ನಿನ್ನೆ ಮೊನ್ನೆ ಬಂದು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ತೋರಿಸಿದ ತಕ್ಷಣ ನೀವು ಒಪ್ಕೋಬಾರ್ದು. ಇವ್ರ ಜರ್ನಿ ನೋಡ್ಬೇಕು. ಓಕೆ, ಏನ್ ಇವ್ರು ವಿಷಯ ನೀವು ಕಲಿಬೇಕಲ್ವಾ, ಅವ್ರು ಹೇಳೋ ವಿಷಯಗಳು ನೋಡ್ಬೇಕು ಹೊರತು ಅವ್ರ ಲೈಫ್ ಸ್ಟೈಲ್ ಅಲ್ಲ. ಲೈಫ್ ಸ್ಟೈಲ್ ನಾನು ತೋರಿಸ್ಬೋದು. ನಾನು ದುಬೈಗೆ ಹೋಗಿದ್ದೀನಿ, ನಾನು 2 ಕೋಟಿ ಕಾರ್ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀನಿ, ನಂದು ಅಂತ ಎಲ್ಲ ಹೇಳಿಲ್ಲ. ಹೌದಲ್ವಾ? ಮಾಡ್ಬೋದು. ನೀವು ದುಬೈಗೆ ಒಂದು ಪ್ಯಾಕೇಜ್ ಇದೆ, ಹೋಗಿ ಒಂದಿಷ್ಟು ಲಕ್ಷ ಅಂತ ಕೊಟ್ಬಿಟ್ರೆ ನೀವು ಇರಾಕ್ ಹೋಟೆಲ್ಲು, ನಿಮ್ ಕಾರು, ಶೂಟು, ವಿಡಿಯೋ ಎಲ್ಲ ಮಾಡಿ ಕಳಿಸ್ತಾರೆ. ನಂದೇ ಕಾರ್ ಅಂತ ಹೇಳ್ಕೋಬಹುದು, ಹೇಳ್ಕೊಳಕ್ ಏನಿತ್ತು. ನಾನು ಫೋಟೋ ತೆಗ್ಸು, ನಾನು ಹೇಳ್ಕೋಬಹುದು. ದುಬೈದಂತೂ ಬೇಜಾನ್. ಹೌದು, ನಾನು ಐಫೋನ್ ತಗೊಂಬಂದೆ ಅಲ್ಲಿಂದ 40,000 ಕಮ್ಮಿ ಬಿತ್ತಲ್ಲಿ, ಟ್ಯಾಕ್ಸ್ ಫ್ರೀ ಅಲ್ಲಿ. ಟೂರಿಸ್ಟ್ಗೆ ಟ್ಯಾಕ್ಸ್ ಫ್ರೀ, ಅಲ್ಲಿರೋರ್ಗೆ 5,000 ರೂಪಾಯಿ, ಸಾರಿ 5% ಟ್ಯಾಕ್ಸ್. ನಮಗೆಲ್ಲ ಫ್ರೀ. ನೀವೇನೇ ಪರ್ಚೇಸ್ ಮಾಡ್ಕೊಂಬನ್ನಿ, ಗೋಲ್ಡ್ ಗಿಲ್ಡ್ ಎಲ್ಲ, ಐಫೋನು, ಕಾರ್ ನಾವೆಲ್ಲ ಸಫರಿಗೆ ಹೋಗಿದ್ದೀವಿ, ಅಲ್ಲಿ ಇಲ್ಲಿ 1.5 ಕೋಟಿ ಕಾರ್, ಅಲ್ಲಿ 50 ಲಕ್ಷ. ಆ ರೀತಿ ಫೇಕ್ ಆಗಿ ತೋರಿಸೋದು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಇದು ಒಂದು ಕಾಲದಲ್ಲಿ MLM ಇತ್ತು, ನೆಟ್ವರ್ಕ್ ಮಾರ್ಕೆಟಿಂಗ್ ಇಲ್ಲ. ಸ್ಟೇಜ್ ಮೇಲೆ ಹೋಗೋದು, ನಾನು ಅಷ್ಟು ಕೋಟಿ ಗಳಿಸ್ತೀನಿ, ನಾಳೆ ಎಷ್ಟು ಕೋಟಿ ಗಳಿಸ್ತೀನಿ ಅಂತ ಜನನೆಲ್ಲ ಮೋಟಿವೇಟ್ ಮಾಡೋದು. ಇವಾಗ ಏನಾಗಿದೆ, ಟ್ರೇಡಿಂಗ್ ಅಲ್ಲಿ ಸ್ಟಾರ್ಟ್ ಆಗಿದೆ ಅದು. ಈಗ ಟ್ರೇಡಿಂಗ್ ಅಲ್ಲಿ ಸರ್, ಈಗ ನಾವು ಸಿ ಆರ್ ಅಮೌಂಟ್ ಅನ್ನ ಯಾವ ತರ ಟ್ರಾನ್ಸಾಕ್ಷನ್ ಮಾಡ್ಬೋದು ಸರ್? CR ಅಮೌಂಟ್ ಅಂದ್ರೆ ಕೋಟಿಗಂಟ್ಲೆ ಅಮೌಂಟ್ ಅನ್ನ ಯಾವ ತರ ಮೆನ್ಷನ್ ಮಾಡ್ಕೊಂಡು ಇರ್ಬೋದು? ಈಕ್ವಿಟಿಯಲ್ಲಿ ಮಾಡ್ಬೋದಾ, ಆಪ್ಷನ್ ಅಲ್ಲಿ ಮಾಡ್ಬೋದಾ? ಎಲ್ಲದರಲ್ಲೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ರಿಸ್ಕ್ ನಿಮ್ದೇ ಅದು. 1 ಕೋಟಿ ಆಗ್ತಿದ್ದೀರಾ, ಅದನ್ನ ಉಳಿಸ್ಕೋಬೇಕು ನೀವು. ರಿಸ್ಕ್ ನಿಮ್ದು. 1 ಕೋಟಿ ಅಮೌಂಟ್, ಈಗ 1 ಕೋಟಿ ಅಮೌಂಟ್ ನಾವು ಅದ್ರ ಹಾಕ್ಬೇಕಂದ್ರೆ ಸೊ ಎಂತೆಂತದ ಏನೇನು ನಾವು ಸ್ಟೆಪ್ಸ್ ಅನ್ನ ನೀವು ಸೇಫ್ ಆಗಿ ಇಟ್ಕೋಬೇಕು. ನಿಮ್ 1 ಕೋಟಿನ ಸೇಫ್ ಆಗಿ ಟ್ರೇಡ್ ಮಾಡಬೇಕು ಅನ್ಕೊಳ್ಳಿ. ಹೌದು. ನೀವು ಕಮ್ಮಿ ಅಂದ್ರೂ ಕೂಡ, ಕಮ್ಮಿ ಅಂದ್ರೆ 60% ಇಕ್ವಿಟಿ ಹಾಕ್ಬೇಕು ನೀವು. 60% ಈಕ್ವಿಟಿ ಕಮ್ಮಿ ಅಂದ್ರು ಕೂಡ. ಓಕೆನಾ? 70 ಹಾಕೋಬಹುದು, 60. ಇನ್ನೊಂದು 30% ಅಲ್ಲಿ ನೀವು ಬೇಕಾದ್ರೆ ಸ್ವಿಂಗ್ ಟ್ರೇಡ್ ಮಾಡಿ 10 ಲಕ್ಷ, 10 ಲಕ್ಷ ಆಪ್ಷನ್ ಟ್ರೇಡ್ ಮಾಡ್ತೀರಾ, 10 ಲಕ್ಷ ಕ್ರಿಪ್ಟೋ ಮಾಡ್ಬೋದು. ಈ ರೀತಿ ಮಿಕ್ಸ್ ಮಾಡ್ಬೋದು. ಸೇಫ್ ಅಂತ ಒಂದು 70% ಮಾಡ್ಬೋದು. ಅದು ನಾಲೆಜ್ ಪರ್ಸನ್ ಅದ ತರ ಇದು ಮಾಡ್ಬೋದು. ನಿಮ್ ನೋಡಿ, ಚಾರ್ಟ್ ಟ್ರೇಡಿಂಗ್ ಅಲ್ದ್ರೆ 3ರಲ್ಲೂ ಮಾಡ್ಬೋದು. ಓಕೆ, ಇನ್ವೆಸ್ಟ್ ಮಾಡ್ಬೋದು, ಸ್ವಿಂಗ್ ಟ್ರೇಡ್ ಮಾಡ್ಬೋದು, ಕ್ರಿಪ್ಟೋ ಮಾಡ್ಬೋದು, ಆಪ್ಷನ್ಸ್ ಮಾಡ್ಬೋದು. ಓಕೆ, ನೀವು ಡಿವೈಡ್ ಮಾಡಬೇಕು ಯಾವ್ದ್ರಲ್ಲಿ ಎಷ್ಟು ಜಾಸ್ತಿ ನಾನು ರಿಸ್ಕ್ ತಗೋಬೇಕು ತಗೋಬಾರದು ಅಂತ. ಓಕೆ, ರಿಸ್ಕ್ ಅಸೆಟ್ ಯಾವ್ದಿದೆ ಅದು ಕಮ್ಮಿ ಇರಬೇಕು, ರಿಸ್ಕ್ ಇಲ್ದಿರೋ ಜಾಸ್ತಿ ಇರಬೇಕು. ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ರಿಸ್ಕ್ ಕಡಿಮೆ, ಅಲ್ಲೊಂದು 70%, 10% ಸ್ವಿಂಗ್ ಟ್ರೇಡ್. ಓಕೆ, 10 ಲಕ್ಷ ಅನ್ಕೊಳ್ಳಿ ಸ್ವಿಂಗ್ ಟ್ರೇಡ್, 10 ಲಕ್ಷ ಆಪ್ಷನ್. ಸ್ವಿಂಗ್ ಟ್ರೇಡ್ ಸ್ವಲ್ಪ ಎಕ್ಸ್ಪ್ಲೇನ್. ಸ್ವಿಂಗ್ ಟ್ರೇಡ್ ಅಂದ್ರೆ ನೀವು ವಾರಕ್ಕೆ, ತಿಂಗಳಿಗೆ, 3 ತಿಂಗಳಿಗೆ, 1 ವರ್ಷದ ಒಳಗಡೆ ತಗೊಂಡ್ ಮಾರೋದನ್ನ ಸ್ವಿಂಗ್ ಟ್ರೇಡ್ ಅಂತ ಕರಿತೀವಿ. 1 ವರ್ಷದ ಒಳಗಡೆ ತಗೊಂಡ್ ಮಾರೋದು ಶಾರ್ಟ್ ಟೈಮ್ ಸ್ವಿಂಗ್ ಟ್ರೇಡಿಂಗ್ ಅಂತಾನು ಕರಿತೀವಿ. ಸ್ಟಾಕ್ ಅಲ್ಲಿ ಮಾಡೋದನ್ನ ಸ್ವಿಂಗ್ ಟ್ರೇಡ್ ಅಂತ ಕರಿತೀವಿ. ಶಾರ್ಟ್ ಟೈಮ್, ವಾರನ ಆಗ್ಬೋದು, ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಈ ರೀತಿ ಮಾಡಿ ದುಡ್ಡು ಮಾಡೋದು ಸ್ವಿಂಗ್ ಟ್ರೇಡ್ ಅಂತ ಕರಿತೀವಿ. ಲಾಂಗ್ ಟೈಮ್ ಅಂದ್ರೆ ನಿಮ್ಗೆ 3 year 5 year, ಮೋರ್ ದೆನ್ 1 year, ಅದನ್ನ ಲಾಂಗ್ ಟರ್ಮ್ ಅಂತ ಕರಿತೀವಿ. ಎಂಟ್ರಿ ಡೇ ಅಂತಂದ್ರೆ ನೀವು ಇವತ್ತೇ ತಗೊಂಡು ಇವತ್ತೇ ಮಾರೋದು. ಆಪ್ಷನ್, ಅದರಲ್ಲಿ ಆಪ್ಷನ್ಸ್ ಇರುತ್ತೆ, ಸ್ಟಾಕ್ನು ಮಾಡಬಹುದು, ಎರಡೂ ಮಾಡಬಹುದು. ಎಂಟ್ರಿ ಡೇ ಅಂದ್ರೆ ಒಂದು ಇವತ್ತೇ ತಗೊಂಡು ಇವತ್ತೇ ಮಾರಬೇಕು. ಅಲ್ಲಿ ನೀವು ಸಾಲ ತಗೊಂಡಿರ್ತೀರ, ಅದಕ್ಕೆ ಲಿವರೇಜ್ ಅಂತ ಕರಿತೀವಿ. ಲಿವರೇಜ್ ತಗೊಂಡ್ ಮಾಡೋದು. ನಿಮ್ಮ ಹತ್ರ ಒಂದು 3,000 ಇದ್ರೆ ಅವ್ರು ಒಂದು 10,000 ಟ್ರೇಡಿಂಗ್ ಮಾಡಷ್ಟು ಕೊಡ್ತಾರೆ, 20,000 ಮಾಡಷ್ಟು ಕೊಡ್ತಾರೆ. ಅಲ್ಲಿ ಎಂಟ್ರಿ ಡೇ ಅಂದ್ರೆ ನೀವು ಇವತ್ತು ತಗೊಂಡು ಇವತ್ತು ಮಾರ್ಲೇಬೇಕು. ನೀವು ಮಾರಿಲ್ಲ ಅಂದ್ರೆ ಸಿಸ್ಟಮ್ ಆಟೋಮೆಟಿಕ್ ಆಪ್ ಅಲ್ಲೇ ಸೆಲ್ ಆಗುತ್ತೆ. ಅವರೇ ಸೆಲ್ ಮಾಡ್ರೆ ಮತ್ತೆ 50 ರೂಪಾಯಿ ದಂಡ ಹಾಕ್ತಾರೆ ನಿಮ್ಗೆ. ಹೌದಾ? ಇಲ್ಲ, ಅವರೇ ಸೇಲ್ ಮಾಡಿದ್ರೆ ಏನೋ 50 ರೂಪಾಯಿ ಸ್ಕ್ವೇರ್ ಎಂಟ್ರಿ ಡೇ ಸ್ಕ್ವೇರ್ ಅಪ್ ಅವರೇ ಸ್ಕ್ವೇರ್ ಮಾಡ್ರೆ 50 ರೂಪಾಯಿ ದಂಡ ಹಾಕ್ತಾರೆ ನಿಮ್ಗೆ. ಹೌದಾ? ನಿಮ್ಗೆ ಗೊತ್ತಿರಲ್ಲ, ಅಕೌಂಟ್ ಕಟ್ ಆಗುತ್ತೆ. ರೈಟ್. ಬಟ್ ನೀವೇ ಎಕ್ಸಿಟ್ ಮಾಡಲೇಬೇಕು ಅವತ್ತಿಂದ. ಇಂಟ್ರಡೇ ಅಂದ್ರೆ ಆಪ್ಷನ್ಸ್ ಅಂದ್ರೆ ನಿಮ್ 1 ವಾರ 1 ತಿಂಗಳು 2 ಆಪ್ಷನ್ಸ್ ಇರುತ್ತೆ.
ಒಂದು ವಾರ ಎಕ್ಸ್ಪೈರಿ ಇರುತ್ತೆ, ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಅದು ನೀವು ಒಂದಿನಕ್ಕನೇ ಎಕ್ಸಿಟ್ ಆಗ್ಬೋದು, 1 ಅವರ್ಗನ ಆಗ್ಬೋದು, ಅರ್ಧ ಗಂಟೆ 5 ನಿಮಿಷಕ್ಕೆ ಬೇಕಾದ್ರೆ ಆಗ್ಬೋದು. ಎಕ್ಸ್ಪೈರಿ ಮಾತ್ರ ವೀಕ್ಲಿ ಮಂತ್ಲಿ 2 ಥರ ಇರುತ್ತೆ. ನಿಫ್ಟಿಲಿ ವೀಕ್ಲಿ ಇದೆ, ಬ್ಯಾಂಕ್ ನಿಫ್ಟಿಲಿ ಮಂತ್ಲಿ ಇದೆ. ಎರಡರಲ್ಲೂ ಇವಾಗ ಅಪ್ಡೇಟ್ ಆಸ್ ಪರ್ ಸೆಬಿ ರೂಲ್ ಪ್ರಕಾರ ಇವಾಗ ವೀಕ್ಲಿ ಮಂತ್ಲಿ 2 ಇದೆ ನಿಫ್ಟಿಲಿ, ಬ್ಯಾಂಕ್ ನಿಫ್ಟಿಲಿ ಬರೀ ಮಂತ್ಲಿ ಇದೆ. ರೈಟ್. ಇದು ಆಪ್ಷನ್ಸ್ ಅನ್ನೋದು ಒಂದು ಡಿಫ್ರೆಂಟ್ ಜಗತ್ತಿದು. ಇದೊಂಥರ ಅಭಿಮಾನ ಚಕ್ರವೇ ಇದ್ದಂಗೆ ಇದು. ಯಾವುದು ಸರ್ ಆಪ್ಷನ್ಸ್ ಅನ್ನೋದು? ಆಪ್ಷನ್ ಟ್ರೇಡಿಂಗ್. ಆಪ್ಷನ್ ಟ್ರೇಡಿಂಗ್, ಇಂಟ್ರಾಡೇ ಅನ್ನೋದು ಒಂದು ಇದು ಚಕ್ರವ್ಯೂಹ. ಅಭಿಮಾನಿಗೆ ಬರೀ ಹೋಗೋದು ಗೊತ್ತಿರುತ್ತೆ, ಬರೋದು ಗೊತ್ತಿರಲ್ಲ. ಆ ಥರ ಎಲ್ಲರೂ ಅಭಿಮಾನಿಗಳು. ಅಂದ್ರೆ ಈ ನಿಫ್ಟಿ ಬಿಗಿನರ್ಸ್ ಯಾರೆಲ್ಲ ಆಪ್ಷನ್ ಟ್ರೇಡಿಂಗ್ ಮಾಡ್ತಾರೆ ಅವರೆಲ್ಲ ಅಭಿಮಾನಿಗಳು. ಹೌದಾ? ಅಭಿಮಾನಿ ಏನು, ಹೋಗೋದು ಗೊತ್ತಿತ್ತು, ಬರೋದು ಗೊತ್ತಿಲ್ಲ ವಾಪಸ್. ರೈಟ್. ಅದಕ್ಕೆ ತಾನೇ ಅಭಿಮಾನಿ ಸತ್ತಿದ್ದು. ಚಕ್ರವ್ಯೂಹ ಬರೋದು ಗೊತ್ತಿಲ್ಲ, ಹೋಗೋದು ಮಾತ್ರ ಗೊತ್ತು. ಓಕೆ. ಅವನೇನ್ ಮಾಡಿದ, ಅಭಿಮಾನಿ ಏನ್ ಮಾಡೋದು, ತಾಯಿ ಗರ್ಭದಲ್ಲಿದ್ದ ಕೇಳಿಸ್ಕೊಂಡಿದ್ದ ಚಕ್ರವ್ಯೂಹ ಹೆಂಗ್ ಹೋಗ್ಬೇಕು ಅಂತ. ಅರ್ಜುನ್ ಹೇಳ್ಬೇಕಾರೆ ಅವನ ಹೆಣತಿಗೆ ಬರ್ಬೇಕಾರೆ ಹೆಂಗ ಅಷ್ಟೇ ಊರ್ ಬಂದ್ಬಿಡ್ತು, ಮುಗೀತು, ಅವ್ನು ಹೇಳಲಿಲ್ಲ ವಾಪಸ್ ಹೆಂಗ್ ಬರ್ಬೇಕಂತ. ಬರೀ ಹೋಗೋದ್ ಮಾತ್ರ ಕೇಳಿಸ್ಕೊಂಡಿದ್ದ, ನನ್ಗೆ ಗೊತ್ತು ಅಂತ ಇವ್ನು ಹೋದ. ಈ ಹೊಸ್ದಾಗ್ ಬರೋರು ಏನ್ ಗೊತ್ತಾ, ಫ್ರೆಂಡ್ಸ್ ಹೇಳ್ದ, ಈಗ ನೀವು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಕಾಲ್ ಮಾಡ್ತಾರೆ, ಸರ್ ಅಪ್ಪ ಟಿಪ್ಸ್ ದೇಂಗೆ, ಪ್ರಾಫಿಟ್ ಕರಾದೆಂಗೆ ಅಂತ ಕಾಲ್ ಮಾಡ್ತಾರೆ. ನೋಡಿ ಟ್ರಯಲ್ ನೋಡಿ ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾರೆ. ಹೋಗೋದ್ ಮಾತ್ರ ಗೊತ್ತು. ಲಾಭ ಬರುತ್ತೆ, ಲಾಸ್ ಆದ್ರೆ ಹೆಂಗೆ ಯೋಚನೆ ಮಾಡಲ್ಲ. ಫ್ರೆಂಡ್ಸ್ ಹೇಳಿದ್ರು, ಟಿಪ್ಸ್ ನೋಡಿದೆ, ಯೂಟ್ಯೂಬಲ್ಲಿ ನೋಡಿದೆ, ಅಲ್ಲಿ ನೋಡಿದೆ ಅಂತ ಮಾಡ್ತಾರೆ. ಬಟ್ ಎಲ್ಲರೂ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಾಗ ಅಭಿಮಾನಿ ಆಗ್ತಾ ಇದ್ದಾರೆ ಇವಾಗ. ಈಗ ಯೂಟ್ಯೂಬಲ್ಲಿ ಲೈವ್ ಬರ್ತಾರೆ ಸರ್, ಸಾಕಷ್ಟು ಜನ ನೋಡಿದ್ದೀನಿ, ಲೈವ್ ಬರ್ತಾರೆ ಆಪ್ಷನ್ ಟ್ರೇಡಿಂಗ್ ಅಲ್ಲಿ. ಅವ್ರು ಕೊಡುವಂತ ಒಂದು ಟ್ರೇಡ್ ಅನ್ನ ಪ್ರಾಫಿಟೇಬಲ್ ಇರುತ್ತೆ. ಲಿಟಲ್ ಬಿಟ್ ಪ್ರಾಫಿಟೇಬಲ್ ಇರುತ್ತೆ, ಶೋರ್ ಅಂತಿಲ್ಲ, ಬಟ್ ಇರುತ್ತೆ. ಬಟ್ ಈಗ ಆಪ್ಷನ್ ಟ್ರೇಡಿಂಗ್ನಲ್ಲಿ ಏನು ಕಲ್ತ್ರೆ ನಾವು ಅದನ್ನ ಸರ್ವೈವ್ ಮಾಡ್ಬೋದು, ಲಾಂಗ್ ಜರ್ನಿಯನ್ನು ನಾವು ಪಾಸ್ ಮಾಡ್ಕೊಂಡು ಹೋಗ್ಬೋದು. ಆಪ್ಷನ್ ಟ್ರೇಡಿಂಗ್ನಲ್ಲಿ ಏನಾದರೂ ಇಂಥ ಒಂದು ಸೆಟಪ್ ಇದೆಯಾ ಅದರಲ್ಲಿ? ಅಂದರೆ ಏನು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಅಂದ್ರೆ ನೀವು ಚಾರ್ಟ್ ಟ್ರೇಡಿಂಗ್ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ಸೈಕಾಲಜಿ ಕಲಿಬೇಕು, ಡಿಸಿಪ್ಲಿನ್. ಚಾರ್ಟ್ ಟ್ರೇಡಿಂಗು, ಸೈಕಾಲಜಿ, ಡಿಸಿಪ್ಲಿನ್, ರಿಸ್ಕ್ ಮ್ಯಾನೇಜ್ಮೆಂಟ್. ಓಕೆ. ಇಷ್ಟು ಮಿನಿಮಮ್ ಕಲಿಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ. ಎಫರ್ಟ್ ಜಾಸ್ತಿ ಇದೆ. ಓಕೆ. ಅಂದ್ರೆ ಆ ಜರ್ನಿ ನೀವು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ನಿಮಗೆ ಅಷ್ಟು ಟೈಮ್, ಡೆಡಿಕೇಟೆಡ್ ಟೈಮ್ ಕೊಟ್ಟು ಒಂದು 5-10 ಲಕ್ಷ ನಾನು ಲಾಸ್ ಆದರೂ ಕೂಡ ಇದನ್ನ ಹೆಂಗಾರು ಕಲಿತೀನಿ. ನೋಡಿ, ನಮ್ಮ ಹತ್ರ ಬಂದು ನಮ್ದೊಂದು ಅಕಾಡೆಮಿ ಇದೆ, ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತ ಬೆಂಗಳೂರಲ್ಲಿ ಇದೆ. ನಮ್ಮ ಹತ್ರ ಬಂದು ಕಲಿಯಕ್ಕೆ ಫೀಸ್ ಒಂದು 10,000 ಅನ್ಕೊಳ್ಳಿ. ಬಟ್ ನೀವು ಅದು ಕಲಿಯಕ್ಕೆ ಫೀಸ್ ಯೂನಿವರ್ಸಲ್ ಫೀಸ್ ಇರುತ್ತೆ, ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ಇನ್ನೂ ಜಾಸ್ತಿ ಕೊಡಬೇಕು. ಅದನ್ನ ಬೇರ್ ಮಾಡಕ್ ನೀವು ರೆಡಿ ಇದ್ದೀರಾ? ಆಯ್ತಪ್ಪ, ನಾವು ಹೋದ್ರು ಅಲ್ಲಿ ನನಗೆ 5 ಲಕ್ಷ ಲಾಸ್ ಆದ್ರಲ್ಲಿ ನಾನು ಕಲಿತೀನಿ, ಇದು ಇಲ್ಲ 2 ಲಕ್ಷ ಲಾಸ್, ಕಮ್ಮಿ ಲಾಸ್ ಕಲಿತೀನಿ, ಪರವಾಗಿಲ್ಲ ಕಲಿತೀನಿ ಅನ್ನೋದೊಂದು ಡೆಡಿಕೇಶನ್, ಟೈಮ್ ಕೊಡಬೇಕು, ದುಡ್ಡು ಕೊಡಬೇಕು. ಓಕೆ. ಇದನ್ನ ಕೊಟ್ಟು ನೀವು ಕಲಿತೀನಿ ಅಂದ್ರೆ ಪ್ರಾಕ್ಟೀಸ್ ಮಾಡಿ ಕಲಿಬಹುದು, ಏನು ದೊಡ್ಡ ವಿಷಯ ಅಲ್ಲ. ಈಗ ಸರ್ ದುಡ್ಡು ಕೊಡ್ಲಕ್ಕೆ ರೆಡಿ ಇದ್ದಾರೆ, ಟೈಮ್ ಕೊಡ್ಲಕ್ಕೂ ರೆಡಿ ಇದ್ದಾರೆ. ಬಟ್ ಈಗ ಹೆಂಗೆ, ಕಾಲೇಜಿಗೆ ಹೋಗಿ ನಂತರ ದುಡ್ಡು ಕೊಡ್ತಾರೆ, ಅಡ್ಮಿಷನ್ ಮಾಡ್ತಾರೆ, ಎಕ್ಸಾಮ್ ಬರೀತಾರೆ, ಪಾಸ್ ಆಗ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ. ಹೌದಾ? ಇದೇ ಥರ ಸ್ಟೂಡೆಂಟ್ಸ್ ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ದಾರೆ, ಫೀಸು ಕೊಡ್ತಾರೆ. ಬಟ್ ಅವರಿಗೆ ಪ್ರಾಫಿಟೇಬಲ್, ನೀವು ಟ್ರೇಡರ್ ಇದ್ರಿ, ನೀವು ಇದರಲ್ಲಿ ಲೈಫ್ ಸೆಟ್ಲ್ಮೆಂಟ್ ಮಾಡ್ಕೋದ್ರಿ, ಇದು ನಿಮ್ಮ ಸೆಟ್ ಇದೆ ಇದು ಅಂತ, ನೀವು ಏನಾದರೂ ಸರ್ಟಿಫಿಕೇಟ್ ಕೊಡೋ ಚಾನ್ಸಸ್ ಇದೆನಾ? ನೋಡಿ, ಇವಾಗ ಕಾಲೇಜಲ್ಲಿ ಕಲ್ತು ಸರ್ಟಿಫಿಕೇಟ್ ಕೊಡ್ತಾರೆ. ಕಲ್ತ ಮೇಲೆ ನಿಮ್ಗೆ 50 ಲಕ್ಷ 1 ಲಕ್ಷ ಜಾಬ್ ಸಿಗುತ್ತೆ ಅಂತ ಸರ್ಟಿಫಿಕೇಟ್ ಕೊಡಲ್ಲ. ಅದಂತೂ ಪ್ರೋ ನಾವು ಹುಡ್ಕೋಬೇಕು. ಜಾಬು ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹೇಳ್ಕೊಡ್ತೀವಿ, ಹೇಳೋ ಪ್ರಕಾರ ನೀವು ನಾಳೆ ಕಲ್ತು ಅದನ್ನ ಪ್ರಾಕ್ಟೀಸ್ ಮಾಡಿ ದುಡ್ಡು ಮಾಡ್ಬೋದು 100%. ನಾವು ಬೆಟ್ ಒತ್ಸಕ್ಕಾಗಲ್ಲ, ಬಂದು ಹೇಳ್ಕೊಡ್ಬೋದು, ಹೆಂಗ್ ಒತ್ತಬೇಕು ಬಟನ್ ಅಂತ ಹೇಳ್ಕೊಡ್ಬೋದು. ನಾವೇ ಬಂದು ಡೈಲಿ, ಯಾಕಂದ್ರೆ ಕಾನ್ಫಿಡೆಂಟ್ ಇರುತ್ತೆ ಸರ್. ಅಂದ್ರೆ ಒಂದ್ ಸರ್ಟಿಫಿಕೇಟ್ ಬಂತ ತಿಳ್ಕೊಳ್ಳಿ, ನಾನು 0ದಿಂದ 3 months ಪ್ರಾಫಿಟೇಬಲ್ ಇಂದ 0ದಿಂದ ಸರ್ಟಿಫಿಕೇಟ್ ಪಡೆದೀನಿ, ಅದೊಂದು ಕಾನ್ಫಿಡೆಂಟ್ ಇರುತ್ತೆ ಅದು. ಸೊ ಈ ತರ ಕಾನ್ಫಿಡೆಂಟ್ ಸಿಗೋ ಒಂದು ಪ್ಲೇಸ್ ಇದೆ ಅಂತಂದ್ರೆ ಅದಕ್ಕೆ ಒಂದು ಪ್ಲೇಸಿಗೆ ಒಂದು ಪವರ್ ಇದೆ, ಆ ಜಾಗಕ್ಕೆ ನಾವು ನೋಡಿ. ನಾವು ಅಲ್ಲಿ ಇದ್ರಗಿಂದ ಇದು ಪ್ರಾಕ್ಟಿಕಲ್ ಆಗಿ ಮಾಡೋದು, ನಾವು ಸರ್ಟಿಫಿಕೇಟ್ ಕೊಡ್ತೀವಿ ನಿಮ್ಗೆ ಟ್ರೇಡಿಂಗ್ ಕಲ್ಸಿರೋದನ್ನ. ಬಟ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ಮೈಂಡ್ ಕಾನ್ಸಂಟ್ರೇಟ್ ಕೊಟ್ಟು ಕಲ್ತಿರೋ ಅನ್ನೋ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಎಷ್ಟೋ ಜನ ಡಿಗ್ರಿ ಓದಿದ್ದಾರೆ, ಹೆಬ್ಬಟ್ಟೊತ್ತವ್ರು ದುಡಿಯೋಕ್ಕಾಗಲ್ಲ ಅವ್ರ ಕೈಲಿ. ಸರ್ಟಿಫಿಕೇಟ್ ಯಾವುದು ನಿಮಗೆ, ಅಗೇನ್ ನೀವು ಏನೇ ಸರ್ಟಿಫಿಕೇಟ್ ತೊಗೊಂಡ್ರು ಕಂಪ್ನಿ ಹೋಗಿ ಕೆಲಸ ಮಾಡ್ಬೇಕಾ, ನೀವು ಒಂದು ದೊಡ್ಡ ಪೋಸ್ಟ್ಗೆ ಹೋಗ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಬೇಕಾ ನಿಮಗೆ? ಬೇಕು. ಫಸ್ಟ್ ಕಲಿಲೇಬೇಕಲ್ಲ. ನೀವು ಏನೇ ಸರ್ಟಿಫಿಕೇಟ್ ಏನೋ ತೊಗೊಂಡ್ರು ಕೊಟ್ಟು ಕಲಿಯೋದಂತೂ ಕಲಿಬೇಕು ನೀವು. ಈಗ ನಮ್ಮ ಹತ್ರ ಬಂದು ನೀವು 1 ವರ್ಷ ಟೈಮ್ ಕೊಡೋಕೆ ರೆಡಿ ಇದೀರ ಅಂದ್ರೆ, ನಿಮ್ಮ ಹತ್ರ ಕ್ಯಾಪಿಟಲ್ ಇದೆ ಅಂದ್ರೆ, ನಾವು ಪ್ರಾಫಿಟಬಲ್ ಟ್ರೇಡರ್ ಮಾಡಕ್ ರೆಡಿ ಇದೀವಿ. ಆಪ್ಷನ್ ಟ್ರೇಡಿಂಗ್ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನೋಡಿ, ಆಪ್ಷನ್ ಟ್ರೇಡಿಂಗ್ ಅನ್ನೋದು ಏನಂದ್ರೆ, ಫಾಸ್ಟ್ ಆಗಿ ಹೋಗ್ತಾರೆ ಟ್ರೈನ್, ಅದ್ರಾಗ ಹತ್ತಿ ಇಳಿಬೇಕು, ನೀವು ಎಬ್ಬಿ ಇಳಿಬೇಕು, ಆ ಕಲೆ ಅದು. ಓಕೆ. ನೀವು ಫಸ್ಟ್ ನಿಮ್ಮ ಕ್ಯಾಪಿಟಲ್ ಸೇಫ್ ಮಾಡ್ಕೊಳ್ಳಿ, ಸ್ಕಿಲ್ ಕಲ್ತ್ಕೊಳ್ಳಿ, ಆಮೇಲೆ ಆಪ್ಷನ್ ಟ್ರೇಡಿಂಗ್ ಅನ್ನ ಮಾಡಿ, ಇಂಟ್ರಾಡೇ ಮಾಡಿ, ಏನು ಬೇಕಾದ್ರೂ ಮಾಡ್ಬೋದು, ನಿಮ್ಮ ಇಷ್ಟ.
ಇಲ್ಲ ಇದರಲ್ಲಿ ಆಪ್ಷನ್ ಟ್ರೇಡ್ನಲ್ಲಿ ಯಾಕಂದ್ರೆ ಈಗ 10,000 ಹಾಕ್ದೇವು ಅಂತ ತಿಳ್ಕೊಳ್ಳಿ ಕ್ಯಾಪಿಟಲ್. ಆಪ್ಷನ್ ಟ್ರೇಡಿಗೆ ಅಟ್ರಾಕ್ಟ್ ಯಾಕಂತಂದ್ರೆ 10,000 ಇನ್ವೆಸ್ಟ್ಮೆಂಟ್ ಮಾಡಿದೆವು ಅಂತಂದ್ರೆ ಇಮಿಡಿಯೇಟ್ಲಿ 1,000 2,000 100 500 ಅಮೌಂಟ್ ಎಕ್ಸಸ್ ಆಗುತ್ತೆ. ಬಟ್ ಇಕ್ವಿಟಿಯಲ್ಲಿ ಹೋದ್ರೆ ಅದೇ ಅಮೌಂಟನ್ನು 1 ವೀಕು 2 ವೀಕು 3 ವೀಕು ಅಂತ. ಹೌದೌದು. ಸೊ ಕ್ಯಾಲ್ಕುಲೇಷನ್ ಸಿಂಪಲ್ ಅಲ್ಲ ಸರ್. ಡೈಲಿ 10,000 5 ಒಂದು 500 ಆಗ್ತಿದೆ ಅಂತಂದ್ರೆ 1 crore ಹಚ್ಚಿದೆ ಅಂತ. ಅಲ್ಲ ನೀವು ನೋಡಿಲ್ವಲ್ಲ, ನೀವು ಹೇಳೋ ಬಾಯಿಂದ 10,500 ಆಗುತ್ತೆ ಅಂತ ಮಾಡಿ ನೋಡ್ಬೇಕಲ್ಲ ನೀವು, ಅವಾಗ ಗೊತ್ತಾಗುತ್ತೆ ಆಗುತ್ತಾ ಇಲ್ಲ. ಇಲ್ಲ ಈ ತರ ಇದೆ ಮಾರ್ಕೆಟ್. ಹೌದೌದು, ತುಂಬಾ ಜನ ಇದೇ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದೇನ್ ವಿಷಯ ತಿಳ್ಕೊಳ್ಳಿ ನೀವು ಅಂದ್ರೆ ಸಕ್ಸಸ್ ರೇಟ್ ಯಾವ ಕಡೆ ಇದೆ ಆ ಕಡೆ ಹೋಗೋದು ಬೆಟರ್. ನನ್ನ ಪ್ರಕಾರ ಸಕ್ಸಸ್ ಯಾವ್ದ್ರಲ್ಲಿ ಇದೀರಾ, ನೀವು ಆಪ್ಷನ್ ಟ್ರೇಡ್ ಅಲ್ಲಿ ಜಾಸ್ತಿ ಸಕ್ಸಸ್ ಆಗುತ್ತೀರಾ, ಇಕ್ವಿಟಿಗೆ ಹೋದ್ರೆ ಸಕ್ಸಸ್ ಆಗ್ತೀರಾ, ನಿಮ್ಗೆ ಸೂಟ್ ಯಾವ್ದಾಗುತ್ತೆ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲ ಸೂಟ್ ನಾವು ಕಲಿಬೇಕಂದ್ರೆ 100% ಕೊಟ್ಟು ಕಲಿತೀವಿ, ಹೌದಾ? ಕಲಿಬೇಕಾದ್ರೆ 100% ಕೊಟ್ಟು ಕಲಿತೀವಿ. ಬಟ್ 100% ಕೊಟ್ಟರು ಈ ಸ್ಕಿಲ್ ಅನ್ನ ಈ ಲೆವೆಲ್ ಬೆಳಿತೆ ಅಂತಂತ ನಮಗೆ ಪ್ರೂವ್ ಇದ್ರೆ ಅದ್ರ ಸ್ಕಿಲ್ ನಾವು ಕಲಿಯಕ್ಕೆ ರೆಡಿ ಇದೀವಿ. ಖಂಡಿತ ನೀವು ಕಲ್ತ್ರೆ ಬೆಳಿತೀರಾ. ಹಾಕುತ್ತೆ, ಯಾಕಾಗಲ್ಲ, ಮಾಡ್ತಾ ಇದಾರೆ. ನನ್ನ ಗೊತ್ತಿರೋರು ಇದಾರೆ, ಮಾಡ್ತಾ ಇದಾರೆ. ನೀವು ಅದೇ ಹೇಳಿದ್ನಲ್ಲ, ತುಂಬಾ ಜನ ಸ್ಟಾರ್ಟಿಂಗ್ ಜೋಶಲ್ಲಿ ಇರ್ತಾರೆ, 6 ತಿಂಗಳು 3 ತಿಂಗಳು ಅಷ್ಟೇ. ಹೌದೌದು. ಆಮೇಲೆ ಬೇರೆ ಕೆಲಸ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಹೌದಲ್ಲ, ನೋಡಿ ಆ ತರ ನಾನು ಕಲೀಲೇಬೇಕು, ಅದರಲ್ಲಿ ಏನಾರು ಮಾಡ್ಲೇಬೇಕು ಮಾಡ್ತಾ ಇದಾರೆ ಮಾಡೋರು. ಸ್ಟ್ರಾಟಜಿ ಅವರೇ ಒಂದು ಇವ್ ನೋಡಿ, ಚಾರ್ಟ್ ರೀಡಿಂಗ್ ಕಲ್ತಾದ್ಮೇಲೆ ಅದ್ರಲ್ಲಿ ಸ್ಟ್ರಾಟಜಿ ಮಾಡೋದು. ನಮ್ಗೆ ನಾನೇ ಒಂದು ಸ್ಟ್ರಾಟಜಿ ಮಾಡ್ಕೊಳ್ಳೋದು, ನಾನು ಹಿಂಗ್ ಮಾಡ್ಬೇಕು ಅನ್ನೋ ಸ್ಟ್ರಾಟಜಿ ಮಾಡ್ಕೊಂತಾರೆ ಅವರು. ಎಕ್ಸ್ಪೀರಿಯನ್ಸ್ ಮೇಲೆ ಆ ಸ್ಟ್ರಾಟಜಿ ನನಗೆ ಸೂಟ್ ಆಗಲ್ಲ, ನಿಮಗೆ ಸೂಟ್ ಆಗುತ್ತೆ. ಯಾಕಂದ್ರೆ ನಿಮ್ ಮೈಂಡ್ ಸೈಕಾಲಜಿ ಅದು ತಿರ್ಗಾ ನೋಡಿ ನೀವು ಯಾವ ತರ ಡೈಲಿ ಅದನ್ನ ಡೀಲ್ ಮಾಡ್ಬೇಕಂತ ನೀವು ಒಂದು ಸ್ಟ್ರಾಟಜಿ ಮಾಡ್ಕೊಂತೀರ. ನಿಮ್ಗೆ ಸೂಟ್ ಆಗುತ್ತೆ. ಡೇ ಕಳಿತಾ ಬರೋದು. ಇವಾಗ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡೋದೇನೆ ಇವತ್ತು ಬಂದ್ರೆ ಜಲ್ದಿ ಬೇಗ ಆಗ್ಬಿಡ್ಬೇಕು, ಬೇಗ ಕಲ್ತ್ಬಿಡ, ಬೇಗ ದುಡ್ಡು ಬರ್ಬೇಕು. ಅದು ಯಾವ್ದ್ರಲ್ಲೂ ಆಗಲ್ಲ, ಇಕ್ವಿಟಿಲೂ ಆಗಲ್ಲ, ಆಪ್ಷನ್ಸ್ ಆಗಲ್ಲ. ಓಕೆನಾ? ನೀವು ಒಂದು ಕೆಲಸ ಮಾಡ್ಕೊಂಡು ನೀವು ದುಡ್ಡನ್ನ ಇಲ್ಲಿ ಇನ್ವೆಸ್ಟ್ಮೆಂಟ್ ಒಂದು ನೋಡಿ, ಏನೇ ಒಂದು ಟ್ರೇಡಿಂಗ್ ಅಂತ ಮಾಡ್ಲಿ ನಿಮ್ಮೊಂದು ಪೋರ್ಟ್ಫೋಲಿಯೋ ಅಂತೂ ಇರಲೇಬೇಕು. ಇನ್ವೆಸ್ಟ್ಮೆಂಟ್ ಲಾಂಗ್ ಟೈಮ್ ಅಂತೂ ಇರಲೇಬೇಕು. ಅದನ್ನ ಬೇಕಾದ್ರೆ ನೀವು ಒಂದು ಸಕ್ಸಸ್ ಆದ ತಕ್ಷಣ ಅದನ್ನ ಪ್ಲಡ್ಜ್ ಮಾಡಿ ಆಪ್ಷನ್ ಟ್ರೇಡಿಂಗ್ ಅನ್ನು ಮಾಡಬಹುದು. ಏನೇ ಮಾಡಿ ನಿಮ್ ಸ್ಟ್ರಾಟಜಿ ಅಂತ ನಿಮ್ಮ ಹತ್ರ ಇರಬೇಕು. ಸಿಂಪಲ್. ಅಂದ್ರೆ ಓನ್ ಎಕ್ಸ್ಪೀರಿಯನ್ಸ್. ನನ್ನ ಹತ್ರ ಒಂದು ಸ್ವಿಂಗ್ ಟ್ರೇಡ್, ಲಾಂಗ್ ಟೈಮ್ ಎಲ್ಲದಕ್ಕೂ ಒಂದು ಸ್ಟ್ರಾಟಜಿ ಇದೆ ನನ್ನ ಹತ್ರ. ನಿಮ್ಮ ಹತ್ರ? ಅದರಿಂದ ನಾನು ದುಡ್ಡು ಮಾಡ್ತಾ ಇದ್ದೀನಿ. ನಾನು ಹೆಂಗ್ ಕಲಿತೆ? ಪೀರಿಯಡ್ ಆಫ್ 10 year ಅಲ್ಲಿ ಕಲಿತೆ. ಒಂದು 5 year ಸ್ಟಡಿ ಮಾಡಿ ಕಲಿತೆ. 5 year ಇಂದ ಮಾಡ್ತಾ ಇದ್ದೀನಿ, ಬ್ಯಾಕ್ ಟೆಸ್ಟಿಂಗ್ ಮಾಡಿದ್ದೀನಿ, ಅದರಿಂದ ನನಗೆ ದುಡ್ಡು ಬರ್ತಾ ಇದೆ. ಆ ತರ ನೀವು ಒಂದು ಆಪ್ಷನ್ ಟ್ರೇಡಿಂಗ್ ಮಾಡಿ ಆಯ್ತಪ್ಪ ನನಗೆ ಬರಕತ್ತೈತಿ, ಈಗ ಅಮೌಂಟ್ ಬರ್ತದೆ ಈ ಸ್ಟ್ರಾಟಜಿ ಅಂತಂದ್ರೆ ಅದನ್ನೇ ಮಾಡ್ಕೊಂಡು ಹೋಗ್ಬೋದು. ನೀವು ಸ್ಟ್ರಾಟಜಿ ಬಿಲ್ಡ್ ಮಾಡ್ಬೇಕಾಗುತ್ತೆ ಅದು ನಿಮಗೆ. ಸ್ಟ್ರಾಟಜಿ ಬಿಲ್ಡ್ ಮಾಡಿದ್ಮೇಲೆ ನೀವು ಏನ್ ಬೇಕಾದ್ರೆ ಮಾಡ್ರಿ. ಈಗ ನೀವು ನಿಮ್ 10 period year ನಲ್ಲಿ ಒಂದು ಸ್ಟ್ರಾಟಜಿ ನೀವು ಕಲ್ಕೊಂಡ್ರಿ ಅಂತ ತಿಳ್ಕೊಳ್ಳಿ, ಓಕೆನಾ? ಸಿಂಪಲ್ ಆಗಿ ಆ ಸ್ಟ್ರಾಟಜಿ ಬೇರೆಯವರಿಗೆ ನೀವು ಕಳಿಸ್ರಿ, ಓಕೆನಾ? ಅವ್ರಿಗೆ ಅದು ಕೆಲಸ ಮಾಡುತ್ತೆ. ನಿಮ್ಗೆ ಡಿಫ್ರೆಂಟ್ ಆಗುತ್ತೆ. ಅದ್ರಲ್ಲಿ ಇಂಟರ್ಡೇ ಆಪ್ಷನ್ಸ್ ಎಲ್ಲ ಮಾಡಲ್ಲ. ಓನ್ಲಿ ಸ್ಟಾಕ್ಸ್ ಅಲ್ಲಿ ನಾವು ಹೇಳ್ಕೊಡ್ಬೋದು, ಅದು ಮಾಡುತ್ತೆ, ಕೆಲಸ ಮಾಡುತ್ತೆ ಸೇಮ್ ಟು ಸೇಮ್. ಯಾಕೆ ಇಂಟರ್ಡೇ ಆಗಲ್ಲ ಅಂತಂದ್ರೆ ನಿಮ್ಗೆ ಅದರಲ್ಲಿ ಎಕ್ಸ್ಪೈರಿ ಇರುತ್ತೆ. ಬಹಳ ಡಿಸಿಷನ್ ಫಾಸ್ಟ್ ಆಗಿ ತಗೋಬೇಕಲ್ಲಿ ನೀವು. ವಿತಿನ್ 1 minute 30 seconds 5 seconds ಅಲ್ಲಿ ತಗೋಬೇಕು ಡಿಸಿಷನ್. ಹಾಗಾಗಿ ನಾನು ನಿಮ್ಗೆ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ. ನೀವೇ ಕಲಿಬೇಕು, ನೀವೇ ಮಾಡಬೇಕು. ಇಕ್ವಿಟಿಗೆ ಅಂದ್ರೆ ನಿಮ್ಗೆ ಟೈಮ್ ಇರುತ್ತೆ, ಅದಕ್ಕೆ ಹೋಲ್ಡಿಂಗ್ ಪೀರಿಯಡ್ ಟೈಮ್ ಇರುತ್ತೆ ನಿಮ್ಗೆ. ಅದ್ರ ನನ್ನ ಹತ್ರ ಸ್ಟ್ರಾಟಜಿ ಇದೆ, ನಮ್ಮ ಹತ್ರ ಕಲಿತಾ ಇದಾರೆ. ಬಿಗ್ ಬುಲ್ ಅಂತ ನಮ್ದೊಂದು ಪ್ರೀಮಿಯಂ ಕೋರ್ಸ್ ಇದೆ, ಅಲ್ಲಿ ನೀವು ಬಂದ್ರೆ ನಾವೇ ಗ್ಯಾರಂಟಿ ಕೊಡ್ತೀವಿ, ಅದ್ರಲ್ಲಿ ದುಡ್ಡು ಮಾಡ್ತೀರಾ. ಈಕ್ವಿಟಿಯಲ್ಲಿ ಆಪ್ಷನ್ಸ್ ನಲ್ಲಿ ನೀವೇ ಕಲಿಬೇಕು, ನೀವೇ ಮಾಡಬೇಕು. ಬಟ್ ಕಲಿಸ್ತೀರಾ? ಪಾಸಿಬಿಲಿಟಿ ಅದ್ರಲ್ಲಿ ಜಾಸ್ತಿ ಇದೆ. ರೈಟ್. ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಹೇಳ್ತಾರೆ ಅಲ್ಲಿ ನಿಮ್ಗೆ 90% ಜನ ಲಾಸ್ ಮಾಡ್ಕೊಂತ ಇದಾರೆ. ಅದ್ ಯಾಕೆ ಸೆಬಿ ಅವರ ನೋಟಿಸ್ ಆಗ್ತಾ ಇದಾರೆ? ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಅಂತಾರೆ. ಹೌದು. ಓವರ್ ಆಗಿ ಆಗ್ತಾ ಇದಾರೆ ಅವರು. ಹೌದೌದು. ಯಾಕೆ? ಅಲ್ಲಿ ಅವ್ರಿಗೆ ಗೊತ್ತಿದೆ, ಅವ್ರ ಹತ್ರ ಎಲ್ಲ ಡೇಟಾ ಐತಿ ನಿಮ್ದು. ನೀವು ದಿನ ಕುಂತ ಏನ್ ಟ್ರೇಡಿಂಗ್ ಮಾಡ್ತೀರಿ, ಎಷ್ಟು ಟ್ರೇಡಿಂಗ್ ಮಾಡ್ತೀರಿ, ಎಲ್ಲ ಡೇಟಾ ಅವೈಲೇಬಲ್ ಇದೆ. ಅವರೇ ಹೇಳ್ತಾ ಇದಾರಲ್ಲ ನೀವು ಟ್ರೇಡಿಂಗ್ ಅಲ್ಲಿ ಲಾಸ್ ಆಗ್ತೀರಿ ಅಂತೇಳಿ. ಲಿಕ್ವಿಡಿಟಿ ಅಂದ್ರೆ ಏನು ಸರ್? ಲಿಕ್ವಿಡಿಟಿ ಯಾವ ತರ? ಲಿಕ್ವಿಡಿಟಿ ಅಂದ್ರೆ ಜಾಸ್ತಿ ಸೆಲ್ಲರ್ ಬೈಯರ್ ಇರೋದು ಲಿಕ್ವಿಡಿಟಿ. ಈಗ 1 ಲಕ್ಷ ಸೆಲ್ಲರ್ ಇದೆ, 1 ಲಕ್ಷ ಬೈಯರ್ ಇದಾರೆ, 10 ಲಕ್ಷ ಸೆಲ್ಲರ್ ಇದಾರೆ, ಬೈಯರ್ ಇದೆ. ಅದ್ರಲ್ಲಿ ಆಕ್ಟಿವಿಟಿ, ಟ್ರೇಡಿಂಗ್ ಆಕ್ಟಿವಿಟಿ ಜಾಸ್ತಿ ನಡೀತಾ ಇರೋದು ಲಿಕ್ವಿಡಿಟಿ ಅಂತ ಕರೀತೀವಿ. ಲಿಕ್ವಿಡಿಟಿ. ಹೌದು. ಈ ಲಿಕ್ವಿಡಿಟಿಯಲ್ಲಿ ಟೈಪ್ಸ್ ಆಫ್ ಲಿಕ್ವಿಡಿಟಿ ಏನಾದ್ರು ಬರುತ್ತಾ? ಏನಿಲ್ಲ, ಅದೇನು ಆ ಥರ ಏನಿಲ್ಲ. ಲಿಕ್ವಿಡಿಟಿ ಮೀನ್ಸ್ ನಾನು ಇವತ್ತು ಒಂದು 10 ಲಕ್ಷ ಶೇರ್ ತೊಗೊಂಡಿದ್ದೀನಿ, ಮಾರಕ್ಕೆ ಹೋದ್ರೆ ಬೈಯರ್ಸ್ ಇರ್ಬೇಕು ಎದುರುಗಡೆ, ಅದೇ ಲಿಕ್ವಿಡಿಟಿ. ಅದು ಪೆನಿ ಸ್ಟಾಕ್ ಅಲ್ಲಿ ಇರಲ್ಲ, ಆ ಥರ ಕಮ್ಮಿ ಲಿಕ್ವಿಡಿಟಿ ಕಮ್ಮಿ ಇರುತ್ತೆ ಪೆನಿ ಸ್ಟಾಕ್ ಅಲ್ಲಿ. ಪೆನಿ ಸ್ಟಾಕ್ ಅಂದ್ರೆ ಚಿಕ್ಕ ಸ್ಟಾಕ್, 10 ರೂಪಾಯಿ ಸ್ಟಾಕ್, ಒಂದು 500 ಕೋಟಿ 1000 ಕೋಟಿ ಒಳಗಡೆ ಇರೋದನ್ನ ಪೆನಿ ಸ್ಟಾಕ್ ಅಂತ ಕರಿತೀವಿ. ಲೈಕ್ 5000 ಒಳಗಡೆ ಇರೋದನ್ನ ಸ್ಮಾಲ್ ಕ್ಯಾಪ್ ಅಂತ ಕರಿತೀವಿ. 10,000 ಕೋಟಿ ಮೇಲೆ ಇರೋದು ಮಿಡ್ ಕ್ಯಾಪ್ ಅಂತ ಕರಿತೀವಿ. 20,000 ಕೋಟಿ ಮೇಲೆ ಇರೋದು ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಹೌದೌದು. ಈ ರೀತಿ ಎಷ್ಟು ದೊಡ್ಡ ಕಂಪ್ನಿ ಇರುತ್ತೆ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ.
ಓಕೆ ಓಕೆ. ಎಷ್ಟು ಲೋ ಲೆವೆಲ್ ಕಂಪ್ನಿ ಇರುತ್ತೆ ಲಿಕ್ವಿಡಿಟಿ ಕಮ್ಮಿ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ವ್ಯಾಲ್ಯೂಮ್ ಅಂತಾನು ಕೂಡ ಕರಿತೀವಿ. ಲಿಕ್ವಿಡಿಟಿ ಹೈ ಇದ್ದಲ್ಲಿ ನಾವು ಬೈ ಅಂಡ್ ಸೇಲ್ ಸೆಲ್ಲರ್ ಬೈಯರ್ ಜಾಸ್ತಿ ಇರ್ತಾರೆ, ಜಾಸ್ತಿ ಇರುತ್ತೆ, ಅಷ್ಟೇ ಅಷ್ಟೇ ಇಮಿಡಿಯೇಟ್ಲಿ ಟ್ರಾನ್ಸಾಕ್ಷನ್ ಅಷ್ಟೇ ಅಷ್ಟೇ ಅಷ್ಟೇ. ಅದೇ ಮೀನಿಂಗ್ ಅದಕ್ಕೆ ಅಷ್ಟೇ. ಓಕೆ. ಈ ಲಿಕ್ವಿಡಿಟಿ ಏನಾದ್ರು ಇದ್ರಲ್ಲಿ ಏನ್ ಟೈಪ್ಸ್ ಆಫ್ ಏನಿರಲ್ಲ. ಕೆಲವೊಂದು ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಡ್ರೈ ಆಗಿದೆ ಅಂತಾರೆ, ಅಂದ್ರೆ ಆಕ್ಟಿವಿಟಿ ಕಮ್ಮಿ ಆಗ್ಬಿಟ್ಟಿರುತ್ತೆ. ಇವಾಗ ಹೆಂಗ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಆಕ್ಟಿವಿಟಿ ಕಮ್ಮಿ ಇದೆ, ಆಗ ಮಾರ್ಕೆಟ್ ಕರೆಕ್ಷನ್ ಅಲ್ಲಿ ಇದೆ. ಈ ರೀತಿ ಆಗೋದ್ರಿಂದ ಅದಕ್ಕೆ ಹೇಳ್ತಾರ ಅವರು, ಲಿಕ್ವಿಡಿಟಿ ಕಮ್ಮಿ ಇದೆ, ಲಿಕ್ವಿಡಿಟಿ ಡ್ರೈ ಆಗ್ತಾ ಇದೆ, ಬೈಯರ್ಸ್ ಇಲ್ಲ. FIs ಅಂತ ಕರಿತಾರೆ. FIs ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಅಂತ. ಅವರು ಬಂದ್ರೆ ದೊಡ್ಡ ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡ್ತಾರೆ ಅವ್ರು ಬಂದು. ಅವಾಗ ಏನಾಗುತ್ತೆ, ಲಿಕ್ವಿಡಿಟಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ಬಂತು ಅಂತ. ಈ ರೀತಿ ವ್ಯಾಲ್ಯೂಮ್, ಓವರ್ ಆಲ್ ವ್ಯಾಲ್ಯೂಮ್, ಸೆಲ್ ಬೈ ವ್ಯಾಲ್ಯೂಮ್ಗೆ ಲಿಕ್ವಿಡಿಟಿ ಅಂತ ಕರೀತಾರೆ. ರೈಟ್ ರೈಟ್ ರೈಟ್. ಆ ಥರ ಲಿಕ್ವಿಡಿಟಿ ಅಂದ್ರೆ ಅಷ್ಟೇ ಮೀನಿಂಗ್ ಅದು. ರೈಟ್ ರೈಟ್. ಈಗ ನಾವು ಇನ್ನೊಂದು ಪಾಯಿಂಟ್ ಸರಿ, ಲಿಕ್ವಿಡಿಟಿ ಇರಲಿ. ಯಾಕಂದ್ರೆ ಈಗ ನಾನು ನಮ್ಮ ಫ್ರೆಂಡ್ಸ್ ಮಾರ್ಬೇಕಂದ್ರೆ ಅಲ್ಲಿ ಇಲ್ಲ, ಬೈಯರ್ ಇಲ್ಲ, ಸೇಲ್ ಮಾಡ್ತಿದ್ದಾನೆ ಬಟ್ ಬೈಯರ್ ಇಲ್ಲ. ಸೊ ಅದನ್ನ ಲಿಕ್ವಿಡಿಟಿ ಕಮ್ಮಿ ಅದ ಅನ್ಕೊಳ್ಬೋದು. ಅಲ್ಲಿ ಅದಕ್ಕೆ 2 ಟರ್ಮ್ ಹೇಳ್ತಾರಲ್ಲ, ಅಪ್ಪರ್ ಸರ್ಕಿಟ್, ಲೋವರ್ ಸರ್ಕಿಟ್ ಅಂತ. ಓಕೆ. ಅಪ್ಪರ್ ಸರ್ಕಿಟ್ ಅಂದ್ರೆ ನಿಮ್ಗೆ ಬೈಯರ್ ಇಲ್ಲ, ತಗೊಳ್ಳೋರು, ಸೆಲ್ಲರ್ ಇಲ್ಲ, ಮಾರೋರು ಇಲ್ಲ, ಎಲ್ಲರೂ ತಗೊಳ್ಳೋರೆ. ಅವಾಗ ಅಪ್ಪರ್ ಸರ್ಕಿಟ್ ಮೇಲೆ 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 ಹೋಗ್ತಾರೆ. ಲೋವರ್ ಸರ್ಕಿಟ್ ಅಂದ್ರೆ ಎಲ್ರು ತಗೊಳ್ಳೋರು ಯಾರಿಲ್ಲ, ಎಲ್ರು ಮಾರೋರೆ. ಅದು ಕೆಳಗಡೆ ಕೆಳಗಡೆ ಕೆಳಗಡೆ. ಇದು ಚಾರ್ಟ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ ಸರ್? ಈ ನೀವು ನಿಮ್ಮ ಆ್ಯಪ್ ಅಲ್ಲಿ ಓಪನ್ ಮಾಡಿ ತೋರಿಸುತ್ತೆ. ಲೋವರ್ ಸರ್ಕಿಟ್, ಅಪ್ಪರ್ ಸರ್ಕಿಟ್ ಅಂತ ತೋರಿಸುತ್ತೆ. ಓಕೆ ಓಕೆ. ಇಲ್ಲಿ ನಿಮಗೆ ಈ ಕಡೆ ಸೆಲ್ಲರ್ಸ್, ಈ ಕಡೆ ಬೈಯರ್ ಇದ್ದಾರೆ. 0 ಕಾಣುತ್ತೆ. ಸೆಲ್ಲರ್ ಇಲ್ಲ ಅಂದ್ರೆ, ಬೈಯರ್ಸ್ ಇಲ್ಲ ಅಂದ್ರೆ 0 ಕಾಣುತ್ತೆ. ಕೆಳಗೆ ಕೊಟ್ಟಿರ್ತೇನೆ ಇಷ್ಟು ಲೋವರ್ ಸರ್ಕಿಟ್, ಇಷ್ಟು ಅಪ್ಪರ್ ಸರ್ಕಿಟ್ ಅಂತ. ಈ ಪ್ರೈಸ್ಗೆ ಲೋವರ್ ಸರ್ಕಿಟ್ ಆಗ್ಬಿಟ್ಟಿದೆ, ಈ ಪ್ರೈಸ್ಗೆ ಅಪ್ಪರ್ ಸರ್ಕಿಟ್ ತೋರಿಸುತ್ತೆ. ಓಕೆ. ಆ್ಯಪ್ ಅಲ್ಲಿ ಎಲ್ಲ ತೋರಿಸುತ್ತೆ. ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕಿದ್ರು ನೋಡ್ಬೋದು. ಯಾವ್ದು ಆ್ಯಪ್ ಸರ್? ನಿಮ್ ಡಿಮ್ಯಾಟ್ ಅಕೌಂಟ್, ಎನಿ ಡಿಮ್ಯಾಟ್ ಅಕೌಂಟ್ ಅಲ್ಲಿ ತೋರಿಸುತ್ತೆ. ನಮ್ದೇ ನಾವು ಡಿಮ್ಯಾಟ್ ಅಕೌಂಟ್ ನ ಒಂದು ಸಜೆಸ್ಟ್ ಮಾಡ್ತೀವಿ. ಟ್ರೇಡ್ ಜೀನಿ ಅಂತ ಇದೆ, ಲಿಂಕ್ ಅಲ್ಲಿ ಕೊಟ್ಟಿರ್ತೀವಿ. ಯಾರು ಬೇಕಾದ್ರೂ ಅಕೌಂಟ್ ನ ಓಪನ್ ಮಾಡ್ಕೋಬಹುದು. ಓಕೆ ಓಕೆ. ಯಾರೆಲ್ಲ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಗೈಡು ಮಾಡ್ತೀವಿ, ಯಾವ ರೀತಿ ಓಪನ್ ಮಾಡ್ಕೋಬೇಕು ಅಂತ. ಜರ್ನಿ ಮಾಡಕ್ಕೆ ಜಾಸ್ತಿ ಜನ ಇದ್ದಾರೆ ಸರ್. ಬಟ್ ಅಲ್ಲಿ ಏನಿದೆ ಅಂತಂದ್ರೆ, ಬೇಸ್ ಲೆವೆಲ್ ಏನಿದೆ ಅಲ್ಲ, ಅದು ಕ್ಲಿಯರಿಫೈ ಅವರಿಗೆ ಬಿಫೋರೇ ಸಿಕ್ತು ಅಂತಂದ್ರೆ, ಸೊ ಅದು ಕ್ಲಿಯರಿಟಿ ಸಿಗುತ್ತೆ. ಸೊ ಕ್ಲಿಯರಿಟಿಲಿಂದ ನಾವು ಮಾರ್ಕೆಟಿಗೆ ಕ್ಯಾಚಪ್ ಮಾಡ್ಕೋಬಹುದು ಅಂತ ಒಂದು ಪ್ರೊಸೆಸ್. ಈಗ ನೋಡಿ, ನಾವು ಯಾವುದೇ ಒಂದು ಬಿಸ್ನೆಸ್ ಆಗ್ಬೇಕಂದ್ರೆ ಲೋಕಲ್ ಏರಿಯಾ ಸರ್ಚಿಂಗ್ ಮಾಡ್ತೀವಲ್ಲ. ಸೊ ಈ ಏರಿಯಾದಲ್ಲಿ ಬಿಸ್ನೆಸ್ ಇಲ್ಲ, ಪೊಟೆನ್ಷಿಯಲ್ ಏನಿದೆ, ಇನ್ವೆಸ್ಟ್ಮೆಂಟ್ ಏನಿದೆ, ಸೊ ಇದು ಕ್ಲಿಯರ್ ಇದೆ, ಪಿಚ್ ಅನ್ನ ಕ್ಲಿಯರ್ ಇದೆ ಅಂತ ಅನ್ಕೊಂಡ ಮಾತ್ರ ಬಿಸ್ನೆಸ್ ಅನ್ನ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಅದೇ ತರ ಮಾರ್ಕೆಟ್ ನಲ್ಲಿ ಬರ್ಬೇಕಾದ್ರೆ ನೋಡಿ, ಬೇಸಿಕ್ ಇಂದ ಸಬ್ಜೆಕ್ಟ್ ವೈಸ್ ಕಲಿಯೋದು ಬೆಸ್ಟ್. ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ, ಈಗ ನಮ್ದು ಅಕಾಡೆಮಿ ಬಂದ್ಮೇಲೆ ಏನ್ ಮಾಡ್ತೀವಿ ನಾವು, ಸ್ಟಾರ್ಟಿಂಗು ಅಷ್ಟು ವ್ಯಕ್ತಿ ಬಂದ್ಮೇಲೆ ಅವ್ರಿಗೆ ಯಾವ್ಯಾವ ವೆಬ್ಸೈಟ್ ಬೇಕು ಸ್ಟಾಕ್ ಮಾರ್ಕೆಟ್ ನೋಡಕ್ಕೆ, ಯಾವ್ದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು, ಎಲ್ಲ ಫಸ್ಟ್ ಡೇ ಇದೇ ಕೆಲಸ ಹೇಳ್ಕೊಡ್ತೀವಿ ನಾವು. ಆ ಆ್ಯಪ್ ಹೆಂಗ್ ಯೂಸ್ ಮಾಡ್ಬೇಕು, ಆ ವೆಬ್ಸೈಟ್ ಹೆಂಗ್ ಯೂಸ್ ಮಾಡ್ಬೇಕು, ಎಲ್ಲೋಗಿ ಏನ್ ನೋಡ್ಬೇಕು, ಬೇಸಿಕ್ ಎಲ್ಲ ಹೇಳ್ಕೊಟ್ಟು ನೆಕ್ಸ್ಟ್ ಡೇ ಇಂದ ಚಾರ್ಟ್ ರೀಡಿಂಗ್ ಶುರು ಮಾಡ್ತೀವಿ ನಾವು. ಓಕೆ. ಒಂದ್ ತಗೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಪಾರ್ಟ್ ಟು ಪಾರ್ಟ್ ಏನಾದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಕಲ್ತ ಮೇಲೆ ನೀವು ನಾಳೆಯಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು. ನಿಮ್ ಕೆಪಾಸಿಟಿ ಡೈಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಂತ. ಇಲ್ಲ, ಆಕ್ಚುಲಿ ಇಲ್ಲೇ ಮಿಸ್ ಇದೆ ಸರ್ ಪಾಯಿಂಟ್. ನಿಮ್ ಕೆಪಾಸಿಟಿ ಅಂತ ನೋಡ್ರಿ, ಅಲ್ಲೇ ಫೀಲ್ ಇದೆ. ನಿಮ್ ಕೆಪಾಸಿಟಿ ಅಲ್ಲ, ಕೆಪಾಸಿಟಿ ಅಂದ್ರೆ ಇವಾಗ ನೋಡಿ, ನಾವು ಒಂದ್ಸರಿ ನಮ್ಮ ಹತ್ರ ಕಲ್ತೋದ್ಮೇಲೆ ಪರ್ ಡೇ ನೀವು ಒಂದು 50 ಸ್ಟಾಕ್ ನೋಡಿ ಅಂತ ಹೇಳ್ತೀವಿ. ಅವನು ಇಲ್ಲ ಸರ್, ನಮ್ಮ ಮದುವೆ ಇತ್ತು, ನನ್ನ ಫ್ರೆಂಡ್ ಬರ್ತ್ಡೇ ಇತ್ತು, ನಾ ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ನಾ ಫಿಲಮ್ ನೋಡಕ್ ಹೋದೆ, ನಾ ಟ್ರಿಪ್ ಹೋದೆ ಅಂತ ಹೇಳ್ಬಿಟ್ಟು ಸ್ಟಡಿ ಮಾಡಿಲ್ಲ ಅಂದ್ರೆ ಏನ್ ಮಾಡೋದು ಅವಾಗ? ಅದೇ ನಿಮ್ ಕೆಪಾಸಿಟಿ. ನಿಮ್ ಕಾನ್ಸಂಟ್ರೇಟ್ ಇರ್ಬೇಕಲ್ಲ. ಇವಾಗ ಕಲ್ತು ನಾವು ಪುಸ್ತಕ ಓದ್ಬೇಕಂತ ತಲೆ ಕೆಳಗೆ ಹಾಕೊಂಡ್ಕೊಂಡ್ರೆ ವಿದ್ಯಾರ್ಥಿ ಆತಲ್ಲ. ನಿಮ್ ಪ್ರಾಪರ್ ಒಂದು ಲ್ಯಾಪ್ಟಾಪ್ ತಗೊಂಡು ಸಿಸ್ಟಮ್ ಇಟ್ಕೊಂಡು ಡೈಲಿ ಒಂದು 50 ಸ್ಟಾಕ್ ನೋಡ್ಬೇಕು ನೀವು. ನಾವ್ ಹೇಳಿರ್ತೀವಿ ಈ ಚಾರ್ಟ್ನಾಗ ಇದು ಹುಡುಕ್ಬೇಕಂತ. ಅದು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇವಾಗ ಯಾರೇ ಆಗ್ಲಿ ನೋಡಿ, ಲಾ ಪ್ರಾಕ್ಟೀಸ್ ಮಾಡ್ಬೇಕು, ಸೆಕ್ಷನ್ ಓದ್ತಿರಲ್ಲ ಮನೆಗೆ ಬಂದು. ಹೌದು, ಅದು ಪ್ರಾಕ್ಟೀಸ್ ಮಾಡ್ತಿರೋ ಸೇಮ್ ಇಲ್ಲೂ ಅದೇ ತರನೇ, ಏನು ಬೇರೆ ಏನಿಲ್ಲ. ಈಗ ಡಾಕ್ಟರಲ್ಲೂ ಚೆನ್ನಾಗಿರೋ ಡಾಕ್ಟರ್ ಇದ್ರೆ, ಆವರೇಜ್ ಡಾಕ್ಟರ್, ಮೀಡಿಯಂ ಡಾಕ್ಟರ್ ಇದಾರಲ್ಲ, ಅದೇ ಅವ್ರ ಕೆಪಾಸಿಟಿ. ಮತ್ತೆ ಎಲ್ರು ಯಾಕೆ ಒಳ್ಳೆ ಡಾಕ್ಟರ್ ಜನ ಎಲ್ರು ಒಬ್ರ ಹತ್ರ ಯಾಕೆ ಹೋಗಲ್ಲ? ಈ ಡಾಕ್ಟರ್ ಬಾಳ ಹುಷಾರಪ್ಪ ಅಂತ ಇವ್ರ ಹತ್ರ ಹೋಗ್ತಾರ. ಈ ಲಾಯರ್ ಹೋದ್ರೆ ನಮ್ ಕೇಸ್ ಚಲೋ ಗೆಲ್ಸ್ಕೊಡ್ತಾರ ಅಂತ ಹೋಗ್ತಾರ. ಯಾಕ ಲಾಯರ್ ಬಾಳ ಮಂದಿ ಯಾರ, ಎಲ್ಲರ ಹತ್ರ ಯಾಕೆ ಹೋಗಲ್ಲ? ನೀವು ಅದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕಲ್ಲ. ಎಕ್ಸ್ಪರ್ಟ್ ಆಗ್ಬೇಕಂದ್ರೆ ನೀವು ಡೈಲಿ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಈ ಸರ್ಕಸ್ ನಡೀತಿರ್ತವ್ರು ಎಲ್ಲಿಂದ ಎಲ್ಲಿಗೆ ಜಂಪ್ ಮಾಡ್ತಾರ, ಅದು ಪ್ರಾಕ್ಟೀಸ್ ಮಾಡಿರ್ತಾರ. ಆ ರೀತಿ ಡೈಲಿ ನೀವು ಎಷ್ಟು ಸ್ಟಾಕ್ ನೋಡ್ತೀರಾ, ಚಾರ್ಟ್ ಸ್ಪೆಷಲಿ ನಮ್ಮಲ್ಲಿ ಚಾರ್ಟ್ ನೋಡಿ ಎಷ್ಟು ಚಾರ್ಟ್ ಡೈಲಿ ನೋಡ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ. ಈಗ ಆಪ್ಷನ್ ಟ್ರೇಡಿಂಗ್ ನಲ್ಲಿ ನಾವು CR ಅಮೌಂಟ್ ಅನ್ನು ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ, ಓಕೆನಾ? ಸೊ CR ಅಮೌಂಟ್ ಅನ್ನ 1 ಕೋಟಿ ಹೇಳ್ತಾರೆ ನೀವು, ಕೋಟಿ ಮಾಡ್ತಾ ಇದ್ರೆ, ಕೋಟಿ ಮಾಡ್ತಿದ್ರೆ ಎಫೆಕ್ಟ್ ಏನಾಗುತ್ತೆ ಸರ್? ಅಂದ್ರೆ ನಮ್ ಟ್ರಾನ್ಸಾಕ್ಷನ್ ಯಾವ ತರ ತೋರಿಸೋದು, ಏನ್ ಮಾಡೋದು, ಏನಾದ್ರು? ಏನಿಲ್ಲ, 1 ಕೋಟಿ ನೀವು ವೈಟ್ ಮನಿ ಇದ್ರೆ ನಿಮ್ದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ತೋರಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಏನ್ ಬೇಕಾದ್ರೂ ಮಾಡ್ಬೋದು ನೀವು. ಓಕೆ. ಈ ಪ್ಲೇಸ್ ನಲ್ಲಿ ಇದೇ ಹೆಂಗೆ ಸರ್, ಲಿಕ್ವಿಡಿಟಿ ಹೆಂಗೆ ಕೆಲಸ ಮಾಡುತ್ತಿದ್ರು? ಲಿಕ್ವಿಡಿಟಿಗೆ ಅದಕ್ಕೂ ಸಂಬಂಧ ಇಲ್ಲ ನಿಮ್ಗೆ. ಮಾರ್ಕೆಟ್ ಸಮುದ್ರ ಅದು. ನಿಮ್ 1 ಕೋಟಿ ಏನು ಇಲ್ಲ, ಚಿಲ್ಲರೆ ಅಮೌಂಟ್ ಅದು. ಹೌದಲ್ಲ?
ರೈಟ್. ಏನಿಲ್ಲ ಅದು, ಲೆಕ್ಕಕ್ಕೆ ಇಲ್ಲ ಅದು. ನಿಮ್ಗೊಂದು ಕೋಟಿ ಅಷ್ಟೇ ಅದು. ಮಾರ್ಕೆಟ್ ಒಂದು ಪೈಸಾ ಲೆಕ್ಕ ಅದು. ಓಕೆ. ಒಂದು ಪೈಸಾನೇ ಲೆಕ್ಕ ಅಲ್ಲ ಮಾರ್ಕೆಟ್. ಯಾಕಂದ್ರೆ ದಿನ ಮಾರ್ಕೆಟ್ ಅಲ್ಲಿ 1000 ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತೆ. ನಿಮ್ದೊಂದು ಕೋಟಿ ಯಾ ಲೆಕ್ಕಕ್ಕೆ ಇಲ್ಲ ಅಲ್ಲಿ. ಈಗ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಸರ್ ಕೆಲವೊಂದು ಟೈಮು ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಕೆಲವೊಂದು ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಹೌದು. ಓಕೆನಾ, ಫ್ಲಾಟ್ ಓಪನ್ ಆಗುತ್ತೆ. ಸೊ ಇದ್ರ ರೀಸನ್ ಏನ್ ಹೇಳ್ಬೋದು ಸರ್? ಗ್ಯಾಪ್ ಅಪ್ ಆದ್ರೆ ಏನ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಹುದು ಸರ್ ನಾವು ಮಾರ್ಕೆಟ್? ಗ್ಯಾಪ್ ಅಪ್ ನೋಡಿ, ಇದೇ ವಿಷಯ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಓಕೆನಾ, ಮಾರ್ಕೆಟ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ನಿಮ್ಗೆ ಗೊತ್ತಿರೋ ಪ್ರಕಾರ? 9 ಗಂಟೆಗೆ ಓಪನ್ ಆಗುತ್ತೆ. 9:15 ಎಕ್ಸಾಕ್ಟ್ ಓಪನ್. 9:15. ಈ ಯಾರೆಲ್ಲ ಬಲ್ಕ್ ಡೀಲ್ ಮಾಡಿರ್ತಾರಲ್ಲ, ಯಾರು 5 ಕೋಟಿ 10 ಕೋಟಿ ಮೇಲೆ ಟ್ರಾನ್ಸಾಕ್ಷನ್ ಮಾಡೋರಿಗೆ 8:40 ಓಪನ್ ಆಗುತ್ತೆ. ಓ, ಈ ವಿಷಯ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಇನ್ನೊಂದ್ಸರಿ ಇಲ್ಲ ಸರ್. 8:40 ಮಾರ್ಕೆಟ್ ಓಪನ್ ಆಗುತ್ತೆ ಅವ್ರಿಗೆ. 8:15 8:40 ಓಪನ್ ಆಗುತ್ತೆ. ಓಕೆ. ಅವ್ರ ಬಲ್ಕ್ ಡೀಲ್ ಏನಿದೆಯಲ್ಲ, ಕೋಟಿ ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತೆ. ಆದ್ಮೇಲೆ ನಿಮಗೆ ನಿಫ್ಟಿ ನೋಡ್ಬೋದು ನೀವು, 9:07 ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಲೆ ಕೆಳಗೆ ಆಗೋದು. 9 ಗಂಟೆಗೆ 9:07ಕ್ಕೆ ಫ್ಲಕ್ಚುಯೇಷನ್ ಕಾಣುತ್ತೆ ನಿಮಗೆ. ಸ್ಟಾರ್ಟ್ ಆಗಿರಲ್ಲ, ಕಾಣುತ್ತೆ. 9:15 ಮಾರ್ಕೆಟ್ ಓಪನ್ ಆಗುತ್ತೆ ನಿಮ್ಗೆ. ಹೌದು ಹೌದು. ಅದಕ್ಕೆ ಅದು ಗ್ಯಾಪ್ ಅಪ್ ಬರುತ್ತೆ, ಗ್ಯಾಪ್ ಡೌನ್ ಬರುತ್ತೆ. ಅಲ್ಲಿ ಏನಾನ ಬಿಫೋರ್ ಜಾಸ್ತಿ ಬೈಯಿಂಗ್ ಆದ್ರೆ ಗ್ಯಾಪ್ ಅಪ್ ಬರುತ್ತೆ, ಜಾಸ್ತಿ ಸೆಲ್ಲಿಂಗ್ ಆದ್ರೆ ಗ್ಯಾಪ್ ಡೌನ್ ಬರುತ್ತೆ. ಅದಕ್ಕೆ ಈ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕ್ರಿಯೇಟ್ ಆಗೋದು. ಅಂದ್ರೆ ಇದು ಒಂದು ಸೆಟಪ್ ಮಾಡ್ಕೋಬಹುದಾ ಸರ್ ನಾವು? ಅಂದ್ರೆ ಗ್ಯಾಪ್ ಅಪ್ ಓಪನ್ ಆಗಿದ ತಕ್ಷಣ ಮಾರ್ಕೆಟ್ ಏನ್ ಮಾಡ್ಬೋದು ಅಂತ ಏನೋ ಜಡ್ಜ್ಮೆಂಟ್ ಮಾಡಬಹುದು. ಓಕೆ. ಅದು ಚಾರ್ಟ್ ರೀಡಿಂಗ್ ಅಲ್ಲಿ ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಸಬ್ಜೆಕ್ಟ್. ಅದು ಕೂಡ ಮಾಡಬಹುದು. ಗ್ಯಾಪ್ ಡೌನ್ ಆದ್ರೆ ಇವಾಗ ಏಷ್ಯನ್ ಪೇಂಟ್ ಅಲ್ಲಿ ಗ್ಯಾಪ್ ಡೌನ್ ಆಗಿದೆ ಒಂದು 9 ತಿಂಗಳಿದ್ರೆ ಹಿಂದ. ರನ್ನಿಂಗ್ ಮಾರ್ಕೆಟ್ ಮಾರ್ನಿಂಗ್ ಗೊತ್ತಿಲ್ಲ, ಟೈಮಿಂಗ್ ನೋಡ್ಬೇಕು ಎಕ್ಸಾಕ್ಟ್ಲಿ. ಗ್ಯಾಪ್ ಡೌನ್ ಆಗಿದೆ. ಏಷ್ಯನ್ ಪೇಂಟ್ ಲಾರ್ಜ್ ಕ್ಯಾಪ್ ದೊಡ್ಡ ಕಂಪ್ನಿ, ಎಲ್ಲ ತುಂಬಾ ಜನ ಫ್ಯಾನ್ಸ್ ಅದಕ್ಕೆ, ಎಲ್ಲರೂ ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ನಾನ್ ಮಾಡಲ್ಲ. ಓಕೆನಾ, ಗ್ಯಾಪ್ ಡೌನ್ ಆಗಿದೆ. ಆ ಗ್ಯಾಪ್ ಡೌನ್ ಫಿಲ್ ಆಗಲ್ಲ, ವಾಪಸ್ ಬಂದು ಫಿಲ್ ಆಗಲ್ಲ. ವಾಪಸ್ ಆ ಗ್ಯಾಪ್ ಡೌನ್ ಏನಾಗಿದೆ ನೋಡಿ, ಇದು ಇದಕ್ಕಿಂತ ಬಂದು ವಾಪಸ್ ಮೇಲ್ ಹೋಗಲ್ಲ ಅಂತ ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ. ನಾನು ಒನ್ ಆಫ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಇನ್ನೂ ಹೋಗಿಲ್ಲ. ಅದೇ ಅನಲೈಸೇಷನ್. ಈಗ ಆಪ್ಷನ್ ನಿಫ್ಟಿ 50 ಅಲ್ಲಿ ನಾವು ನೋಡ್ಬೇಕಾದ್ರೆ ಡೈಲಿ ಗ್ಯಾಪ್ ಅಪ್ಪರ್ ಆಗುತ್ತೆ, ಗ್ಯಾಪ್ ಡೌನ್ ಆಗುತ್ತೆ, ಫ್ಲಾಟರ್ ಆಗುತ್ತೆ. ಅದು 5 ಮಿನಿಟ್ಸ್ ಅಲ್ಲಿ ಡೇ ಟೈಮ್ ಅಲ್ಲಿ ಆಗ್ತಾ ಇರುತ್ತೆ. 5 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ನೀವು ಪದೇ ಪದೇ ಆಗ್ತಾ ಇರುತ್ತೆ. ಡೈಲಿ ಆಗುತ್ತೆ ಅದು. ಓಕೆ. ಡೇ ಟೈಮ್ ಫ್ರೇಮ್ ಅಲ್ಲಿ ಇರುತ್ತೆ. ಡೇ ಟೈಮ್ ಅಲ್ಲಿ ರೇರ್. 5 ಮಿನಿಟ್ಸ್ ಅಲ್ಲಿ ನಾರ್ಮಲ್ ಆಗೇ ಆಗುತ್ತೆ. ಸೆಂಟರ್ ಮಾರ್ಕೆಟ್ ಅಲ್ಲೂ ಆಗುತ್ತೆ, ಮಾರ್ಕೆಟ್ ಓಪನಿಂಗ್ ಅಲ್ಲೂ ಆಗುತ್ತೆ. ಓಕೆ ಓಕೆ. ಆಗಕ್ಕೆ ಮೇನ್ ಇದೇನೆ, ಮಾರ್ಕೆಟ್ ಓಪನಿಂಗ್ ಗಿಂತ ಮುಂಚೆ ಓಪನ್ ಆದ ತಕ್ಷಣ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗೋದು ಅದೇ ರೀಸನ್. ಈ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಸರ್ ಅಮೌಂಟ್ ಎಲ್ಲರದ್ದು ಲಾಸ್ ಆಗುತ್ತೆ, ಪ್ರಾಫಿಟ್ ಯಾರು ಮಾಡ್ತಾರೆ? ಪ್ರಾಫಿಟ್ ಮಾಡ್ತಾರೆ ದೊಡ್ಡ ದೊಡ್ಡ. ಲಾಸ್ಟ್ ಟೈಮ್ ಹೇಳಿದ್ರೆ ಜೆನ್ ಸ್ಟ್ರೀಟ್ ಅಂತ ಒಂದು ಕಂಪ್ನಿ ಇದೆ, 36,000 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. HDFC ಬ್ಯಾಂಕ್ ನ ಮೇಲೆ ಬೈ ಮಾಡಿದ ಮೇಲೆ ತಗೊಂಡು ಹೋಗಿ ಬ್ಯಾಂಕ್ ನಿಫ್ಟಿಲಿ ಸೆಲ್ ಮಾಡಿ ಕೆಳಗಡೆ ತಂದು 2 ಕಡೆ ದುಡ್ಡು ಮಾಡಿದ್ದಾರೆ. ಅವ್ರ ಹತ್ರ ರೋಬೋಟಿಕ್ ಇರುತ್ತೆ, ಆಲ್ಗೋ ಇರುತ್ತೆ, ಪ್ರೋಗ್ರಾಮ್ ಮಾಡಿರುತ್ತೆ. ದುಡ್ಡು ಜಾಸ್ತಿ ಇದೆ ಅವ್ರದ್ದು, ಅವರೇ ಹತ್ತಿಸ್ತಾರೆ ಮೇಲೆ, ಅವರೇ ಬೆಳೆಸ್ತಾರೆ. ಈ ತರ ಮಾಡಿ 36,000 ಕೋಟಿ ಸಂಪಾದನೆ ಮಾಡಿದ್ದಾರೆ. 1 ಲಕ್ಷ ಟ್ರಾನ್ಸಾಕ್ಷನ್ ಟೋಟಲ್. ಇದರಲ್ಲಿ ಎಕ್ಸ್ಚೇಂಜ್ಗೂ ದುಡ್ಡು ಮಾಡಿದ್ರು, NSE BSE ಬ್ರೋಕರ್ ದುಡ್ಡು ಮಾಡ್ದ, ಸೆಬಿ ಗೌರ್ಮೆಂಟ್ ಟ್ಯಾಕ್ಸ್ ಬಂತು. ಅವ್ನು ಅಮೆರಿಕದಲ್ಲಿ ಯಾರೋ ಕೂತಿರೋನು 36,000 ಕೋಟಿ ಸಂಪಾದನೆ ಮಾಡ್ಕೊಂಡು ಹೋಗೋನು. ಅದಕ್ಕೇನೋ ಇಲ್ಲಿ ನೀವು ಇಲ್ಲಿಗಲಿ ಮಾಡಿದಿರ ಅಂತ ಸೆಬಿ 4 ಕೋಟಿ ಫೈನ್ ಹಾಕಿದಾರೆ ಅಷ್ಟೇ. ನೆಕ್ಸ್ಟ್ ಟೈಮ್ ಈ ತರ ಮಾಡಬೇಡಪ್ಪ ನೀನು, ಹಿಂಗೆಲ್ಲ ಮಾಡಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರು. ಅವನೇನು 30,000 ಕೋಟಿ ಗಳಿಸಿದ ಮೇಲೆ 4,000 ಕೊಡೋದು ಯಾವ ಲೆಕ್ಕ ಅವನಿಗೆ? 4,000 ಕೋಟಿ ಕೊಟ್ಟ ಫೈನ್, ಪರವಾಗಿಲ್ಲ ಓಲೆ ಅಂತ. ಈ ತರ ದೊಡ್ಡ ಸೆಟಪ್ ಇಟ್ಕೊಂಡು ಕೂತಿರ್ತಾರೆ, ನಿಮ್ಗೆ ಗೊತ್ತಾಗಲ್ಲ. ಅಂದ್ರೆ ನನಗೆ ನಾವು ಗೊತ್ತಂದು ನಾವು ಮಾಡಕ್ ಹೋಗಿ ನಾವು ತಗಲ ಅಂದ್ರೆ 2 ಆನೆ ಮಧ್ಯೆ ಜಗಳ ನಡೀತಾ ಇರುತ್ತೆ. ನಾವ್ ಇರುವೆ ಕಾಲ್ ಕೆಳಗೆ ನಾವು ಸಿಕ್ಕಾಕೋತೀವಿ ಹೋಗಿ. ರೈಟ್ ರೈಟ್. ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಆಲ್ಮೋಸ್ಟ್ 95% ಪಬ್ಲಿಕ್ ಏನಾಗುತ್ತೆ, ಏನೋ 1-2 ದಿವಸ ಪ್ರಾಫಿಟ್ ಆಗುತ್ತೆ, 3ನೇ ದಿನಕ್ಕೆ ಲಾಸ್ ಆಗುತ್ತೆ ಅಂತ 95% ಪಬ್ಲಿಕ್ ಹೇಳ್ತಾರೆ. ಬಟ್ ಅದು ಅಮೌಂಟ್ ಎಕ್ಸಾಕ್ಟ್ ನೋಡಿ ಎಲ್ಲಿ ಪ್ರಾಫಿಟ್ ಆಗುತ್ತೆ? ಪ್ರಾಫಿಟ್ ಎಲ್ಲಿ ಆಗುತ್ತೆ? ಸೆಲ್ಲರ್ಸ್ಗೆ ಆಗುತ್ತೆ ಅದು. ಸೆಲ್ಲರ್ ನೀವು ಮಾಡ್ತಾ ಇರೋದು ಬೈಯಿಂಗ್. ಸೆಲ್ಲರ್ಸ್ ಇರ್ತಾರೆ. ಸೆಲ್ಲರ್ 2 ಲಕ್ಷ ಹಾಕಿರಿ, ನೀವು 10,000 ಹಾಕಿರಿ. ಯಾರು ದೊಡ್ಡ ಅಮೌಂಟ್ ಹಾಕಿ? ಸೆಲ್ಲರ್ಸ್. ಆಬ್ವಿಯಸ್ಲಿ ಅವ್ರು ದುಡ್ಡು ಮಾಡ್ತಾರೆ. ಸೆಲ್ಲರ್ಸ್ ದುಡ್ಡು ಮಾಡ್ತಾರೆ. ಸಮ್ ಟೈಮ್ ಸೆಲ್ಲರ್ಸ್ ಲಾಸ್ ಆಗ್ತಾರೆ, ಬಟ್ ಸೆಲ್ಲರ್ಸ್ ದುಡ್ಡು ಮಾಡ್ತಾರೆ. ದೊಡ್ಡ ಕಂಪ್ನಿಯವರು ದುಡ್ಡು ಮಾಡ್ತಾರೆ. ಎಕ್ಸ್ಚೇಂಜ್ ಅವ್ರು ದುಡ್ಡು ಮಾಡ್ತಾರೆ. ಟೈಮ್ ಡಿಕೆ ಇರುತ್ತೆ, ಕರಗುತ್ತೆ, ಪ್ರೀಮಿಯಂ ಇರುತ್ತೆ, ಕಾಂಟ್ರಾಕ್ಟ್ ಇರುತ್ತೆ, ಮುಗಿದೋಗುತ್ತೆ 1 ವಾರದಲ್ಲಿ. ಓಕೆ ಓಕೆ. ದುಡ್ಡು ಮಾಡೋರು ಮಾಡ್ತಾ ಇದಾರೆ. ಬಟ್ ಸೇಲರ್ಸ್ನು ನಮ್ಮ ಹತ್ರ ಒಬ್ಬರು ಇದ್ದಾರೆ, ಸೇಲರ್ಸ್ನು. ಹೌದು, ನಿಮ್ಮ ಪ್ರೀಮಿಯಂ ನೀವು ಹೆಂಗ್ ಬೈಯಿಂಗ್ ಮಾಡ್ತಾ ಇದಾರಲ್ಲ ಅದ ಕಾರಣನೇ ಸೆಲ್ಲರ್ಸ್. ಬಟ್ ಸೇಲರ್ ಅಮೌಂಟ್ ಕಮಿಸ್ತಿದೆ, ಯಾರು ಮಾಡ್ತಿಲ್ಲ ಸರ್. ಸೆಲ್ಲರ್ಸ್ ಅಲ್ಲಿ ಜಾಸ್ತಿ ಸಕ್ಸಸ್ ಇದೆ, ಅದರಲ್ಲಿ ಮಾಡ್ತಾ ಇದಾರೆ ದುಡ್ಡು. ಓಕೆ. ಸೆಲ್ಲರ್ಸ್ ಜಾಸ್ತಿ ದುಡ್ಡು ಮಾಡ್ತಾ ಇರೋದು. ಕಂಪ್ಯಾರಿಟಿವ್ಲಿ ಬಯರ್ ಗಿಂತ ಸೆಲ್ಲರ್ಸ್ ಜಾಸ್ತಿ ದುಡ್ಡು ಮಾಡ್ತಾ ಇರೋದು. ಓಕೆ 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 ಓಕೆ. ಆ ರೀತಿ ಅವ್ರು ಯಾಕಂದ್ರೆ 2 ಲಕ್ಷ ಹಾಕಿದಾರೆ, ನೀವು 10,000 ಹಾಕಿದಾರೆ. ಅವ್ರ ಮಾರ್ಕೆಟ್ ಬಿದ್ರೆ ಟೈಮ್ ಡಿಕೆ ಬೆನಿಫಿಟ್ ಸಿಗುತ್ತೆ ಅವ್ರಿಗೆ, ಬಯರ್ ಸಿಗಲ್ಲ.
ಆ ರೀತಿ. ಓಕೆ, ಈ ಮಾರ್ಕೆಟ್ ಅಲ್ಲಿ ಏನ್ ಕ್ಯಾಂಡಲ್ ಏನ್ ಫ್ಲಕ್ಚುಯೇಷನ್ ಆಗುತ್ತಲ್ಲ ಸರ್, ಈ ಫ್ಲಕ್ಚುಯೇಷನ್ ಇದು ರಿಟೇಲರ್ ಫ್ಲಕ್ಚುಯೇಷನ್ ಇರುತ್ತೆ ಯಾರ ಆಲ್ ಎಲ್ರು ಟ್ರೇಡ್ ಮಾಡ್ತಾ ಇರ್ತಾರಲ್ಲ, ಫ್ಲಕ್ಚುಯೇಷನ್ ಆಗುತ್ತೆ. ಅಂದ್ರೆ ಎಲ್ಲರೂ ಸೆಲ್ ಬೈ ಮಾಡ್ತಾ ಇರ್ತಾರೆ. ದೊಡ್ಡ ಅಮೌಂಟ್ ಇಂದ ಮೂವ್ಮೆಂಟ್ ಜಾಸ್ತಿ ಕಮ್ಮಿ ಆಗುತ್ತೆ, ಎಲ್ಲರಿಂದನೂ ಆಗುತ್ತೆ. ಆ ರೀತಿ ಏನಿಲ್ಲ, ಎಲ್ಲರಿಂದ ದೊಡ್ಡ ಅಮೌಂಟ್ ಬಂದಾಗ ಜಾಸ್ತಿ ಮೂವ್ಮೆಂಟ್ ಆಗುತ್ತೆ, ಚಿಕ್ಕ ಅಮೌಂಟ್ ಕಮ್ಮಿ ಆಗುತ್ತೆ ಅಷ್ಟೇ. ಬಟ್ ನೀವು ಮಾಡೋದಕ್ಕೆ ಫ್ಲಕ್ಚುಯೇಷನ್ ಆಗಲ್ಲ. ದೊಡ್ಡ ಲೆವೆಲ್ ಅಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಆಗೋದ್ರಿಂದಾನೇ ಫ್ಲಕ್ಚುಯೇಷನ್ ಆಗುತ್ತೆ. ಓಕೆ, ಮಾರ್ಕೆಟ್ ಅಲ್ಲಿ ಅಂದ್ರೆ ದೊಡ್ಡ ಲೆವೆಲ್ ಅಂತ ನಾವು ಮಾಡ್ತಾ ಇರ್ತೀವಲ್ಲ ಸರ್, ಕ್ವಾಂಟಿಟಿ ಜಾಸ್ತಿ, ಕ್ವಾಂಟಿಟಿ 10 ಕೋಟಿ 20 ಕೋಟಿ 50 ಕೋಟಿ 100 ಕೋಟಿ ಹಾಕಿನೂ ಮಾಡ್ತಾ ಇರ್ತಾರೆ. ಎಡ್ಜಿಂಗ್ ಕಂಪನಿ ಅಂತ ಕರಿತೀವಿ. ಅಂದ್ರೆ ಅವ್ರು ಎಡ್ಜಿಂಗ್ ಮಾಡ್ತಾರೆ. ಅವ್ರ ಸ್ಟಾಕ್ಸ್ ಇದೆ, ಇನ್ ಕೇಸ್ ಬಿದ್ರೆ ನಮ್ಗೆ ಲಾಸ್ ಆಗ್ಬಾರ್ದು ಅಂತ ಆಪ್ಷನ್ಸ್ ನ ಎಡ್ಜಿಂಗ್ ಮಾಡ್ತಾರೆ. ಮುಂಚೆ ಇದೇ ಸಿಸ್ಟಮ್ ಇತ್ತು, ಎಡ್ಜಿಂಗ್ ಸಿಸ್ಟಮ್. ಇವಾಗನು ಎಡ್ಜಿಂಗ್ ಮಾಡೋರು ಇದಾರೆ, ಇವಾಗ ಎಡ್ಜಿಂಗ್ ಮಾಡ್ತಾರೆ. ಯಾರಾದ್ರೂ ಅಂತ ಏನಾದ್ರು ಹೇಳ್ಬೋದಾ ಸರ್, ಎಲ್ಲಿ ಅಂತ? ಇಲ್ಲ, ನಿಮ್ ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಇರುತ್ತೆ, ಅವರೆಲ್ಲ ಎಡ್ಜಿಂಗ್ ಮಾಡ್ತಾರೆ. ದೊಡ್ಡ ಇನ್ಸ್ಟಿಟ್ಯೂಟ್ ಅಂದ್ರೆ ಯಾವ್ದು? ಟ್ರೇಡಿಂಗ್ ಮಾಡಕ್ಕಂತಾನೆ ಕಂಪನೀಸ್ಗಳು ಇರ್ತಾವ್ರಿ. ಅಂದ್ರೆ ಯಾವ್ದು? ಫಾರಿನ್ ಇರ್ತಾರೆ, ಇಂಡಿಯಾದ ಇರ್ತಾರೆ, ಎಲ್ಲರೂ ಇರ್ತಾರೆ. ಈಗ ಎಕ್ಸಾಂಪಲ್ ನೀವು ಜಿಯೋ ಜೊತೆ ಟೈಅಪ್ ಆಗಿದಾರಲ್ಲ, ಬ್ಲಾಕ್ ರಾಕ್ ಅಂತ ಹೇಳಿ, ಬ್ಲಾಕ್ ರಾಕ್, ಅವರು ಎಡ್ಜಿಂಗ್ ಮಾಡ್ತಾರೆ, ಅವ್ರು ಟ್ರೇಡಿಂಗ್ ಮಾಡ್ತಾರೆ. ಅವ್ರು ವರ್ಲ್ಡ್ ಅಲ್ಲೇ ದೊಡ್ಡ ಕಂಪ್ನಿ ಅವರು. ಇವಾಗ ಹೇಳಿದ್ನಲ್ಲ ಜೆನ್ ಸ್ಟ್ರೀಟ್ ಅಂತ, ಅದು ಕಂಪ್ನಿ, ಅಮೆರಿಕನ್ ಕಂಪ್ನಿ ಮಾಡ್ತಾರೆ. ಇಂಡಿಯಾದಲ್ಲಿ ಇರೋರು ಮಾಡ್ತಾರೆ. ದೊಡ್ಡ ಟ್ರೇಡರ್ ಇರ್ತಾರೆ, ಕೋಟಿ ಇಲ್ಲಿ ಟ್ರೇಡ್ ಮಾಡೋರು ಇರ್ತಾರೆ. ಎಲ್ಲಾ ತರ ಪೀಪಲ್ಸ್ ಇರ್ತಾರೆ. ಅಂದ್ರೆ ನಾವು ಈ ತರ ಕನ್ಸಿಡರ್ ಮಾಡ್ಬೋದಾ ಸರ್? ರಿಟೇಲರ್ ಬಂದ್ಬಿಟ್ಟು ಜಸ್ಟ್ ಅಮೌಂಟ್ ಅನ್ನ ಮಾರ್ಕೆಟ್ ನಲ್ಲಿ ಇಡ್ತಾರೆ, ಓಕೆನಾ? ಈಗ ಆಪರೇಟರ್ ಬಂದ್ಬಿಟ್ರೆ ಅಮೌಂಟ್ ಅನ್ನ ಹೊಡ್ಕೊಂಡು ಹೋಗ್ತಾರೆ ಅಂತ ಅನ್ಕೋಬಹುದು. ಅಷ್ಟೇ ಹಂಗೇನೆ ಆಗೋದು. ನೋಡಿ, ಆಪರೇಟರ್ಗೆಲ್ಲ 1% 2% ಸಾಕು. ನಿಮ್ಗೆ ಬೇಕು 10% 20%, ಅದಕ್ಕೆ ನೀವು ಲಾಸ್ ಆಗೋದು. ಅವ್ರು 1% ಬೇಕು. 1 ಕೋಟಿಯಾಗಿ 1% ಎಷ್ಟಾಯ್ತು? 10 ಲಕ್ಷ ಆಯ್ತು. 1 ಕೋಟಿಗೆ 1% 1 ಲಕ್ಷ ಆಯ್ತು. 10% ಅಂದ್ರೆ ಏನಾಯ್ತು? 10 ಲಕ್ಷ ಆಯ್ತು. ಸಾಕು, ಅವ್ರಿಗೆ 10 ಲಕ್ಷ ಹೊತ್ತು ಬಂತು. ನಿಮಗಿಲ್ಲ, 50 ಲಕ್ಷ ಬೇಕು ನಿಮ್ಗೆ, ನೀವು ಡಬಲ್ ಮಾಡ್ಬೇಕು. ಅದಕ್ಕೆ ನೀವು ಟ್ರ್ಯಾಪ್ ಆಗ್ತೀರಿ. ಅವರೆಲ್ಲ ಸ್ಮಾಲ್ ದೊಡ್ಡ ಕ್ವಾಂಟಿಟಿಯಾಗಿ ಸ್ಮಾಲ್ ಪರ್ಸೆಂಟೇಜ್. ಆಕ್ಚುಲಿ ಅವ್ರು ಬಂದಿದ ತಕ್ಷಣ ಮಾರ್ಕೆಟ್ ಹ್ಯೂಸ್, ಅವ್ರಿಗೆ ಅಷ್ಟು ಲೆವೆಲ್ ಆಫ್ ಕ್ವಾಂಟಿಟಿ ಟ್ರೇಡ್ ಮಾಡ್ತಾರಲ್ಲ ಅವ್ರು ಜಾಸ್ತಿ ಟ್ರೇಡ್ ಮಾಡ್ತಾರ. ಅವ್ರು ಓಕೆ, ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅವ್ರಿಗೆ. ಆ ರೀತಿ ಅಲ್ಲ, ಬೇರೆ ತುಂಬಾ ಇದೆ ಆಪ್ಷನ್ಸ್ ಅಲ್ಲಿ. ನೋಡಿ, ಟೈಮ್ ಡಿಕೆ ಇರುತ್ತೆ, ಸೆಲ್ಲರ್ಸ್ ಇದಾರೆ, ಮತ್ತೆ ಪಿನು ಸೆಲ್ ಮಾಡ್ತಾರೆ, ಸಿನು ಸೆಲ್ ಮಾಡ್ತಾರೆ. ಪಿನು ಬೈಯಿಂಗ್ 4 ತರ ಕ್ಯಾಟಗರಿ ಇರುತ್ತೆ. ಅದೆಲ್ಲ ಟ್ರೇಡಿಂಗ್ಗೋಸ್ಕರ ಅಂತ ಇರೋದು. ಕಾಂಟ್ರಾಕ್ಟ್ ಸಿಸ್ಟಮ್ ಒಂದು ವಾರದ ಕರಗ್ತಾ ಹೋಗ್ಬಿಡ್ತಾವು. ಅದ್ರಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಅದು. ನಿಮ್ಗೆ ಇನ್ನೂ 5 ವರ್ಷ ಟೈಮ್ ಕಳೆದ್ರೂ ಅರ್ಥ ಆಗಲ್ಲ ಅದು. ಯಾವ್ದಂತ್ರಿ? ಆಪ್ಷನ್ ಟ್ರೇಡಿಂಗ್ ಅರ್ಥ ಆಗಲ್ಲ ನಿಮ್ಗೆ. ಓಕೆ, ನೀವು ಅರ್ಥನೇ ಆಗಲ್ಲ ಅದು. ಓಕೆ, ನಿಮ್ ಮತ್ತೆ ಯಾಕೆ ವರ್ಕ್ ಆಗ್ತಲ್ಲ ಅಂತಾನೆ ಯೋಚನೆ ಮಾಡ್ಬೇಕು. ಮತ್ತೆ 0 ಇಂದಾನೆ ಶುರು ಮಾಡ್ಬೇಕು, ನೀವು ಮತ್ತೆ ಯೋಚನೆ ಮಾಡ್ಬೇಕು. ಬಟ್ ಅದರಲ್ಲಿ ಪ್ರೊಫೆಷನಲ್ ಆಗಿ ಮಾಡ್ಕೊಂಡು ಹೋಗೋರು ಇದಾರೆ, ಮಾಡ್ತಾ ಇದಾರೆ. ಅವ್ರು ಓನ್ಲಿ ಸೆಲ್ಲಿಂಗ್ ಮಾಡ್ತಾರೆ. ಒಂದು 10 to 20 lakhs ಯೂಸ್ ಮಾಡಿ ಸೆಲ್ಲಿಂಗ್ ಮಾಡ್ತಾರೆ. ಬಟ್ ನೀವು ಮಾರ್ಕೆಟ್ ಅಲ್ಲಿ 10,000 ಹಾಕಕ್ ಅನ್ಸ್ತಾರೆ. 2 ಲಕ್ಷ ಹಾಕಿ ಸೆಲ್ಲಿಂಗ್, 1 ಲಾಟ್ಗೆ 2 ಲಕ್ಷ ಹಾಕಿ ತಗೋಬೇಕು. ತಗೊಳಲ್ಲ ಯಾರು, ಅಂಜುತ್ತಾರೆ. ಅದು ಮಾಡಲ್ಲ. ಸ್ಟಾರ್ಟಿಂಗ್ ಹೊಸ್ದಾಗ್ ಬಂದ್ರೆ ಯಾರು 2 ಲಕ್ಷ ಹಾಕಿ ಆಪ್ಷನ್ಸ್ ಮಾಡ್ತಾರೆ? ಮಾಡಲ್ಲ. ಏನು 10,000ದಾಗ ಸಿಗುತ್ತೆ ಬೈಯಿಂಗ್, ಮಾಡಕ್ ಹೋಗ್ತಾರೆ, ಲಾಸ್ ಆಗ್ತಾರೆ. ಅವ್ರಿಗೆ 10,000 2 ಲಕ್ಷ ಹೋಗುತ್ತೆ. ಒಂದೇ ಸೇರಿ 2 ಲಕ್ಷ ಹಾಕಕ್ಕ ಅನ್ಸ್ತಾರ ಅವ್ರು. ಹಿಂದೆ 2 ಲಕ್ಷ 3 ಲಕ್ಷ 4 ಲಕ್ಷ ಕಳೆದ್ರು. ಇದೇ ನಮ್ಮ ಗುಲ್ಬರ್ಗಾದಿಂದ ಒಬ್ಬ ವ್ಯಕ್ತಿ ನನ್ನ ಕಾಲ್ ಮಾಡಿ 30 ಲಕ್ಷ ಕಳೆದಿದ್ದಾರೆ ಆಪ್ಷನ್ ಟ್ರೇಡಿಂಗ್ ನಲ್ಲಿ. LIC ಬಂದಿತ್ತಲ್ಲ, LIC ಬಂದಾಗ ಅವ್ರ ಹತ್ರ LIC ಇತ್ತಂತೆ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಟ್ಟಿದ್ದಾರೆ. IPO ಬರ್ತದೆ ಅಂತ ಸುಮ್ಮನೆ LICಗೋಸ್ಕರ IPO ಅಪ್ಲೈ ಮಾಡಕ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿದ ತಕ್ಷಣ ನಿಮ್ ಡೇಟಾ ಹೋಗುತ್ತೆ, ಕಾಲ್ ಮಾಡ್ತಾರೆ, ಟಿಪ್ಸ್ ಕೊಡ್ತೀವಿ ಸರ್, ಹಂಗ್ ಮಾಡ್ತೀವಿ ಸರ್, ಹಿಂಗ್ ಮಾಡ್ತೀವಿ ಅಂತ ಟಿಪ್ಸ್ ಮೇಲೆ ಮಾಡಿ 30 ಲಕ್ಷ ಕಳೆದಿದ್ದಾರೆ. ಪ್ರಾಪರ್ಟಿ ದುಡ್ಡು ಕಳೆದಿದ್ದಾರೆ ಮಾರಿ. ನಮ್ಮ ಹತ್ರ ಬಂದ್ರು, ಸರ್ ರಿಕವರಿ ಮಾಡಿಕೊಡಿ ಅಂತ. ಸ್ಟಾಕಲ್ಲಿ ಲೇಟ್ ಆಗುತ್ತೆ, ಸ್ಟಾಕಲ್ಲಿ ರಿಕವರಿ ಮಾಡಬೇಕು, ಆಗಲ್ಲ ಅವ್ರಿಗೆ ರಿಕವರಿ. ಬಂದ್ರು ರಿಕವರಿ ಆಗ್ತಲ್ಲ ಅಂತ ಕುತ್ಕೊಂಡ್ರು. ಮಾರ್ಕೆಟ್ ಡೌನ್ ಇದೆ, ಒಂದೊಂದು ವರ್ಷ ಡೌನ್ ಇದೆ ಮಾರ್ಕೆಟ್, ನನಗೆ ಇವಾಗ ರಿಕವರಿ ಮಾಡಬೇಕು, ಆಗಲ್ಲ. ಇವ್ರು ಬಿಡಲ್ಲ, ಇನ್ನು ಇರೋ ರೊಕ್ಕ ಕಳ್ಕೊಂತಾರೆ ಅಷ್ಟೇ. ನಮ್ಮ ಇಲ್ಲಿ ಗುಲ್ಬರ್ಗ, ಬೀದರು, ಬಿಜಾಪುರು ಎಷ್ಟೋ ಕಾಲ್ಸ್ಗಳು ಬರ್ತಾವ. ಸರ್ ನಾನು 10 ಲಕ್ಷ ಹೋಯ್ತು, 20 ಲಕ್ಷ ಹೋಯ್ತು. ಈಗ ಮಾರ್ಕೆಟ್ ಡೌನ್ ಹೋಗ್ತಿದಲ್ಲ ಸರ್, ಎಲ್ಲಿ ತನಕ ಡೌನ್ ಹೋಗ್ಬೋದು ಸರ್? ಡೌನ್ ಹೋಗ್ತಲ್ಲ, ಸೈಡ್ ವೇಸ್ ಅಂತ ಕರಿತೀವಿ ಇದನ್ನ. ಅಂದ್ರೆ ಮೇಲೆ ಕೆಳಗೆ ಕೆಳಗೂ ಹೋಗ್ತಲ್ಲ, ಮೇಲ್. ಇದನ್ನ ಮಾರ್ಕೆಟ್ ಅಲ್ಲಿ 3 ತರ ಟ್ರೆಂಡ್ ಇರುತ್ತೆ. ಮೇಲೆ ಹೋಗ್ತಿರುತ್ತೆ, ನಿಂತಿರುತ್ತೆ, ಮೇಲೆ ಕೆಳಗೆ ಮೇಲೆ. ಇದನ್ನ ಸೈಡ್ ವೇಸ್ ಅಂತ ಕರಿತೀವಿ. ಮತ್ತೆ ಕೆಳಗೆ ಬರುತ್ತೆ ಅಂದ್ರೆ ಡೌನ್ ಟ್ರೆಂಡ್ ಅಂತ ಕರಿತೀವಿ. 3 ಟ್ರೆಂಡ್ ಮಾರ್ಕೆಟ್ ಅಲ್ಲಿ ಇರೋದೇ 3 ಟ್ರೆಂಡ್. 3 ಮೇಲೆ ಮತ್ತೆ ಯಾವ ಟ್ರೆಂಡು ಇಲ್ಲ ನಿಮ್ಮ ಹತ್ರ. ಅಂದ್ರೆ ಈ ಮೇಲೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು, ನಿಂತಾಗ ಏನ್ ಮಾಡ್ಬೇಕು, ಡೌನ್ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು, 3 ವಿಷಯ ತಿಳ್ಕೊಂಡ್ರೆ ಫಿನಿಶ್ ನಿಮ್ದು. ಕ್ಲಿಯರಿಟಿ ಬರುತ್ತೆ ನಿಮ್ಗೆ. ಬ್ರಾಡರ್ ಸ್ಟ್ರಕ್ಚರ್ ಮಾರ್ಕೆಟ್ ಅಲ್ಲಿ ಏನ್ ನಡೆಯಕತ್ತ ಅಂತೇಳಿ ನಿಮ್ಗೆ ಕ್ಲಿಯರಿಟಿ ಬರ್ತದೆ. ಈಗ ಅಪ್ಕಮಿಂಗ್ ಡೇಸ್ ನಲ್ಲಿ ಮಾರ್ಕೆಟ್ ಏನಾದ್ರು ಎಕ್ಸ್ಪೆಕ್ಟೇಷನ್? ಸುಮಾರು ಜನ ಗೊತ್ತಾ, ಟ್ರಂಪ್ ಬಂದ, ಆ ನ್ಯೂಸ್ ಬಂತು, ಈ ನ್ಯೂಸ್ ಬಂತು, ಹಂಗಾಯ್ತಂತ ಈ ಸ್ಟೋರಿ ಕೇಳಕ್ ಇಷ್ಟ ಇಲ್ಲ ಅವ್ರಿಗೆ. ಚಾರ್ಟ್ ನೋಡಿ ತಿಳ್ಕೊಬೇಕನ್ನೋದು ಬೋರಿಂಗ್, ಸ್ವಲ್ಪ ಟೆಕ್ನಿಕಲಿ ಬೋರಿಂಗ್ ಅವ್ರಿಗೆ.
ನ್ಯೂಸ್ ಬಂತಂತ ಆ ಕಂಪ್ನಿ ಹಿಂಗ್ ನಡೆಯಕತ್ತ ಹಂಗ್ ನಡೆಯತ್ತ ಅವ್ರದ್ದು ಹಂಗ್ ಸ್ಟೋರಿ ಕೇಳಿಬಿಟ್ಟು ಇನ್ವೆಸ್ಟ್ ಮಾಡಕ್ ಇಷ್ಟ ಇಲ್ಲ ಅವ್ರಿಗೆ. ಸ್ಟೋರಿ ವರ್ಕ್ ಆಗಲ್ಲ ಯಾವತ್ತು. ಈಗ ನಿಫ್ಟಿ 50 ಈಗ ಪ್ರೆಸೆಂಟ್ ಮೂಮೆಂಟ್ಲಿಂದ ಏನಾದರೂ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆನಾ ಸರ್? ಪ್ರೆಸೆಂಟ್ ಮೂಮೆಂಟ್ ಇಲ್ಲ, ದೀಪಾವಳಿ ಹೋದ್ರೆ ಸ್ವಲ್ಪ ಮೇಲೆ ಹೋಗಿ ಮತ್ತೆ ವಾಪಸ್ ಬರುತ್ತೆ. ಅಂದ್ರೆ ಫಿಗರ್ ಏನು ಹೇಳ್ಬೋದು ಸರ್? ಹೈ ಇದೆಯಲ್ಲ ಏನ್ ನಮ್ದು 26,200 ಎಷ್ಟು 227 ಆಯ್ತು, 77 ಸಮಥಿಂಗ್ ಐತಿ. ಅಲ್ಲಿವರೆಗೂ ಹೋಗ್ಬೋದು ಮ್ಯಾಕ್ಸಿಮಮ್, ಮತ್ತೆ ವಾಪಸ್ ಬರುತ್ತೆ ಕೆಳಗೆ. ಓಕೆ ಓಕೆ ಓಕೆ. ಇದು ಮೇಲೆ ಕೆಳಗ ಇನ್ನೂ ಕಂಟಿನ್ಯೂಷನ್ ಇರುತ್ತೆ, ಇನ್ನೊಂದು 6 ತಿಂಗಳು ಇರುತ್ತೆ ಅಷ್ಟು. ಓಕೆ ಓಕೆ ಓಕೆ. 6 ತಿಂಗಳು ಆದ್ಮೇಲೆ ಡಿಸೈಡ್ ಆಗುತ್ತೆ. ಅಟ್ಲೀಸ್ಟ್ ಈ ಮಂತ್ ಡಿಸೈಡ್ ಆಗ್ಬೇಕು ಮೇಲೆ ಹೋಗೋಕೆ, ಇಲ್ಲಾಂದ್ರೆ 6 ತಿಂಗಳು. ಏನು ಸಿಂಪ್ಟಮ್ ಕಾಣ್ತಾ ಇಲ್ಲ, ಮೇಲೆ ಹೋಗೋ ಸಿಂಪ್ಟಮ್ ಏನು ಕಾಣ್ತಾ ಇಲ್ಲ. ನೋಡಿ ನಿಫ್ಟಿದಾಗಿರೋದು 50 ಸ್ಟಾಕ್ ಅಷ್ಟೇ. ಹೌದೌದು, 5,000 ಸ್ಟಾಕ್ ಇದೆ ಮಾರ್ಕೆಟ್ ಅಲ್ಲಿ. ನಿಫ್ಟಿ ಬಿಟ್ಟು ಬೇರೆ ಕೆಲವೊಂದು ಟೈಮ್ ನಿಫ್ಟಿ ಹೋಗಿ, ಇವಾಗ ಪ್ರೆಸೆಂಟ್ ನಿಫ್ಟಿ ಮೇಲೆ ಹೋಗ್ತದೆ, ಸ್ಟಾಕ್ ಹೋಗ್ತಾ ಇಲ್ಲ. ಸಮ್ ಟೈಮ್ ಸ್ಟಾಕ್ ಹೋಗ್ತಾ ಇರ್ತವೆ, ನಿಫ್ಟಿ ಹೋಗ್ತಾ ಇರಲ್ಲ. ಅದಕ್ಕೆ ನಾವು ಇವಾಗ ಸ್ಪೆಸಿಫಿಕ್ ಆಗಿ ಬೇರೆ ಸ್ಟಾಕ್ನ ಕಾನ್ಸಂಟ್ರೇಟ್ ಮಾಡಬೇಕು, ನಿಫ್ಟಿ ನೋಡ್ಕೊಂತ ಕುಂದಿರಬಾರ್ದು. ಈ ಪ್ರೆಸೆಂಟ್ ಏನಾದರೂ ಸ್ಟಾಕ್ಸ್ ಅನ್ನು ನಾವು ಬೈ ಮಾಡ್ಕೊಂಬೋದು, ಏನಾದರೂ ಪ್ಲಾನ್ ಮಾಡಿ ಇಟ್ಕೋಬಹುದು ಸರ್? ಈ ಪ್ರೆಸೆಂಟ್ ಮಾಡ್ಬೋದು. ಇದು ಫುಲ್ ಕಂಪ್ಲೀಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಟೈಮ್ ಇದು ಇನ್ವೆಸ್ಟ್ಮೆಂಟ್ ಮಾಡೋ. ಹೌದೌದು, ಆವರೇಜ್. ಬಟ್ ಯಾವ ಸ್ಟಾಕ್ ಸೆಲೆಕ್ಟ್ ಮಾಡ್ಬೇಕನ್ನೋದು ನಿಮ್ಗೆ ಗೊತ್ತಿರಬೇಕು. ಓಕೆ ಓಕೆ. ನಾನು ಮಾಡ್ತಾ ಇರೋದು ಅದೇ ಕೆಲಸ ಇವಾಗ. ಓನ್ಲಿ ಇನ್ವೆಸ್ಟ್ಮೆಂಟ್, ನೋ ರಿಟರ್ನ್ ಎಕ್ಸ್ಪೆಕ್ಟೇಷನ್. ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷ, ನೆಕ್ಸ್ಟ್ ಕಮ್ಮಿಂಗ್ ಹಾಫ್ ಇಯರ್ ನೀವೇನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನಾವು ನೆಕ್ಸ್ಟ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಎಷ್ಟು ಪರ್ಸೆಂಟ್ ನಾವು ಎಕ್ಸ್ಪೆಕ್ಟೇಷನ್? ನೀವು ಆರಾಮಾಗಿ ಡಬಲ್ ಅಂದ್ರೆ 2026-27 ಡಬಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಬಟ್ ಅಗೇನ್ ನೀವು ಸ್ಟಾಕ್ ಸೆಲೆಕ್ಷನ್, ಯಾವ್ದೋ ಒಂದು ಸ್ಟಾಕ್ ತಗೊಂಡು ಕುಂತು ಇದು ಡಬಲ್ ಆಗತ್ತಲ್ಲ, ನೀವು ಸ್ಟಾಕ್ ಸೆಲೆಕ್ಷನ್ ಮಾಡಬೇಕು. ಸ್ಟಾಕ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಕಲಿಬೇಕಾಗುತ್ತೆ. ವಾಪಸ್ ಅಲ್ಲಿಗೆ ತಿರುಗಿದ್ರು ಎಲ್ಲಿ ತಿರುಗಿದ್ರು ನಾವು ಅಲ್ಲಿಗೆ ಬರುವಾಗ ಕಲಿಬೇಕಾಗುತ್ತೆ. ಇದು ಒಂದೇ ಹಿಡ್ಕೊಂಡ್ಬಿಡ್ತಾರೆ. ಆಮೇಲೆ ಹೇಳಿದ್ರು ಆನಂದ್ ಸರ್ ಡಬಲ್ ಆಗುತ್ತೆ ಅಂತ ಹೇಳಿದ್ರು, ನನ್ನ ಸ್ಟಾಕ್ ಡಬಲ್ ಆಗಿಲ್ಲ ಅಂತ ಕಮೆಂಟ್ ಮಾಡ್ತಾರೆ ನಾಳೆ ವಿಡಿಯೋದಾಗ ಬಂದು. ಆಮೇಲೆ ನಾವೇನ್ ಹೇಳೋಣ ಅದು ಕಾನ್ಸೆಪ್ಟ್ ಎಲ್ಲ ಹೇಳಿದ್ ಬಿಟ್ಟು ಬಿಡ್ತಾರೆ. ಇವತ್ತು ಇದ್ರ ಒಂದೇ ಒಂದ್ ಹೇಳಿದ್ರೆ ಡಬಲ್ ಆಗ್ಯದ, ಅದೊಂದೇ ಹಿಡ್ಕೊಂತಾರೆ. ಮತ್ತೆ ಅಷ್ಟೇ ಕಟ್ ಮಾಡ್ಕೊಂಡು ಡಬಲ್ ಆಗುತ್ತೆ ಅಂತ ಹೇಳುದು. ನೀವ್ ಯಾವ ಸ್ಟಾಕ್ ತಗೊಂಡಿದ್ರೆ ಅಂದ್ರೆ ಡಿಪೆಂಡ್. ನೀವ್ ಹತ್ರ ಬಂಗಾರ ಆಯ್ತಾ ಕಬ್ಬಣ ಆಯ್ತು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದೌದು, ಬಂಗಾರ ಇದ್ರೆ ಬೆಳೀತದೆ, ಕಬ್ಬಣ ಇಟ್ಕೊಂಡ್ ಕುಂತಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಒಂದ್ ಸ್ಟಾಕ್ ಹೇಳಿ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಸ್ ಪ್ರಕಾರ ಒಂದ್ ಸ್ಟಾಕ್ ಆಕ್ಚುಲಿ ಹೇಳಂಗಿಲ್ಲ ಸೆಬಿ ರೂಲ್ ಪ್ರಕಾರ. ಬಟ್ ಸೆಕ್ಟರ್ ಹೇಳ್ಬೋದು, ಚೆನ್ನಾಗಿರೋ ಸೆಕ್ಟರ್ ಯಾವ್ದು ಸೆಕ್ಟರ್. ನೀವು ಎವರ್ ಗ್ರೀನ್, ನಿಮ್ಗೆ ಆಲ್ಕೋಹಾಲ್ ಸೆಕ್ಟರ್, ಎಣ್ಣೆ ಸ್ಟಾಕ್, ದಾರು ಏನಂತೀವಿ ನಮ್ ಕಡೆ ದಾರು ಅಂತೀವಲ್ಲ, ದಾರು ಸ್ಟಾಕ್ ಏನಿದಾವೆ ಎವರ್ ಗ್ರೀನ್ ನೀವು ತಗೊಂಡು ಸ್ಟಾಕ್ ಆವರೇಜ್ ಮಾಡಿ ಇಟ್ಕೋಬಹುದು. ಮೆಟಲ್, ಸಿಮೆಂಟ್, ಸ್ಪೆಷಾಲಿಟಿ ಕೆಮಿಕಲ್ ಅಂತ ಸೆಕ್ಟರ್ ಬರುತ್ತೆ, ಅದು ಇವಿ, ನಿಮ್ಗೆ ಎ ರಿಲೇಟೆಡ್ ಕಂಪನೀಸ್ ಇರ್ತವೆ, ಹುಡುಕ್ಬೇಕಾಗತ್ತೆ ಅದಕ್ಕೆ. ಓಕೆನಾ? ಇವೆಲ್ಲ ಏನಿದಾವೆ ನೀವು ಸೆಕ್ಟರ್ ಅಲ್ಲಿ ಯಾವ ಕಂಪ್ನಿ ಇದಾವೆ ನೀವು ತಿಳ್ಕೊಬೇಕಂದ್ರೆ ಚಾಟ್ ಜಿಪಿಟಿಗೆ ಹೋಗಿ ಈ ಸೆಕ್ಟರ್ ಸ್ಟಾಕ್ ಕೊಡಪ್ಪ ಅಂತ ಚಾಟ್ ಜಿಪಿಟಿಗಳಿದ್ರೆ ಚಾಟ್ ಜಿಪಿಟಿ ಕೊಟ್ಬಿಡುತ್ತೆ. ನಿಮ್ ಟೈಪ್ ಮಾಡಕ್ ಗೊತ್ತಿಲ್ಲ ವಾಯ್ಸ್ ಅಲ್ಲಿ ಹೇಳಿ ಚಾಟ್ ಜಿಪಿಟಿ ನನಗೆ ಈ ಸೆಕ್ಟರ್ ಸ್ಟಾಕ್ ಕೊಡಪ್ಪ ಅಂದ್ರೆ ಹೇಳುತ್ತದು. ಟೆಕ್ನಾಲಜಿ ಯೂಸ್ ಮಾಡ್ಬೇಕು ಸರ್. ಸುಮಾರು ವೆಬ್ಸೈಟ್ಗಳು ಇದಾವೆ, ಇನ್ಫಾರ್ಮೇಶನ್ ಇದೆ. ನಾವು ತಿಳ್ಕೊಳ್ಳೋ ಅಂತ ಕುತೂಹಲ ಇರ್ಬೇಕು ನಮ್ಗೆ. ಕುಂತಲ್ಲೇ ನನಗೊಂದು ಸ್ಟಾಕ್ ಹೇಳ್ರಿ ಹಾಕ್ತೀನಿ, ಹಿಂಗಾಕಿ ಹಂಗೆ ದುಡ್ಡು ಬರ್ಬೇಕಂದ್ರೆ ಎಲ್ಲೂ ಬರಲ್ಲ. ಎಲ್ಲಿ ಯಾವ ಸೆಕ್ಟರ್ ಯಾವ ಫೀಲ್ಡ್ ಹೋದ್ರು ಬರಲ್ಲ. ದಿಢೀರ ನನಗೆ ರೆಡಿಮೇಡ್ ತಂದು ಕೊಡ್ರಿ ನಾನು ಕೊಡ್ತೀನಿ. ಯಾಕಂದ್ರೆ ಯಾಕೆ ಸ್ಕ್ಯಾಮ್ಗಳಿಗೆ ಯಾಕೆ ಬಲಿಯಾತಾರ ಜನ ಅಂದ್ರೆ ಹಿಂಗೆ. 10 ಲಕ್ಷ ಹಾಕಿನ್ರಿ ಎಷ್ಟು ಬರುತ್ತೆ ತಿಂಗಳ 50,000 ಕೊಡ್ತೀನಿ ತೋ ನೀನು. ಎಲ್ಲಿಂದ ಕೊಡ್ತಾನ ಹೆಂಗ್ ಕೊಡ್ತಾನ ಗೊತ್ತಿಲ್ಲ. ಯಾಕೆ ಮನೆ ಗುಲ್ಬರ್ದಾಗ ಸ್ಕ್ಯಾಮ್ ಆಯ್ತು, 30 ಲಕ್ಷ ರವಿ ನ್ಯೂಸಲ್ಲಿ ಬಂದು ಹೇಳಕತ್ತಿರು. 30 ಲಕ್ಷ ಹೋಯ್ತ್ರಿ, ನಮ್ಮ ಅಣ್ಣವ್ರದಿತ್ತು, ಅವ್ರದ್ದೊಂದು 20 ಲಕ್ಷ ಹೋಯ್ತ್ರಿ, ಏನ್ 20 ರೂಪಾಯಿ ತರ ಹೇಳಕತ್ತಾರ. ಎಷ್ಟು ಹೋಯ್ತು ಇಲ್ಲ, ಹೆಂಗ್ ನಂಬಿ ಕೊಟ್ರಿ? ಇಲ್ಲ, ಇರೋರ ಹತ್ರ ಹೆವಿ ಅಮೌಂಟ್ ಇದೆ ಸರ್. ಇದೇ ಅವ್ರಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕಂತ, ಅದೇ ಪ್ರಾಬ್ಲಮ್. ದುಡ್ಡು ಇರೋ ಹತ್ರ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಮುಂಚೆ ಬಡ್ಡಿಯವ್ರ ಇತ್ತು, ಬಡ್ಡಿಯವ್ರ ನಡೆಯಲಾಗ್ಯದ. ಈಗ ತಗೊಂಡ್ರು ವಾಪಸ್ ಕೊಡಲಾಗ್ಯಾರ ಬರೋವರೆ ಟೈಮ್ಗೆ. ಭಾಳ ಅಂದ್ರೆ ರಿಯಲ್ ಎಸ್ಟೇಟ್ ಹಾಕ್ಬೇಕು, ಒಂದ್ ಸ್ಟಾಕ್ ನ ಹಾಕಿರ್ ಬೆಳಿತು ಅಂದ್ರೆ ಬೆಳೆಯಲ್ಲ, ಇಲ್ಲ ಒಂದೇ ಸಾರಿ ದೊಡ್ಡ ಅಮೌಂಟ್ ಹಾಕ್ಬೇಕು. ಈ ರೀತಿ ಸಿಚುವೇಶನ್ ಇರುತ್ತೆ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಬರ್ತಾ ಇದಾರೆ, ಬಟ್ ಎಜುಕೇಟೆಡ್ ಆಗಿ ಬರ್ತಾ ಇಲ್ಲ. ಜನಗಳಿಗೆ ಯಾವ್ದು ಈಜಿ ಅಂದ್ರೆ ನನಗೆ ಇಷ್ಟ ಆಗ್ತೀನಿ, ಎಷ್ಟು ಬರುತ್ತೆ, ಎಷ್ಟು ಕೊಡ್ತೀರಿ, ಬರೀ ಸ್ಕೀಮ್ BC ತರ ಲೆಕ್ಕ ತರ ನೋಡಿದ್ರೆ ನಡೆಯಲ್ಲ ಇಲ್ಲಿ. ನೀವು ಇಲ್ಲ ಒಬ್ರು ಯಾರ ಪರ್ಟಿಕ್ಯುಲರ್ ನಿಮ್ಮ ಅಕೌಂಟ್ ಇಂದಾನೆ ಮಾಡೋ ಅಡ್ವೈಸ್ ತಗೊಂಡು ಮಾಡಬೇಕು, ಇಲ್ಲ ನೀವು ಕಲಿಬೇಕು. ಇಲ್ಲ ಸರ್ ನನಗೊಂದು ವಯಸ್ಸಾಯ್ತು, ನಮ್ಮ ಬಿಸ್ನೆಸ್ನಾಗ ಬಿಸಿ ಇದೀವಿ ಸರ್, ನಮಗೆ ಕಲಿಯೋಕ್ಕಾಗಲ್ಲ, ಕಲಿಯುವಂಥ ಏಜ್ ಅಲ್ಲ ಅಂದಾಗ ಯಾರೊಬ್ರು ಅಡ್ವೈಸರ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಲ್ಲೂ ದುಡ್ಡು ಬರುತ್ತೆ, ದುಡ್ಡು ಬರಲ್ಲ ಅಂತೆಲ್ಲ ಬರುತ್ತೆ. ನಿಮ್ ಕೆಲಸ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು. ಎರಡು ಮಾಡ್ಬೇಕು. ಎರಡು ಇಲ್ಲ, ಸೆಂಟರ್ದಾಗ ಭಾಳ ಮಂದಿ ಒದ್ದಾಡ್ತಿರ್ತಾರೆ. ಕಲಿಯೋಕ್ಕೂ ರೆಡಿ ಇರಲ್ಲ, ಈ ಕಡೆ ಅಡ್ವೈಸ್ ತೊಗೊಳಕ್ಕೂ ರೆಡಿ ಇಲ್ಲ. 10,000 ಕೊಟ್ಟು ಯಾರೋ ಒಂದು ಅಡ್ವೈಸರ್ ಇಟ್ಕೊಂಡು ಮಾಡಕ್ ರೆಡಿ ಇಲ್ಲ. ಅವರು 10 ಲಕ್ಷ ಕಳ್ಕೊಳಕ್ ರೆಡಿ ಯಾರು? ನಮ್ಮಂದಿ ನಿಮ್ ಜೊತೆ ಯಾರೇ ಒಂದು ಪರ್ಸನಲ್ ಕೊಲಾಬ್ರೇಷನ್ ಆದ್ರು ಅಂತಂದ್ರ ಅಟ್ಲೀಸ್ಟ್ ಮಂತ್ಲಿ 10 lakh rupees ಅಂತ ತಗೊಳ್ರಿ, 50 lakh ತಗೊಳ್ರಿ.
50 lakh rupees ಅನ್ನ ಎಕ್ಸ್ಪೆಕ್ಟೇಷನ್ ಏನ್ ಇಟ್ಕೋಬಹುದು ಸರ್ ನಿಮ್ ಜೊತೆ ಇವಾಗ ನಾವು ನಮ್ದೊಂದು ಕೋರ್ಸ್ ಕಂಪ್ಲೀಟ್ ಕೋರ್ಸ್ ನಾವು ಕಲ್ತ ಮೇಲೆ ನಮ್ಮ ಹತ್ರ ತಿಂಗಳಿಗೆ ಒಂದು ಮಿನಿಮಮ್ 5% ಮಾಡ್ಬೋದು. ಮಂತ್ಲಿ 5%. 5%. ಹಾ ಒಂದು 5% ಕಲ್ತು ಹೇಳ್ತಾರ, ನಾವು ಕಲ್ತು ಮಾಡೋದು. ನಮ್ಮ ಹತ್ರ ತಂದು ದುಡ್ಡು ಕೊಡಬೇಡ್ರಿ, ನಮಗೂ ಕೊಡಬೇಡ್ರಿ, ಯಾರಿಗೂ ಕೊಡಬೇಡಿ, ₹1 ಯಾರ ಕೈಲಿ ಕೊಡಬೇಡಿ, ಇಷ್ಟು ಮಾಡ್ಕೊಡ್ರಿ ಅಷ್ಟು ಮಾಡ್ಕೊಡ್ರಿ ಅಂತ ಅದೆಲ್ಲ ಸ್ಕ್ಯಾಮ್ ಅದು. ಇಲ್ಲ ಯಾಕಂದ್ರೆ ಯಾರು ನಾ ಗಳಿಸಿದ ದುಡ್ಡು ನನಗೆ ಬ್ಯಾನ್ ಇರುತ್ತೆ, ಬೇರೆಯವ್ರಿಗೇನು ಟೆನ್ಷನ್ ಇರಲ್ಲ. ಹೋಯ್ತಪ್ಪ ಹಾಕಿದೆ ಹೋಯ್ತು ಅಂತೇಳಿ ಕೈ ಎತ್ತು ಬಿಡ್ತಾರೆ. ನೀವು ಇಂಟ್ರೆಸ್ಟ್ ಇದ್ರೆ ನೀವು ಬಂದು ಕಲಿತು ಕಂಪ್ಲೀಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ನಮ್ಮ ಜೊತೆ ಜರ್ನಿಲಿ ನಾವೇನು ಎಜುಕೇಷನ್ ಜರ್ನಿ ಇದೆ ಕಲ್ತು ಮಾಡ್ಕೊಂಡೋದ್ರೆ ಒಂದು ತಿಂಗಳಿಗೆ 5% ಮಾಡ್ಬೋದು. ಓಕೆ. ಓ ಮತ್ತೆ ರಿಸ್ಕ್ ಅಂದ್ರೆ ಈಗ ರಿಸ್ಕ್ ಎಲ್ಲ ಮ್ಯಾನೇಜ್ ಮಾಡಿ, ಎಲ್ಲಾನು ಕೂಡ ಮ್ಯಾನೇಜ್ ಡೈವರ್ಸಿಫಿಕೇಶನ್ ಮಾಡಿ. ಇಲ್ಲ ನಾನು ಕ್ಯಾಪಿಟಲ್ ಅನ್ಕೋ ನಿಮ್ 1 ಲಕ್ಷ ಇದೆ ನಿಮ್ಮ ಹತ್ರ, 5% ಅಂದ್ರೆ ಎಷ್ಟು ಬಂತು ರೊಕ್ಕ? 5,000. 5,000 ಬಂತು. 2 ಲಕ್ಷ ಇದ್ರೆ 10,000. ಹಂಗೇನೆ 10 ಲಕ್ಷ ಹಾಕಿ 50,000 ಬರುತ್ತೆ. 5,000 ಅಂದ್ರೆ ನಾವು 1 ಲಕ್ಷದಾಗ ನಾನು ಡಬಲ್ 1 ಲಕ್ಷ ಮಾಡ್ಬೇಕನ್ನೋದು ರಾಂಗ್ ವೇ. ಆಮೇಲೆ ನೀವು ಕ್ಯಾಪಿಟಲ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ, ನಿಮ್ಗೆ ಬರುತ್ತೆ ರೊಕ್ಕ ಅಂತ ಕನ್ಫರ್ಮ್ ಆದ್ಮೇಲೆ ನಿಮ್ಗೆ ಏನು ಕೆಲಸ ನೆಕ್ಸ್ಟ್? ಜೀರೋ ಆ್ಯಡ್ ಮಾಡೋದು. ಈಗ ನೀವು 1 ಲಕ್ಷಕ್ಕೆ ಎಷ್ಟು ಜೀರೋ ಹಾಕ್ತೀರಿ? 5 ಜೀರೋ ಹಾಕ್ತೀವಿ. ಅದಕ್ಕೆ ಇನ್ನೊಂದು ಜೀರೋ ಆ್ಯಡ್ ಮಾಡ್ಬೇಕು ಜಾಸ್ತಿ ಬರ್ಬೇಕಂದ್ರೆ, ಅಷ್ಟು ಡಿಫ್ರೆನ್ಸ್. ಯಾಕಂದ್ರೆ ನಿಮ್ಗೆ ಕಾನ್ಫಿಡೆಂಟ್ ಬಂದ್ಮೇಲೆ ಪ್ರಾಕ್ಟಿಕಲ್ ಬರಕತ್ತಪ್ಪ ನನಗೆ ರೊಕ್ಕ ಅಂತ ನೀವು ಕಲ್ತು ಗೊತ್ತಾದ್ಮೇಲೆ ಹೇಳ್ತಾರ ನಾನು. ಆಮೇಲೆ ಏನ್ ಕೆಲಸ ನಿಮ್ದು? ಜೀರೋ ಆ್ಯಡ್ ಮಾಡೋದು ಮುಂದಷ್ಟೇ. ನಿಮ್ ಕಾನ್ಫಿಡೆಂಟ್ ಬಂತು, ನಿಮ್ ಧೈರ್ಯ ಬಂತು, ನಿಮ್ ನಾಲೆಡ್ಜ್ ಬಂತು, ಎಲ್ಲ ಕಲ್ತಿದ್ದೀರಾ, ಆಮೇಲೆ ಏನು 1 ಲಕ್ಷ ಜಾಗಕ್ಕೆ 10 ಲಕ್ಷ ಹಾಕೋಬಹುದು ನೀವು. ಹಂಗೆ ಇನ್ಕ್ರೀಸ್ ಮಾಡ್ಬೋದು ಪ್ರಾಫಿಟ್ನ. 1 ಲಕ್ಷದಿಂದ ನಾನು ಮತ್ತೆ ಅದಕ್ಕೆ ಡಬಲ್ ಮಾಡ್ತೀನಿ, ಅದೇ ಹಾಕಿ ಮತ್ತೆ ಡಬಲ್ ಮಾಡ್ತೀನಿ. ಈ ಸಿಸ್ಟಮ್ ಅಲ್ಲಿ ಹೋದ್ರೆ ಆಗಲ್ಲ. 5% ಮಾಡ್ಬೋದು, ಗೇನ್ ಮಾಡ್ಬೋದು. ಇಲ್ಲ ಈಗ ನಮ್ಮ ಉದ್ದೇಶ ಏನಂದ್ರೆ ಸಿಂಪಲ್ ಆಗಿ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಕ್ ರೆಡಿ ಇದೀವಿ ಅಂತ ತಿಳ್ಕೊಳ್ಳಿ. ಓಕೆನಾ? ಮಂತ್ಲಿ 5% ಅಂತ ಹೇಳ್ತಿದ್ದೀರಿ. ಓಕೆನಾ? ಸೊ ಮಂತ್ಲಿ 5% ಅಂದ್ರೆ 50,000 ಬಂತು, ಹೌದಾ? ಸೊ ಅದೇ 50,000 ಅನ್ನ ಮತ್ತೆ ಮಾಡ್ಬೋದು. ಮತ್ತೆ ಎಜುಕೇಶನ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ನೀವು ಒಂದ್ಸರಿ ಹೇಳಿದ್ ಕಂಪ್ಲೀಟ್ ಮಾಡದ್ಮೇಲೆ ಅಂತ ಹೇಳಿದ್ದು. ಒಂದ್ಸರಿ ಕಂಪ್ಲೀಟ್ ನಾಟ್ ಎಜುಕೇಶನ್. ಒನ್ಸ್ ನೀವು ಕಲ್ತ್ ಕಂಪ್ಲೀಟ್ ಆದ್ಮೇಲೆ ಆಮೇಲೆ ಏನು ಕೆಲಸ? ನಿಮ್ ಜೀರೋ ನೀವು ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಮಾಡೋದಷ್ಟೇ ಕೆಲಸ. ಹಂಗೆ ಪ್ರಾಫಿಟ್ ಜಾಸ್ತಿ ಮಾಡ್ಕೋಬಹುದು. ಓಕೆ. ಇರೋದ್ರಲ್ಲೇನೆ ನಾನು ಜಾಸ್ತಿ ಮಾಡಕ್ಕಾಗಲ್ಲ. ಕ್ಯಾಪಿಟಲ್ ಹೆಂಗ್ ಜಾಸ್ತಿ ಮಾಡ್ಕೊಂಡು ಹೋಗ್ತೀರಾ ಆ ತರ. ರೈಟ್. ಈಗ ನೀವು ಒಂದ್ ಸೈಟ್ ತಗೊಂತೀರಿ, ಒಂದ್ ಸೈಟ್ ಇಂದ ನಿಮ್ 1 ಲಕ್ಷ ಲಾಭ ಬರುತ್ತೆ ಅನ್ಕೋರಿ. ಇನ್ನೊಂದ್ ಸೈಟ್ ತಗೊಂಡ್ರೆ 2 ಲಕ್ಷ ಲಾಭ ಬರುತ್ತೆ. 3 ಸೈಟ್ ತಗೊಂಡ್ರೆ 3 ಲಕ್ಷ ಲಾಭ ಬರುತ್ತೆ. ಒಂದೇ ಸೈಟ್ನಾಗ ಇಲ್ಲ ನಾನು ಜಾಸ್ತಿ ಮಾಡ್ತೀನಿ ಅಂದ್ರೆ ಆಗಲ್ಲ. ಆದ್ರೆ ಇದು ರಿಯಾಲಿಟಿ. ಹೇಳೋರು ನಿಮ್ಗೆ ತಿಂಗಳಿಗೆ 40% ಮಾಡ್ಕೊಡ್ತೀನಿ, 20% ಮಾಡ್ತೀನಿ, ನಾನು 50% ಮಾಡ್ತಿದ್ದೀನಿ, ಇದೆಲ್ಲ ಸುಳ್ಳು, ಇದು ಫೇಕ್. ಇದು ಭಾಳ ಮಂದಿ ನಿಮ್ಗೆ ಫೋನ್ ಮಾಡ್ತಾರ, ಡಿಮ್ಯಾಟ್ ಅಕೌಂಟ್ ಟಿಪ್ಸ್ ಕೊಡ್ತೀವಿ, ಅಷ್ಟು ಪ್ರಾಫಿಟ್ ಮಾಡಿಸ್ಕೊಡ್ತೀವಿ, ಇಷ್ಟು ಪ್ರಾಫಿಟ್, ಅದೆಲ್ಲ ಸುಳ್ಳು. ಯಾರೆಲ್ಲ ಏನ್ ಹೇಳ್ತಾರ ಸುಳ್ಳು. ಅಲ್ಲೇ ಅರ್ಥ ಮಾಡ್ಕೋ ಇವ್ ಸುಳ್ಳು ಹೇಳ್ತಾ ಇದೆ ಅಂತ ಅರ್ಥ ಮಾಡ್ತಾರೆ. ರೈಟ್. ಈಗ ನಮ್ಮಲ್ಲಿ ಏಂಜಲ್ ಒಂದಾಗ ವರ್ಕ್ ಮಾಡಿದ್ರೆ ನನಗೆ ಗೊತ್ತಿದ್ದಾರೆ ಸರ್. ಅವರು ಟಿಪ್ಸ್ ಕೊಡ್ತಾರೆ ಅಂತ ತಿಳ್ಕೊಳ್ಳಿ. ಏಂಜಲ್ 1 ಆಯ್ತು, ಜೀರೋದಾಯ್ತು, ಅಪ್ ಸ್ಟಾಕ್ ಆಯ್ತು, ಇನ್ನ ಬರ್ತಾ ಇರುತ್ತೆ ನಿಮ್ಮ ಆ್ಯಪ್ ಅಲ್ಲೇ ಬರುತ್ತೆ. ಈಗ ಅವರು ಟಿಪ್ಸ್ ಕೊಡ್ತಾರೆ. ಆ ಟಿಪ್ಸಿಗೆ ನಾವು ಯಾವ ರೀತಿ ಮೂವ್ಮೆಂಟ್ ಮಾಡ್ಬೇಕು? ಅದಕ್ಕೆ ನಂಬ್ಕೋಬೇಕಾ? ಅದ್ರ ನಂಬ್ಕೊಂಡ್ ಕೆಲಸ ಮಾಡ್ಬೇಕಾ? ಅವ್ರಿಗೇನು ನಿಮ್ ಟ್ರಾನ್ಸಾಕ್ಷನ್ ಆಗ್ಬೇಕು, ಬ್ರೋಕರೇಜ್ ಜನರೇಟ್ ಆಗ್ಬೇಕು, ಅವ್ರ ಬಿಸ್ನೆಸ್ ಅದು. ಎಲ್ರದ್ದು ಅವ್ರವ್ರದೇ ಪರ್ಸನಲ್ ಇಂಟ್ರೆಸ್ಟ್ ಇರುತ್ತೆ. ಕರೆಕ್ಟ್. ಅವ್ರ ಬಿಸ್ನೆಸ್ ನಡಿಬೇಕು. ನೀವು ಟ್ರೇಡ್ ಮಾಡಿದ್ರೆ ಅವ್ರ ಬಿಸ್ನೆಸ್ ನಡೀತು. ಅದಕ್ಕೆ ಅವ್ರು ಟಿಪ್ಸ್ ಕೊಡ್ತಾರೆ. ಟಿಪ್ಸ್ ಮೇಲೆ ಟ್ರೇಡಿಂಗ್ ಮಾಡಕ್ ಆಗಲ್ಲ. ಸ್ವತಃ ನೀವೇ ಕಲ್ತು ಮಾಡ್ಬೇಕು. ಸಿಂಪಲ್. ಇದು ಕೊನೆ ಸತ್ಯ ಇದು. ಓಕೆ. ಬೇರೆ ಇಂತು ಪರ ಅಂತ ಬೇರೆ ಏನು ಇಲ್ಲ ನಿಮ್ಮ ಹತ್ರ, ಆಪ್ಷನ್ಸ್ ಇಲ್ಲ. ಸರ್ ನಾ ಹಂಗ್ ಮಾಡ್ತೀನಿ, ಇವ್ರು ಹೇಳಿ ಮಾಡ್ತೀನಿ, ಅವ್ರ ಎಕ್ಸ್ಪರ್ಟ್ ಇದಾರೆ, ಇವ್ರು ಇದಾರೆ, ಅವ್ರ ಕಂಪ್ನಿ ಡೈರೆಕ್ಟರ್ ಇದಾರೆ. ಅವ್ನು ಇಲ್ಲ, ಆಕ್ಚುಲಿ ನೀವು ಎಕ್ಸ್ಪರ್ಟ್ 10 ಇಯರ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇರ್ಲಕ್ಕಾಗ್ನು ನಿಮ್ ಗೈಡೆನ್ಸ್ ಮೇಲೆ ನಾವು ಎಜುಕೇಶನ್ ಆಗಿದ ನಂತರನೇ ಅರ್ನಿಂಗ್ ಮಾಡ್ಬೇಕು, ಇದ್ರೊಳಗೂ ಅರ್ನಿಂಗ್ ಆಗಲ್ಲ ಅಂತಂದ್ರಲ್ಲ. ಬಟ್ ಅದು ಇವಾಗ ನೋಡಿ, ನಾನು ಆನ್ಲೈನ್ ಅಲ್ಲಿ ಸ್ವಿಮ್ಮಿಂಗ್ ಕಲ್ಸಕ್ ರೆಡಿ ಇದೀನಿ. ನೀವು ಕಲಿಯಕ್ ರೆಡಿ ಇದೀರಾ? ಈಜ್ ಆಡೋದು ಆನ್ಲೈನ್ ಕಲಿಸ್ತೀನಿ ನಾನು ನಿಮ್ಗೆ. ನಿಮ್ಗೆ ಈಜ್ ಬರಲ್ಲ, ನೀವು ರೆಡಿ ಇದ್ದೀರಾ? ಯಾಕೆ ನಾನು 10 ವರ್ಷ ಎಕ್ಸ್ಪರ್ಟ್, ಸ್ವಿಮ್ಮಿಂಗ್ ಎಕ್ಸ್ಪರ್ಟ್. ನಾನು 10 ವರ್ಷ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ. ಗೋಲ್ಡ್ ಮೆಡಲ್ ತಗೊಂಡ್ಬಿಟ್ಟಿದ್ದೀನಿ ನಾನು ಸ್ವಿಮ್ಮಿಂಗ್ ಮಾಡಿ. ನಿಮ್ಗೆ ಆನ್ಲೈನ್ ಅಲ್ಲಿ ವಿಡಿಯೋ ಕಾಲಲ್ಲಿ ಸ್ವಿಮ್ಮಿಂಗ್ ಕಲಿಸ್ತೀನಿ ನಾನು ನಿಮ್ಗೆ. ನೀವು ರೆಡಿ ಇದ್ದೀರಾ ಕಲಿಯಕ್ಕೆ? ಯಾಕೆ ರೆಡಿ ಇಲ್ಲ? ಆನ್ಲೈನ್ ಹೆಂಗ್ ಕಲಿಸ್ತೀರಾ? ಮತ್ತೆ ಅದೇನೆ ಇಲ್ಲೂ ಅಪ್ಲಿಕೇಬಲ್ ಆಗೋದು. ಕಾರ್ ಓಡಿಸೋದು ಆನ್ಲೈನ್ ಕಲಿಸ್ತೀನಿ ನಿಮ್ಗೆ. ನಾನು ಕಾರ್ ಎಕ್ಸ್ಪರ್ಟ್ ಇದ್ದೀನಿ ನಾನು. ನೀವು ಕಲಿತೀರಾ? ಇಲ್ಲ. ಇದು ಹಂಗೇನೆ. ನಾವು ಎಷ್ಟೇ ಎಕ್ಸ್ಪರ್ಟ್ ಇದ್ರೆ ನಾವು
ಹೇಳಿ ನಿಮ್ಗೆ ನಿಮ್ಗೆ ನೀವೇ ಕಲಿಬೇಕು. ಅಂದ್ರೆ ಅದೇ ರೀತಿ ಅದು ಸಿಸ್ಟಮ್. ಈಗ ಯಾಕಂದ್ರೆ ಡಿಸಿಷನ್ ತಗೋಬೇಕು ಫಾಸ್ಟ್ ಆಗಿ. ಓನ್ ಡಿಸಿಷನ್. ನೀವೇನು ಆಪ್ಷನ್ಸ್ ಇಂಟ್ರಡೆ ಏನಂತಿದೀವಲ್ಲ ಓನ್ ಆಗಿ ನಮ್ ಥಿಂಕ್ ಮಾಡ್ಬೇಕು ನಾವು ಈ ಟೈಮ್ನಾಗ ನಾ ಏನ್ ಮಾಡ್ಬೇಕಂತ. ನಾನ್ ಟ್ರೇಡಿಂಗ್ ಮಾಡೋ ಸ್ಟೈಲ್ ಬೇರೆ, ನೀವು ಮಾಡೋ ಸ್ಟೈಲ್. ನಾನು 1 ಲಾಟ್ ತಗೊಂಡ್ ನೀವು 2 ಲಾಟ್ ತಗೊಂತೀರಾ, ನೀವು ಬ್ಯಾಂಕ್ ನಿಫ್ಟಿಲ್ ಮಾಡ್ತೀರಾ, ನಾನು ನಿಫ್ಟಿಲ್ ಮಾಡ್ತೀನಿ. ನಾನು ₹100 ತಗೊಂಡಿರ್ತೀನಿ, ನೀವು ₹120 ತಗೊಂಡಿರ್ತೀರಾ. ಡಿಫ್ರೆಂಟ್ ಆಗುತ್ತೆ, ಎರಡು ಬೇರೆ ಬೇರೆ ಇರುತ್ತೆ. ಓಕೆ ಓಕೆ. ನೀವೇ ಡಿಸಿಷನ್ ತಗೋಬೇಕಲ್ಲ, ನಿಮ್ ಸೈಕಾಲಜಿನೇ ವರ್ಕ್ ಆಗೋದು. ಓಕೆ ಓಕೆ ಓಕೆ. ಹಾಗಾಗಿ ನಾವು ನಾನೇ ಅಲ್ಲ, ಯಾರು ಹೇಳಿದ್ರು ಅದು ವರ್ಕ್ ಆಗಲ್ಲ. ಟಿಪ್ಸ್ ಮೇಲೆ ಟ್ರೇಡಿಂಗ್ ಮಾಡಕ್ ಆಗಲ್ಲ. ಓಕೆ. ಅದು ಸೇಮ್ ಆನ್ಲೈನ್ ಅಲ್ಲಿ ಅಂದ್ರೆ ಓನ್ ಆಗಿ ಆ ಫೀಲ್ಡ್ ಅಲ್ಲಿ ಆ ಟೈಮಲ್ಲಿ ಸಡನ್ ಆಗಿ ಕಾರ್ ಓಡಿಸ್ತಾ ಇದ್ರಿ, ಸಡನ್ ಆಗಿ ಒಂದ್ ಸೆಕೆಂಡ್ ಅಲ್ಲಿ ಅಡ್ಡ ನಾಯಿ ಬಂತು, ಯಾರು ಡಿಸಿಷನ್ ತಗೋಬೇಕು? ಯಾರು ಡಿಸಿಷನ್ ತಗೋಬಹುದು ಫಾಸ್ಟ್ ಆಗಿ? ಕಾರ್ನ ಕುಂತಿರೋ ತಗೋಬೋದಾ, ಡ್ರೈವರ್ ತಗೋಬೋದಾ? ಡ್ರೈವರ್ ತಗೋಬಹುದು. ಕರೆಕ್ಟ್. ಇದು ಅದೇ ತರನೇ ಇದು. ಸಡನ್ ಆಗಿ ಏನ್ ಬೇಕಾದ್ರು ಬರೋ ಡಿಸಿಷನ್ ಯಾರು ತಗೋಬೇಕು? ನೀವೇ. ಬ್ರೇಕ್ ಹೊತ್ಬೇಕಾ, ಏನ್ ಮಾಡ್ಬೇಕಾ, ಸೈಡಿಗೆ ಹೋಗ್ಬೇಕಾ, ನೀವೇ ಡಿಸಿಷನ್ ತಗೋ. ಬಾಜು ಕುಂತ್ಕೊಂಡು ಡಿಸಿಷನ್ ತಗೊಳಕ್ ಸೇಮ್ ಟ್ರೇಡಿಂಗ್ ಅಲ್ಲಿ ಅದೇ ತರನೇ. ಇದು 100 ಸ್ಪೀಡಲ್ಲಿ ಓಡ್ತಾರ ಟ್ರೇನು, ಎಬ್ಬಿ ಇಳಿಬೇಕು ನೀವು. ಆ ಕಲೆಗೆ ನಿಮಗೆ ಗೊತ್ತಿರ್ಬೇಕು. ನಾ ಹೇಳಕ್ಕಾಗಲ್ಲ ಯಾವಾಗ ಎಬ್ಬೇಕು ಯಾವಾಗ ಇಳಿಬೇಕಂತ ಹೇಳೋ ಮುಖಾಂತರ ನೀವು ಎಬ್ಬಕ್ಕಾಗಲ್ಲ. ಹಾಗಂದ್ರೆ ಮತ್ತೆ ಇದು ಸಿಂಪಲ್ ಆಗಿ ಇದನ್ನೇ ಬಂತು, ಮತ್ತೆ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಎಕ್ಸಾಕ್ಟ್ಲಿ ಅದೇನೆ. ಪ್ರಾಕ್ಟೀಸ್ ಮೇಕ್ ಮ್ಯಾನ್. ಹೌದು ಸರ್, ನೀವು ಡಾಕ್ಟರ್ ಓದಿಲ್ಲ, ಆಪರೇಷನ್ ಥಿಯೇಟರ್ ನಿಮ್ಗೆ ಕಳಿಸ್ಬಿಟ್ಟು ನಾ ಫೋನ್ ಹೇಳ್ತೀನಿ ಆಪರೇಷನ್ ಮಾಡಂದ್ರೆ ಮಾಡಕ್ಕಾಗಲ್ಲ. ಆಗಲ್ಲ ಆಗಲ್ಲ ಆಗಲ್ಲ. ನೀವು ಲಾಯರ್ ಕಲಿದೇನೆ ಜಡ್ಜ್ ಹತ್ರ ಹೋಗಿ ಕುಂತ ನಾ ಫೋನ್ ಹೇಳ್ತೀನಿ ನೀನ್ ವಾದ ಮಾಡಿದ್ರೆ ಮಾಡಕ್ಕಾಗತ್ತಾ? ಆಗಲ್ಲ ಆಗಲ್ಲ. ಇಲ್ಲೇಕೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಿಮ್ ನಿತ್ಯ ಜೀವನದಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲ. ಅಲ್ಲಿ ಇಲ್ಲಿ ಬಂದ ತಕ್ಷಣ ನಾನು ಬೇರೆ ಕೇಳ್ಕೊಂಡ್ ಮಾಡ್ಬೇಕು ಅಂದ್ರೆ ಹೆಂಗಾಗುತ್ತೆ? ಆಗಲ್ಲ. ಯಾಕಂದ್ರೆ ಆ ಸೆಕೆಂಡ್ ಅಲ್ಲಿ ಆ ಟೈಮ್ ಅಲ್ಲಿ ನೀವೇ ಡಿಸಿಷನ್ ತಗೋಬೇಕು. ಏನ್ ಮಾಡ್ಬೇಕು, ಸೆಲ್ ಒತ್ತಬೇಕಾ, ಬಟನ್ ಬೈ ಒತ್ತಬೇಕಾ, ಎಕ್ಸಿಟ್ ಆಗ್ಬೇಕಾ, ನೀವೇ ಡಿಸಿಷನ್ ತಗೋಬೇಕು. ಹಾಗಾಗಿ ಟ್ರೇಡಿಂಗ್ ಅಂತ ಬಂದ್ರೆ ಎನಿ ಟೈಪ್ ಆಫ್ ಟ್ರೇಡಿಂಗ್ ಅಂತ ಬಂದ್ರೆ ನೀವೇ ಡಿಸಿಷನ್ ತಗೋಬಹುದು. ಇನ್ವೆಸ್ಟ್ಮೆಂಟ್ ಮೀನ್ಸ್ ಇಸ್ ಡಿಫ್ರೆಂಟ್, ಇಸ್ ಲಾಂಗ್ ಟೈಮ್. ಯಾವ್ದೊಂದು ಸ್ಟಾಕ್ ನ ತಗೊಂಡು ವೇಟಿಂಗ್ ಪೀರಿಯಡ್ ಇರುತ್ತೆ, ಅಲ್ಲಿ ಟೈಮ್ ಇರುತ್ತೆ ಡಿಸಿಷನ್ ತಗೊಳಕ್, ನಿಮ್ಗೆ ಜಾಸ್ತಿ ಟೈಮ್ ಇರುತ್ತೆ. ಆವಾಗ ಅಡ್ವೈಸರ್ ಮುಖಾಂತರ ಮಾಡಬಹುದು. ಇದೇ ಡಿಫ್ರೆನ್ಸ್. ಇಲ್ಲಿ ಯಾಕಂದ್ರೆ ಸೆಕೆಂಡ್ ಡಿಸಿಷನ್ ತಗೋಬೇಕು. ಗಾಡಿ ಹೋಗ್ತಾ ಇದೆ, ನನ್ನ ಕಾರಲ್ಲಿ ಕೂಡ್ಸಿ ನಾನು ಹೇಳ್ತೀನಿ ಹೋಗಿ ಎಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಆಗಲ್ಲ. ಹೌದೌದು. ಸಡನ್ ಆಗಿ ನೀವು ಡಿಸಿಷನ್ ತಗೋಬೇಕು. ಅಡ್ಡ ನಾಯಿ ಬಂತ, ಎಮ್ಮಿ ಬಂತ, ಹಂಸ್ ಬಂತ, ಎದ್ರ ಅಡ್ಡ ಸಡನ್ ಆಗಿ ಒಬ್ಬ ಅಡ್ಡ ಬರ್ತಾನ ಗಾಡಿ. ನಾವ್ ಬರತ್ತೀವಿ ರೋಡ್ ನಾವ್ ಟಿವಿ ತೊಗೊಂಡು ಹಂಗೆ ಅಡ್ಡ ಬರಕತ್ತ, ನಾವು ಆ ಕಡೆ ನೋಡ್ಕೊಂಡು ಈಗ ಹಿಂಗ್ ಬರಕತ್ತಾನ. ಡಿಸಿಷನ್ ಯಾರು ತಗೋಬೇಕು? ನಾನೇ ಬ್ರೇಕ್ ಹೊತ್ಬೇಕು. ಅವಾಗ ಬಾಜು ಇದ್ದವ ಹೇಳಕ್ಕಾಗಲ್ಲ ಬ್ರೇಕ್ ಹೊತ್ತಂತ. ಆ ರೀತಿ ಟ್ರೇಡಿಂಗ್ ಅಲ್ಲಿ ನೀವೇ ಕಲ್ತು ಮಾಡ್ಬೇಕು. ಇನ್ವೆಸ್ಟ್ಮೆಂಟ್ ಅಂದ್ರೆ ಟೈಮ್ ಇರುತ್ತೆ, ಅಡ್ವೈಸ್ ತಗೊಂಡು ಮಾಡ್ಬೋದು ನೀವು. ಇದು ಡಿಫ್ರೆನ್ಸ್ ಅಷ್ಟೇ. ನಾವೇನ್ ನಿಜ ಜೀವನದಲ್ಲಿ ಏನ್ ಲೈಫಲ್ಲಿ ಏನೇನ್ ಪ್ರೊಸೆಸ್ ಅಲ್ಲಿ ಮಾಡ್ತೀವಿ ಅಲ್ಲಿ ಒಪ್ಕೊಳಕ್ ರೆಡಿ ಇದೀವಿ ನಾವು. ಯಾವ ಸ್ಕೂಲಲ್ಲಿ ಕೇಳಲ್ಲ ನಾನು 15 ವರ್ಷ ಓದ್ತೀನಪ್ಪ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀನಿ, ನೀನ್ ಜಾಬ್ ಕೊಡಿಸ್ತೀನಿ ಅಂತ ಯಾರು ಕೇಳಲ್ಲ. ಲಾ ಓದ್ಬಿಟ್ಟು ಯಾಕೆ ಪ್ರಾಕ್ಟೀಸ್ ಮಾಡ್ಬೇಕು? ನಾನು ನಾಳೆಯಿಂದನೇ ನಾನು ಜಡ್ಜ್ ಹತ್ರ ವಾದ ಮಾಡ್ತೀನಿ ಅಂತ ಯಾರು ಅನ್ನಲ್ಲ. MBBS ಓದ್ಬಿಟ್ಟು ನಾಳೆಯಿಂದ ನಾನು ಆಪರೇಷನ್ ಮಾಡ್ತೀನಿ ಅಂತ ಹೋಗಿ ಯಾರು ಹೇಳಲ್ಲ. ಇಲ್ಲಿ ಬಂದ ತಕ್ಷಣ ಯಾಕೆ ಮಾಡಬಾರ್ದು? ಮೀನಿಂಗ್ಲೆಸ್. ಹೊರಗಡೆ ಇದನ್ನ ನಾವು ಮಾಡಲ್ಲ. ಇಲ್ಲಿ ಯಾಕೆ ಮಾಡ್ಬೇಕು ನಾವು? ಇಲ್ಲಿ ಯಾಕೆ ಫಾಲೋ ಮಾಡಬಾರ್ದು? ಹೊರಗಡೆ ಫಾಲೋ ಮಾಡ್ತಾ ಇದೀವಿ, ಇಲ್ಲಿ ಯಾಕೆ ನಾವು ಫಾಲೋ ಮಾಡಬಾರ್ದು? ಇಲ್ಲೂ ಮಾಡ್ಬೇಕು ಫಾಲೋ. ಸಿಂಪಲ್. ಇಲ್ಲಿ ಮನುಷ್ಯರು ಇರೋದು, ಮನುಷ್ಯರು ಟ್ರೇಡಿಂಗ್ ಮಾಡ್ತಾ ಇರೋದು. ನೇಚರ್ ರೂಲ್ ಎಲ್ಲ ಕಡೆ ಅಪ್ಲಿಕೇಬಲ್ ಆಗುತ್ತೆ, ನಿಮ್ಗೆ ಒಂದೇ ಕಡೆ ಅಂತಲ್ಲ. ರೈಟ್ ರೈಟ್. ಈ ಶೇರ್ ಮಾರ್ಕೆಟ್ ಸರ್ ನೇಚರ್ ಅಂತ ಆಪ್ಷನ್ ಬಂದಾಗೆ ಸ್ವಲ್ಪ ನೇಚರ್ಗೆ ನಾನು ಜಾಸ್ತಿ ಅಟ್ಯಾಚ್ ಇರ್ತೀನಿ ಯಾವಾಗ್ಲೂ. ನೇಚರ್ಗೆ ಯೂನಿವರ್ಸಲ್ ರೂಲ್ಸ್ ಅಂತ ಇರುತ್ತಲ್ಲ ಸರ್ ಪ್ರತಿಯೊಂದರಲ್ಲಿ, ಅದೇ ರೀತಿ ಮಾರ್ಕೆಟ್ ಅಲ್ಲಿ ಏನಿದೆ ಸರ್ ಯೂನಿವರ್ಸಲ್ ರೂಲ್ಸ್? ಇದೆ ಮಾರ್ಕೆಟ್ ಅಲ್ಲಿ. 2 ವರ್ಷ ಮಾರ್ಕೆಟ್ ಚೆನ್ನಾಗಿ ಹೋಗುತ್ತೆ, 1 ವರ್ಷ ನಿಂದಿರುತ್ತೆ. ಆ ನಿಂತಾಗ ಫಿಲ್ಟರ್ ಆಗ್ತಾರೆ ಬಹಳ ಮಂದಿ. ಯಾರು ಮಾರ್ಕೆಟ್ ಭಾಳ ಈಜಿ, ನಾನು ಮಾಡ್ತೀನಿ, ನೀನು ಮಾಡ್ತೀನಿ, ಹಂಗ್ ಮಾಡ್ತೀನಿ, ಫುಲ್ ಟೈಮರ್ ಆಗ್ತೀನಿ, ಇದರಿಂದ ನಾನು ಲಕ್ಷ ಗಳಿಸ್ತೀನಿ, ಕಾರ್ ತಗೊಂತೀನಿ, ಮನಿ ತಗೊಂತೀನಿ ಅಂತ ಅವಾದಾಗ ಬಂದಿರ್ತಾರಲ್ಲ, ಬಲವಂತರ ಓದಿರ್ತಾರ ಎಷ್ಟು ಡಬ್ಬು, ಅವರೆಲ್ಲ ಹೊರಗೆ ಹೋಗ್ತಾರ. ಇಲ್ಲ ಆಕ್ಚುಲಿ ಅದೇ ಜನಕ್ಕೆ ನಾವು ಇದಿದೆ, ಅದೇ ಜನ ಸೇಮ್ ರೂಲ್ ಎಲ್ಲ ಕಡೆ ಸೇಮ್ ರೂಲ್. 10 ಜನ ಏನೋ ಆಗ್ಬೇಕಂತ ಓದ್ತಿರು, IAS ಆಗ್ಬೇಕು, ನಾನು ಪೊಲೀಸ್ ಆಗ್ಬೇಕು, ಡಾಕ್ಟರ್ ಹೋಗ್ತಾರ, ಎಲ್ಲರೂ 10 ಜನ ಆಗಲ್ಲ, ಫಿಲ್ಟರ್ ಆಗ್ತಾರ ಅದ್ರಾಗ. ಸೇಮ್ ಇಲ್ಲ ಮಾರ್ಕೆಟ್ದಾಗ ಬರ್ತಾರ, ಲಕ್ಷಾಂತರ ಜನ ಬರ್ತಾರ. ಮಾರ್ಕೆಟ್ ನಿಂದಿರುತ್ತೆ, ಇವಾಗ ನಿಂತಿದಲ್ಲಿ ನಿಂದಿರುತ್ತೆ, ಅವಾಗ ತಡ್ಕೊಳಕ್ ಆಗಲ್ಲ, ಅವ್ರು ನಿಂದ್ರಕ್ ಆಗಲ್ಲ, ಅವ್ರಿಗೆ ಎಜುಕೇಟ್ ಆಗಕ್ ಆಗಲ್ಲ ಅವ್ರಿಗೆ. ಇಲ್ಲ ಅವ್ರಿಗೇ ಎಜುಕೇಟೆಡ್ ಮಾಡ್ಬೇಕಂದ್ರೆ ಅವಶ್ಯ ನಿಮ್ದಲ್ಲ, ಪರ್ಸನಲ್ ಅಲ್ಲ, ಚಾಯ್ಸ್ ಅಲ್ಲ. ನೀವು ಎಜುಕೇಟ್ ಆಗ್ಬೇಕಂದ್ರೆ ಆಗ್ತೀರಾ, ಯಾರಿಗ ಆಗಕ್ಕಾಗಲ್ಲ ಅವ್ರು ಹೋಗ್ತಾರೆ. ಓಕೆ. ನಾವು ಹಿಡಿದ್ಬಿಟ್ಟು ಏನೋ ಕೈ ಹಿಡಿದು ಎಳ್ಕೊಂಡ್ ಬಂದು ಕೂಡಿಸ್ಬಿಟ್ಟು ಮಾಡಕ್ಕಾಗಲ್ಲ. ಅವರೇ ಸ್ವತಃ ಬರ್ಬೇಕು, ಅವ್ರ ಡೆಡಿಕೇಶನ್ ಇರಬೇಕು, ಕ್ಯೂರಿಯಾಸಿಟಿ ಇರಬೇಕು. ಈಗ ಅವ್ರ ತಾನೇ ದುಡ್ಡು ಬೇಕಾಗಿರೋದು ಅವ್ರಿಗೆ, ಅವ್ರು ಬರ್ತಾರೆ. ಯಾರಿಗೆ ಅದ್ರದ್ದು
ಡೆಡಿಕೇಶನ್ ಇಲ್ಲ, ನಾಲೆಡ್ಜ್ ಇಲ್ಲ, ಟೆಂಪ್ರರಿ ಏನೋ ಅನ್ಕೊಂಡ್ ಬಂದಿರ್ತಾರ, ಅವ್ರು ಏನೋ ಓವರ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿರ್ತಾರ, ಅವ್ರು ಫಿಲ್ಟರ್ ಆಗಿ ಹೊರಗೆ ಹೋಗ್ತಾರೆ ಅಷ್ಟೇ. ನೇಚರ್ ಸೇಮ್. ಜನ ಬರ್ತಾರೆ, ಕರೋನಾ ಬಂತು, ಎಷ್ಟೋ ಜನ ಸತ್ತೋದ್ರು, ಫಿಲ್ಟರ್ ಆಗೋಯ್ತು ಮಾರಿ. ರೈಟ್ ರೈಟ್ ರೈಟ್. ಆ ರೀತಿ ಟ್ರೆಂಡ್ ಅಲ್ಲಿ ಬರ್ತಾರ, ಟ್ರೆಂಡ್ ಕಮ್ಮಿ ಇದ್ದಾಗ ಫಿಲ್ಟರ್ ಆಗ್ತಾರ, ಉಳ್ಕೋತಾರ, 10% ಜನ ಉಳ್ಕೊಂತಾರ. ಇಲ್ಲ ಇದು ನಾವು ಕಲಿಬೇಕು, ಈ ತರ ನಾವು ಸ್ಕಿಲ್ ಡೆವಲಪ್ ಮಾಡಬೇಕು, ಇವತ್ತಲ್ಲ ನಾಳೆಗೆ ಮಾರ್ಕೆಟ್ ನಮ್ಗೆ ರಿಟರ್ನ್ ಕೊಡುತ್ತೆ ಅಂತ ಪೇಷನ್ಸ್ ಇಂದ ಕಲ್ತಿರ್ತಾರೆ. ಫಿಲ್ಟರ್ ಆಗೋರು ಫಿಲ್ಟರ್ ಆಗೋಣ. ರೈಟ್ ರೈಟ್. ಅದೇ ನೇಚರ್ ಇದು ನಡೀತಿರ್ತದೆ, ಹತ್ಸೋದು ಇಳಿಸೋದು ನಡೀತಿರ್ತದೆ. ಒಂದು ಬೆಟ್ಟ ಹತ್ತಾ ಇದೀವಿ ಇವಾಗ ನಾವು. ಹೌದೌದು. ಬೆಟ್ಟ ಹತ್ತಿಳಿದ್ಮೇಲೆ ಎಲ್ಲರಿಗೂ ಎಬ್ಬಕ್ಕಾಗಲ್ಲ. ಒಂದ್ ಸ್ವಲ್ಪ ಸುಸ್ತಾಯ್ತಪ್ಪ, ನನ್ನ ಕೈಲಾಗ, ನನ್ನ ಕಾಲು ಬೇನಿ, ಹೊಟ್ಟೆ ಬೇನಿ, ತಲೆ ನೋವು ಅಂತ ವಾಪಸ್ ಬರಿರ್ತಾರೆ. ರೈಟ್. ಫುಲ್ ಹೋಗಿ ಬೆಟ್ಟಕ್ಕೆ ಹತ್ತೋರು ಇಷ್ಟೇ % ಜನ ಹತ್ತಾರೆ. ಓಕೆ ಸರ್, ಈಗ ಲಾಸ್ಟ್ ಒಂದು ಪಾಯಿಂಟ್ ಕೇಳ್ತೀನಿ ಸರ್. ಅಂದ್ರೆ 95% ಪಬ್ಲಿಕ್ ಆಲ್ಮೋಸ್ಟ್ ಡಿಸಪಾಯಿಂಟೆಡ್ ಅರ ಸರ್, ಶೇರ್ ಮಾರ್ಕೆಟ್ದಾಗ ಡಿಸಪಾಯಿಂಟೆಡ್ ಅರ ಸರ್. ಅದು ಶೇರ್ ಮಾರ್ಕೆಟ್ ಅಂದ್ರೆ ಈ ಡಿಸಪಾಯಿಂಟೆಡ್ ಪಬ್ಲಿಕ್ಕಿಗೆ ಒಂದೇ ವಾಕ್ಯದಾಗ ಅವ್ರೇನು ಡಿಸಪಾಯಿಂಟೆಡ್ ಆಗ್ಯಾರಲ್ಲ, ಈಗ ಏನ್ ಬಿ ಲಾಸ್ ಮಾಡ್ಕೊಂಡು XYZ ಏನ್ ಬಿ ಆಗಿ ಅದ್ರೊಳಗೆ ಇದ್ರೊಳಗೆ ಆ ಡಿಸಪಾಯಿಂಟೆಡ್ ಆಗಿ ಜನರಿಗೆ ಒಂದು ನಾವು ಎಕ್ಸ್ಪೀರಿಯನ್ಸ್ ಸಕ್ಸಸ್ಫುಲಿ 10 year ಪ್ಲಸ್ ನಾವು ಜರ್ನಿದಾಗ ಆ ಡಿಸಪಾಯಿಂಟ್ ಆಗಿದಂಥ ಜನರಿಗೆ ಒಂದು ಶಬ್ದದಾಗ ಅವ್ರಿಗೆ ಹೆಂಗೆ ನಾವು ಕಮ್ ಡೌನ್ ಮಾಡ್ಬೋದು ನೋಡಿ. ಇದು ನಮ್ಮೊಂದು ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಈ ಸಮಯ ಹೀಗೆ ಇರೋದು ಅಂತ. ಇದರ ಅರ್ಥ ಏನು? ಈ ಸಮಯ ಹೀಗೆ ಇರೋದು. ನಿಮ್ಗೆ ದುಃಖನಾಗ್ಲಿ, ನಮ್ಮ ಲೈಫ್ನ ಕಷ್ಟನಾಗ್ಲಿ ಹಿಂಗೆ ಇರಲ್ಲ. ಅದು ಕಳೆದೋಗುತ್ತೆ, ಇದು ಕಳೆದೋಗುತ್ತೆ. ಓಕೆ, ಇವತ್ತು ನೀವು ಮಾರ್ಕೆಟ್ದಾಗ ಸಂಪಾದನೆ ಮಾಡಕ್ ಆಗಿಲ್ಲ, ರಿಟರ್ನ್ಸ್ ಬರುತ್ತಲ್ಲ, ಫೇಲ್ವರ್ ಆಗಿ, ಈ ಟೈಮ್ ಹಿಂಗೆ ಇಲ್ಲ, ಇದು ಕಳೆದೋಗುತ್ತೆ, ಒಳ್ಳೆ ಟೈಮು ಬರುತ್ತೆ. ಸಿಂಪಲ್ ಅಷ್ಟೇ. ಬಟ್ ಅದೇ ಮಾರ್ಕೆಟ್ ಅದು ಟ್ರೆಂಡ್. ಅದು ನಿಮ್ಗೆ ನೆಕ್ಸ್ಟ್ ನೀವು ಒಂದು ವರ್ಷದಿಂದ ಬಿಫೋರ್ ಒಂದು ಲಾಸ್ಟ್ ಇಯರ್ ಡಿಸೆಂಬರ್ಗಿಂತ ಮೊದಲು ಏನು ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಯಾವುದೋ ಒಂದು ಆವ್ರೇಜ್ ಆಗಿ ಸ್ಟಾಕ್ ನೋಡಿ ಹಾಕಿರೋ ಅವರು ಪ್ರಾಫಿಟ್ ಮಾಡಿದ್ದಾರೆ. ಏನು ಕಲ್ತಿಲ್ಲ, ಸುಮ್ಮನೆ ಬಂದ್ರು, ಸಾರಿ ಯಾವುದೋ ಸ್ಟಾಕ್ ಯಾರೋ ಹೇಳಿದ್ರು ಚೆನ್ನಾಗೈತಂತ, ಆಯ್ತು ಅದ್ರಾಗ ಹಾಕಿದೆ ದುಡ್ಡು ಬಂತು. ಹಂಗೂ ಆಗಿದೆ. ಕಷ್ಟ ಟೈಮು ಬರುತ್ತಾ, ಒಳ್ಳೆ ಟ್ರೆಂಡು ಬರುತ್ತೆ. ಎರಡಕ್ಕೂ ನಾವು ತಿಳ್ಕೊಂಡ್ಬಿಟ್ರೆ ಸ್ಟಾಕ್ ಮಾರ್ಕೆಟ್ ಡಿಸಪಾಯಿಂಟೆಡ್ ಆಗಿದಂತ ಜನ ತಿರ್ಗಾ ಮಾರ್ಕೆಟಿಗೆ ಕ್ಯಾಚ್ ಮಾಡ್ಬೇಕಂದ್ರೆ ಅವ್ರು ಏನೇನನ್ನ ಇಟ್ಕೊಂಡ್ ಬರ್ಬೇಕು ಮಾರ್ಕೆಟ್ ಅಂದ್ರೆ. ನೋಡಿ, ಇವಾಗ ಮಾರ್ಕೆಟ್ ನಿಂತಿದೆ, ಇವಾಗ ಏನು ಆಗ್ತಲ್ಲ, ಇವಾಗ ಕಲಿಬೇಕು. ಇವಾಗ ಮಾರ್ಕೆಟ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ, ಅವಾಗ ದುಡ್ಡು ಮಾಡ್ಬೋದು. ಸಿಂಪಲ್. ತಯಾರಿ ಮಾಡ್ಬೇಕು. ನಾವು ಬ್ಯಾಸಿಗೆ ಏನ್ ಮಾಡ್ತೀವಿ ಹೊಲಕ್ಕೆ? ಏನ್ ಮಾಡ್ತೀವಿ ಬೇಸಿಗೆ ಹೊಲಕ್ಕೆ? ಬೇಸಿಗೆದ ಏನು ಬೆಳೆಯಲ್ಲ. ಹೌದೌದು. ರೆಡಿ ಮಾಡ್ಕೊಂತೀವಿ, ಕಲ್ಲಿದ್ರೆ ಕಲ್ ತೆಗಿತೀವಿ, ಗಳೆ ಹೊಡಿತೀವಿ, ಎಲ್ಲ ರೆಡಿ ಮಾಡ್ಕೊಂತೀವಿ. ಯಾಕೆ ರೆಡಿ ಮಾಡ್ಬೇಕು? ಜೂನ್ಗೆಲ್ಲ ಬಿತ್ತನೆ ಮಾಡೋದು. ಹೌದು, ಫಸ್ಟ್ ಈಗ ರೆಡಿ ಮಾಡ್ಕೋಬೇಕು. ಹೌದು, ಅವಾಗ ಜೂನ್ ಮಳೆ ಬರುತ್ತೆ, ಬಿತ್ತನೆ ಮಾಡ್ಬೇಕು. ಸೇಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವಾಗ ಇನ್ವೆಸ್ಟ್ಮೆಂಟ್ ಟೈಮ್. ಇವಾಗ ಒಳ್ಳೆ ಸ್ಟಾಕ್ ಹುಡುಕ್ಬೇಕು, ಕಲಿಬೇಕು, ಸ್ಕಿಲ್ ಕಲಿಬೇಕು. ಕಲ್ತು ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೊಂಡ್ರೆ ಮಾರ್ಕೆಟ್ ಒಂದು 6 ತಿಂಗಳು, ವರ್ಷ ಬಿಟ್ಟು ಬ್ರೇಕ್ಔಟ್ ಆಗುತ್ತೆ. ಅವಾಗ ಯಾರಿಗೂ ಬರದಷ್ಟು ರಿಟರ್ನ್ ನಿಮಗೆ ಬರುತ್ತೆ. ಅಷ್ಟೇ. ತಯಾರಿ ಮಾಡ್ಕೊಳ್ಳೋ ಟೈಮ್, ತಯಾರಿ ಟೈಮ್ ಒಂದಿರುತ್ತೆ, ರಿಸಲ್ಟ್ ಬರೋ ಒಂದು ಟೈಮ್ ಇರುತ್ತೆ. ಸಿಂಪಲ್. ಅದಕ್ಕೆ ಹೇಳೋದು ಈ ಸಮಯ ಹೀಗೆ ಇರೋದು. ಇದನ್ನು ಸಮಯ ಮುಗಿದೋತು. ರೈಟ್ ರೈಟ್ ಸರ್. ನೀವು ತುಂಬ ನಿಮ್ಮದು ಬಹಳ ಎಕ್ಸ್ಪೀರಿಯನ್ಸ್ ನಮ್ಗೆ ಶೇರ್ ಮಾಡಿಕೊಟ್ರಿ ಸರ್, ಅದನ್ನು ಭಾಳ ಧನ್ಯವಾದ. ಶೇರ್ ಮಾರ್ಕೆಟ್ ಅಂತಂದು ನಾವು ಕಲಿಬೇಕಂತ ಬಹಳ ಇಂಟ್ರೆಸ್ಟ್ ಅದ, ಎಲ್ಲ ಅದ. ಬಟ್ ಅದಕ್ಕೇನದ ಒಂದು ಪ್ರಾಪರ್ ಒಂದು ಗುರು ಅಂತ ಬೇಕಿಲ್ಲ ಸರ್. ಖಂಡಿತ ನೋಡಿ, ನಮಗೂ ಗುರು ಸಿಕ್ಕದಕ್ಕೆ ನಾವು ಈ ಪ್ಲೇಸ್ ಅಲ್ಲಿ ಇವತ್ತು ಕಲ್ತಿರೋದು. ಯಾರೊಬ್ಬರು ಗುರುನ ಫಸ್ಟ್ ಫೈಂಡ್ ಮಾಡ್ಕೊಳ್ಳಿ. ಯಾರಾಗ್ಲಿ ಒಬ್ಬ ಗುರುನ ಕಂಡು ಹಿಡಿಬೇಕು ನೀವು ಫಸ್ಟ್. ಹೌದೌದು. ಅವ್ರನ್ನ ಫಾಲೋ ಮಾಡಿ ಕಲಿಬೇಕು. ಇದು ಈಸಿ ವೇ, ಬೆಸ್ಟ್ ವೇ. ಇದು ನನ್ನ ಲೈಫಲ್ಲಿ ನಾನು ಮಾಡಿದ್ದು. ನೀವು 10 ಜನ ನೋಡ್ರಿ, ಪರವಾಗಿಲ್ಲ. ಒಬ್ರು ಡಿಸೈಡ್ ಮಾಡಿ, ನಾವೇ ಯಾರು ಅಂತಲ್ಲ, ಯಾರೋ ಒಬ್ರು ಗುರುನ ಇಟ್ಕೊಳ್ಳಿ, ಫಾಲೋ ಮಾಡಿ ಕಲ್ತ್ಕೊಳ್ಳಿ. ಈಗ ನಾವು ರಾಂಗ್ ಗುರುನು ಸೆಲೆಕ್ಟ್ ಮಾಡೋದು ಅಂತ ಯಾರಿಗೆ ಅನ್ಬೋದು ಸರ್? ಈಗ ಶೇರ್ ಮಾರ್ಕೆಟ್ ನಾಗ ನಾವು ನೀವು ಅಬ್ಸರ್ವ್ ಮಾಡಿ, ಯಾರು ಅನಲೈಸಸ್ ಮಾಡ್ತಾರ, ರಿಯಲ್ ವಿಷಯಗಳು ಹೇಳ್ತಾರ, ಮ್ಯಾಲತ್ಸ್ ಹೇಳಲ್ಲ, ಉಲ್ಟಾ ಪಲ್ಟಾ ಫೇಕ್ ತೋರ್ಸಲ್ಲ, ಯಾರು ರಿಯಾಲಿಟಿ ಮಾತಾಡ್ತಾರ ಅವ್ರ ನೀವು ಅಬ್ಸರ್ವ್ ಮಾಡ್ರಿ. ಅವ್ರ ಜರ್ನಿ ಅಬ್ಸರ್ವ್ ಮಾಡಿ, ಏನ್ ಹೇಳ್ಕೊಂಡ್ ಬಂದಾರ, ಏನ್ ಮಾಡ್ತಾರ. ನಿನ್ನೊಂದ್ ಹೇಳ್ತಾರ, ಇವತ್ತೊಂದ್ ಹೇಳ್ತಾರ, ನಾಳೆಗೆ ಒಂದ್ ಹೇಳ್ತಾರ. ಇವತ್ತು ಸ್ಟಾಕ್ ಹೇಳ್ತಾರ, ನಾಳೆ ಆಪ್ಷನ್ಸ್ ಹೇಳ್ತಾರ, ನಾಡಿದ್ದು ಇದು ಕರೆಕ್ಟ್ ಅಂತಾರ. ಅದು ಅಂದ್ರೆ ಅವರು ಇನ್ಸ್ಟೇಬಲ್, ಅವ್ರಿಗೆ ಗೊತ್ತಿಲ್ಲ ಏನ್ ಕರೆಕ್ಟ್ ಅಂತ. ಅಲ್ಲಿ ಅರ್ಥ ಮಾಡ್ಕೋಬೇಕು ನೀವು ಅವ್ರಿಗೆ ಎಷ್ಟು ಜ್ಞಾನ ಇದೆ ಅಂತ. ಹಂಗೆ ಹಿಸ್ಟಾರಿಕಲ್ ನೋಡ್ಕೊಂಡು ಬಂದಾಗ, ಅವ್ರ ಜರ್ನಿ ನೋಡ್ಕೊಂಡ್ ಬಂದಾಗ ಗೊತ್ತಾಗುತ್ತೆ ಇವ್ರು ಹೇಳಿದ್ದೆಲ್ಲ ನಿಜ ಆಗ್ತಾ ಇದೆ ಇಲ್ಲ, ಇವ್ರು ಪಕ್ಕ ಅನಲೈಸ್ ಮಾಡ್ತಾರ ಇಲ್ಲ, ಜಾಸ್ತಿ ದುಡ್ಡು ಬಗ್ಗೆ ಮಾಡ್ತಾರ ಇಲ್ಲ, ಕಲಿಯೋದ್ರ ಬಗ್ಗೆ ಮಾತಾಡ್ತಾರ. ಇದು ಕೆಲವೊಂದು ಸಿಂಪ್ಟಮ್ಸ್ಗಳಿದೆ, ಒಳ್ಳೆ ಗುರು ಸಿಂಪ್ಟಮ್ಸ್. ಕರೆಕ್ಟ್ ಆಗಿರೋ ಗುರುಗಳು ಯಾರು? ನಿಮ್ ದಿನ ನಾನು ಇಷ್ಟು ಪ್ರಾಫಿಟ್ ಮಾಡಿದೆ, ನಾ ಹಂಗ್ ಮಾಡಿದೆ, ಹಿಂಗ್ ಮಾಡಿದೆ, ಶೋ ಅಪ್ ಎಲ್ಲ ಮಾಡಲ್ಲ. ರೈಟ್ ರೈಟ್ ರೈಟ್. ಅವ್ರು ಕಲಿಯೋದ್ರ ಬಗ್ಗೆ ಹೇಳ್ತಾರೆ, ನೀವು ಇದನ್ನ ಕಲಿಬೇಕು, ಇದನ್ನ ಮಾಡ್ಬೇಕಂತ ಹೇಳ್ತಾರೆ. ಅಲ್ಲೇ ನೀವು ಐಡೆಂಟಿಫೈ ಮಾಡ್ಬೇಕು ಕರೆಕ್ಟ್ ಗುರು ಯಾರು ಅಂತ ಹೇಳ್ಬಿಟ್ಟು. ರೈಟ್ ರೈಟ್. ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಶೋ ಅಪ್ ಮಾಡೋದು, ಕಾರ್ ತೋರಿಸೋದು, ಪ್ರಾಫಿಟ್ ಸ್ಕ್ರೀನ್ ಶಾಟ್ ತೋರಿಸೋದು ಸ್ವಲ್ಪ 99% ಡೇಂಜರ್. ರೈಟ್ ರೈಟ್. ಕಲಿಯೋದ್ರ ಬಗ್ಗೆ ಹೇಳ್ತಾರಲ್ಲ ಯಾರು, ಅವ್ರನ್ನ ನೀವು ಫಾಲೋ ಮಾಡ್ಬೇಕು. ಅವ್ರ ಜರ್ನಿನ ನೋಡ್ಬೇಕು, ಹಿಂದೆ ಹೋಗಿ
ಈಗ ಅವ್ರದ್ದು ಯೂಟ್ಯೂಬ್ ಇರುತ್ತೆ, ಇನ್ಸ್ಟಾಗ್ರಾಮ್ ಇರುತ್ತೆ, ಏನೋ ಒಂದು ಪ್ರೊಫೈಲ್ ಇರುತ್ತೆ ಅವ್ರದ್ದು. ಹೌದು. ಅವ್ರದೊಂದು ವರ್ಷ 2 ವರ್ಷ 3 ವರ್ಷ ಹಿಂದಿನ ಜರ್ನಿ ನೋಡ್ಬೇಕು. ಅವಾಗ ಏನ್ ಮಾತಾಡ್ತಾ ಇದ್ರು, ಅವಾಗ ಹೇಳಿದ್ದೆಲ್ಲ ಎಷ್ಟು ಕರೆಕ್ಟ್ ಪ್ರೂವ್ ಆಗ್ತಾ ಇದಾವೆ, ಏನ್ ಮಾಡಿದಾರೆ ಅಚೀವ್ಮೆಂಟ್, ಅದನ್ನ ನೋಡ್ಕೊಂಡ್ ಬರ್ಬೇಕು. ನಿನ್ನೆ ಮೊನ್ನೆ ಬಹಳ ಉದ್ಭವ ಆಗ್ತಾ ಇದ್ರೆ ಬಹಳ ಜನ. ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾರೆ, ಮಾರ್ಕೆಟ್ ಅಂದ್ರೆ ಗೊತ್ತಾ, ಏನ್ ಗೊತ್ತಾ, ಹಂಗ್ ಗೊತ್ತಾ, ಹಿಂಗ್ ಗೊತ್ತಾ ಅಂತ ತುಂಬಾ ಅವ್ರವ್ರು ಗೊತ್ತಿರೋದು ಹೇಳ್ತಾ ಇದಾರೆ. ಬಟ್ ಎಂಡ್ ಆಫ್ ದಿ ಡೇ ನೀವು ಅಡ್ವಾನ್ಸ್ ಲೆವೆಲ್ ಕಲಿಬೇಕಂದ್ರೆ ಒಬ್ರು ರೈಟ್ ಗುರುನ ಹುಡುಕ್ಬೇಕಾಗತ್ತೆ. ಹೌದು ಹೌದು ಸರ್. ನಮ್ಮ ಹೇಳಿದಾರಲ್ಲ ದೊಡ್ಡವರು ಎಲ್ಲ ಚಿಕ್ಕ ವಯಸ್ಸಿಂದ ನಿಮ್ಗೆ ಹೇಳಿದಾರೆ, ಗುರುವಿನ ಪಾದ ಹಿಡಿಯೋ ತನಕ ದಕ್ಕುತ್ತೆ ನಮ್ಮ ಮುಕ್ತಿ ಅಂತ ಅಲ್ವಾ. ಹಂಗೆ ನೀವು ಯಾರೊಬ್ರು ಗುರುನ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಮಾಡಿದ್ರೆ ಅವಾಗ ಕಲಿಯಕ್ಕಾಗುತ್ತೆ ಟ್ರೇಡಿಂಗ್. ರೈಟ್ ರೈಟ್. ಈ 100 ಜನ ನೋಡ್ರೆ 100 ಜನ ಒಂದೊಂದ್ ತರ ಹೇಳ್ತಾರೆ, ನೀವು ದಿನ ಕನ್ಫ್ಯೂಸ್ ಆಗ್ತೀರ ಅಷ್ಟೇ. ಇವ್ರೊಬ್ರು ಇದು ಕರೆಕ್ಟ್ ಅಂತಾರ, ಅವ್ರೊಬ್ರು ಇನ್ನೊಂದು ಕರೆಕ್ಟ್ ಅಂತಾರ, ಯಾವಾಗ್ಲೂ ಕನ್ಫ್ಯೂಷನ್ ಅಲ್ಲಿ ಇರ್ತೀರ, ಕಲಿಯಕ್ಕಾಗಲ್ಲ. ರೈಟ್ ರೈಟ್. ಒಂದು ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಸ್ವಲ್ಪ ನೋಡಿ ನಾಲೆಡ್ಜ್ ತಗೋಬಹುದು, ಕಲಿಯಕ್ಕಾಗಲ್ಲ. ಪ್ರಾಪರ್ ಒಂದು ಸಬ್ಜೆಕ್ಟ್ ವೈಸ್ ಕಲ್ತ್ರೇನೆ ನೀವು ಕಲಿಯಕ್ಕಾಗಲ್ಲ. ಹೌದು ಹೌದು ಹೌದು. ಏನೇ ಫೈನಲ್ ಮೆಸೇಜ್ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಏನೇ ಟ್ರೇಡಿಂಗ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಏನಾನ ಕೆಲಸ ಮಾಡಿ ಕಲಿದೇ ಮಾಡಕ್ ಹೋಗ್ಬೇಡಿ ಅಷ್ಟೇ. ನಾವು ಎಲ್ಲ ಕಡೆ ಹೇಳೋ ಒಂದು ಮೆಸೇಜ್, ಕಲ್ತು ಮಾಡಿ, ಕಲಿದೇ ಮಾಡಕ್ ಹೋಗ್ಬೇಡಿ. ಇಲ್ವಾ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಆರಾಮಾಗಿ ನೆಮ್ಮದಿಯಾಗಿರಿ. ತಿಂಗಳ ಒಂದು 5,000 ಕಟ್ಟಿ 10,000 ಕಟ್ಟಿ ಟೆನ್ಷನ್ ಇಲ್ಲ, 12% ಫಿಕ್ಸ್. ತುಂಬ ತುಂಬ ಧನ್ಯವಾದ ಆನಂದ್ ಪಾಟೀಲ್ ಸರ್ ಅವರೇ. ಈ ಏನಂತಂದರೆ ಶೇರ್ ಮಾರ್ಕೆಟ್ ಬಗ್ಗೆ ನಮಗೆ ಹೆಂಗೆ ಅನ್ನಿಸ್ತಿದೆ ಅಂತಂದರೆ, ಈಗ ಪ್ರೆಸೆಂಟ್ ಆಗಿ ತಿಳುವಳಿಕೆ ಒಂದು ಲೆವೆಲ್ ನೋಡ್ಬೇಕಂದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಕಾಣ್ತಿದೆ. ಶೇರ್ ಮಾರ್ಕೆಟ್ ಅಂದರೆ ಕಲಿಬೇಕು, ಓಕೆನಾ. ಸೊ ಇದು ಕಲ್ತ್ರ ಮಾತ್ರನೇ ಕ್ಲಿಯಾರಿಟಿ ಸಿಗುತ್ತೆ, ಓಕೆನಾ. ಸೊ ಯಾರೋ ಹೇಳಿದ್ರು ಏನೋ ಅಂತಲ್ಲ, ಓಕೆನಾ. ಅವ್ರನ್ನ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಹೇಳ್ತಾರೆ, ಬಟ್ ಅದು ಬೇಸನ್ನು ನಮಗೆ ವರ್ಕ್ ಆಗುತ್ತೆ ಅಂತಂತ ಶ್ಯೂರಿಟಿ ಇಲ್ಲ. ಬಟ್ ನಾವು ಕಲಿತು ಅದನ್ನ ಅದಕ್ಕೆ ಒಂದು ಸ್ಟ್ರಾಟಜಿ ಅಂತ ಮಾಡಿಬಿಟ್ಟು ಅಲ್ಲಿಂದ ನಾವು ಅಮೌಂಟ್ ಗಳಿಸ್ತಿದ್ರೆ, ಸೊ ನಾವು ಖಂಡಿತ ಖಂಡಿತ ಅಲ್ಲಿಂದ ನಾವು ಅದನ್ನ ಏನ್ ಅನ್ಕೋಬಹುದು ಅಂದ್ರೆ ಒಂದು ಸ್ಕಿಲ್ ಅನ್ಕೋಬಹುದು. ಅದನ್ನ ನಾವು ಸ್ಕಿಲ್ ಅನ್ಕೊಂಡು ಅದನ್ನ ನಾವು ಸರ್ವೈವಲ್ ಮಾಡ್ಕೊಬಹುದು, ಲೈಫ್ ಅಲ್ಲಿ ನಾವು ಸೆಟಲ್ಮೆಂಟ್ ಅಂತ ಆಗ ನಾವು ಅನ್ಕೋಬಹುದು ಅಂತ ಒಂದು ಮೆಸೇಜ್ ಕೊಟ್ಟಿದ್ರೆ. ಸೊ ತುಂಬಾ ತುಂಬಾ ಕ್ಲಿಯರ್ ಇದೆ ಅದು ಮೆಸೇಜ್, ಬಹಳ ಫುಲ್ ಕ್ಲಿಯರ್ ಇದೆ ಅದು. ಹೌದಾ, ಯಾರು ಹೇಳಿದ್ರು ಅವ್ರ ಪ್ರಕಾರ ಅದು ಸೆಟಪ್ ಅವ್ರಿಗೆ ಕ್ಲಿಯರ್ ಇದೆ. ಬಟ್ ಅದು ಸೆಟಪ್ ನಮಗೆ ಕೆಲಸ ಮಾಡ್ಬೇಕಂತಂದ್ರೆ, ಸೊ ನಾವು ಅದ್ರ ಮೇಲೆ ಕೆಲಸ ಮಾಡ್ಬೇಕಾಗತ್ತೆ. ಹೌದು, ಖಂಡಿತ ಖಂಡಿತ. ಹೌದಾ, ಅದು ಕೆಲಸ ಮಾಡ್ಕೊಂಡ್ಬಿಟ್ಟು ಅದನ್ನ ಪ್ರಾಫಿಟೇಬಲ್ ಆಗಿ ಬರುತ್ತಾ ಇಲ್ಲ ಅಂತ ನಾವು ಓನ್ ಈಗ ನೀವು ಎಕ್ಸಾಂಪಲ್ ಚೆನ್ನಾಗಿ ಕೊಟ್ರಿ. ಕಾರ್ ನಡ್ಸಕ್ ನನಗೆ ಬರುತ್ತೆ, ಹೌದಾ, ಬಟ್ ಡ್ರೈವಿಂಗ್ ನಾ ಮಾಡ್ತೀನಿ, ನಿಮಗೆ ಕಲಿಸ್ಲತ್ತೀನಿ, ಓಕೆನಾ. ನಿಮಗೆ ಕೊಟ್ಟಾಗ ಅದು ನಿಮ್ ಕೈಯಲ್ಲಿ ಇದ್ರೆ ಮುಂದೆ ಏನಾದ್ರು ಬಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ ಡಿಸಿಷನ್. ಖಂಡಿತ. ಹೌದಾ, ಅದು ಕಾರ್ ನಿಮ್ ಕೈದಾಗಿದ್ದಾಗ ನನಗೆ ಕಾಣ್ತಿದ್ದೆ, ಬೆಕ್ ಬರ್ತಿದೆ, ನಾಯಿ ಬರ್ತಿದೆ ಅಂತ. ನಾನ್ ನಿಮ್ಗೆ ಹೊಡಿರಿ ಬ್ರೇಕು ಅಂತ ನೀವು ಹೊಡ್ಲಿಕ್ಕೆ ಹೋದ್ರೆ ಅದು ಏನಾದ್ರೂ ಹೆಚ್ಚು. ಬಟ್ ನೀವು ಕಲ್ಕೊಂಡ್ ಕುಂತಾಗ ಅದು ನಿಮಗೆ ಒಳ್ಳೇದಾಗುತ್ತೆ ಅಂತಕೊಂಡು ಹೇಳಿದ್ರಿ. ಸೊ ಇದು ಬಹಳ ಕ್ಲಿಯರ್ ಪ್ಯಾಟರ್ ಇದೆ. ಸೊ ಮ್ಯೂಚುವಲ್ ಫಂಡ್ ಅಂದ್ರೆ ನೋ ಪ್ರಾಬ್ಲಮ್, ಡೈರೆಕ್ಟ್ ಬೇಕಾಗಿಲ್ಲ, ಏನು ಕಲಿಯೋದು ಬೇಕಾಗಿಲ್ಲ. ನೀವು ಆರಾಮಾಗಿ ನೀವು ಯಾರು ಬೇಕಾದ್ರೂ ಮಾಡ್ಬೋದು. ರೈಟ್ ರೈಟ್ ರೈಟ್. 100% ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಅದೇನು ಸೆಕ್ಯೂರಿಟಿ ಆಲ್ರೆಡಿ ಬ್ಯಾಂಕ್ಸ್ ಅವೆಲ್ಲ ತಗೋತಿದೆ, ಬ್ಯಾಂಕ್ಸ್ ಇರುತ್ತೆ. ನಿಮ್ಗೆ ಪರ್ಸನಲ್ ಗೈಡ್ ಬೇಕಂದ್ರೆ ನಾನು ಕೂಡ ಮ್ಯೂಚುವಲ್ ಫಂಡ್ ಸರ್ಟಿಫೈಡ್ ಅಡ್ವೈಸರ್, ನಮಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಮ್ಯೂಚುವಲ್ ಫಂಡ್ ಎಲ್ಲ ಗೈಡೆನ್ಸ್ ಮಾಡಿ ಕೊಡ್ತೀವಿ ನಾವು. ನಿಮ್ಮ ಹತ್ರ ಕೋರ್ಸ್ ಮುಗಿದ ತಕ್ಷಣ ಸರ್ಟಿಫಿಕೇಟ್ ಕೊಡ್ತಾರೆ? ಸರ್ಟಿಫಿಕೇಟ್ ಸಿಗುತ್ತೆ. ಸರ್ಟಿಫಿಕೇಟ್ ಸಿಗುತ್ತೆ. ಮೋರ್ ಓವರ್ ನಾವು ಒಂದು ಲೈಫ್ ಟೈಮ್ ಸಪೋರ್ಟ್ ಕೊಡ್ತೀವಿ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಡ್ ಮಾಡ್ತೀವಿ. ಸರ್ ನಾನು ಏನ್ ಕಲಿತಾ ಇದೀನಿ ಅಂತ ಪೋಸ್ಟ್ ಮಾಡಬಹುದು, ಕೇಳಬಹುದು. ನಮ್ಮ ಅಕಾಡೆಮಿ ಕೋರ್ಸ್ ಮುಗಿದ್ಮೇಲೆ ಬರ್ಬೋದು, ಬಂದು ಪ್ರಾಕ್ಟಿಕಲ್ ಆಗಿ ಕಲಿಬಹುದು. ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ, ಸ್ಪೆಷಲಿ ನಮ್ಮ ಹತ್ರ. ಕೊನೆ ಮೆಸೇಜ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ನೋಡಿ ಹಿಂದಿಲಿ ಒಂದು ಡೈಲಾಗ್ ಇದೆ, ಸಬ್ಕಾ ಸುನೋ ಅಪ್ನಾ ಕರೋ ಅಂತ. ಹೌದಲ್ವಾ? ನೀವು ನಾಲೆಡ್ಜ್ಗೆ ಎಲ್ಲಾನು ತಿಳ್ಕೊಳ್ಳಿ, ಯಾರ್ದು ಬೇಕಾದ್ರೂ ವಿಡಿಯೋ ನೋಡಿ ಏನೇ ಮಾಡಿ ಒಂದು ಡಿಸಿಷನ್ ತಗೋಬೇಕಂದಾಗ ರೈಟ್ ಡಿಸಿಷನ್ ತಗೊಳ್ಳಿ ನಿಮ್ದೆ ಅಂತ. ಬಟ್ ಅದು ರೈಟ್ ಡಿಸಿಷನ್ ಅಂದ್ರೆ ವರ್ಡ್ ಇಸ್ ಅದ ನೋಡಿ ಸರ್, ಅದು ರೈಟ್ ಡಿಸಿಷನ್ ಅಂಬೋದು ಎಕ್ಸಾಕ್ಟ್ಲಿ ಅದು ಕನ್ಫ್ಯೂಷನ್ ವರ್ಡ್ ಇದೆ ಅದು ಸರ್. ರೈಟ್ ಡಿಸಿಷನ್ ಮೀನ್ಸ್ ಏನಿಲ್ಲ, ನೀವು ಕಂಪೇರ್ ಮಾಡ್ತೀರಾ, ಇವ್ರು ನೋಡ್ತೀರಾ, ಅವ್ರು ನೋಡ್ತೀರಾ, ನಿಮ್ಗೆ ಒಂದು ಅನಲೈಸೇಷನ್ ಸಿಗುತ್ತೆ, ಯಾರು ಕರೆಕ್ಟ್ ಯಾರು ಸತ್ಯ ಅಂತ ಒಂದು ಜರ್ನಿ ನೋಡಿದಾಗ ಅವು ಒಂದು ರೈಟ್ ಡಿಸಿಷನ್. ಏನಿಲ್ಲ, 1-2 ಸರಿ ತಪ್ಪು ರೈಟ್ ಆದ್ರೆ ಪರವಾಗಿಲ್ಲ, ಕಲಿತೀವಿ. ಎಲ್ಲರ ಹತ್ರ ಏನೋ ಒಂದು ಕಲಿಯೋದಿರುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಟ್ರೈ ಮಾಡಮೇಲೆ ಈಗ ಬಟ್ಟೆ ಅಂಗಡಿಗೆ ಹೋಗ್ತೀವಿ ನಾವು, ಒಂದ್ಸರಿ ನೋಡ್ತೀವಿ, ಇಷ್ಟಪಡ್ತೀವಿ, ಹಂಗಾದ ಅದೇ ತಗೊಂಬರಲ್ಲ, ಇನ್ನೊಂದು 10 ನೋಡ್ತೀವಿ ನಾವು. ಹೌದೌದು, ಕೊನೆಗೆ ಅದು ತಗೊಂಬರ್ತೀವಿ, ಯಾಕಂದ್ರೆ ಇನ್ನೂ ಇದಕ್ಕಿಂತ ಬೆಟರ್ ಸಿಗ್ಬೋದೇನೋ ಅಂತ. ಸಮ್ ಟ್ರಯಲ್ ಎರರ್ ಮಾಡ್ಬೇಕಾಗತ್ತೆ ಡಿಸಿಷನ್ ತಗೋಬೇಕಂದ್ರೆ, ಅದ್ರಲ್ಲಿ ಏನು ತಪ್ಪಿಲ್ಲ. ಕಲಿಬೇಕಂತ ಡಿಸೈಡ್ ಮಾಡಿದಾಗ ಸ್ಮಾಲ್ ಟ್ರೈ ಅಂಡ್ ಎರರ್ ಆಗುತ್ತೆ, ಮಾಡ್ಬೇಕಾಗತ್ತೆ. ರೈಟ್ ರೈಟ್. ಸೊ ಆಲ್ಮೋಸ್ಟ್ ಶೇರ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ಲೆವೆಲ್ ಟು ಲಿಟಲ್ ಬಿಟ್ ಅಡ್ವಾನ್ಸ್ ಲೆವೆಲ್ ಮಾತಾಡಿದೀವಿ ಅಂತ. ಖಂಡಿತ ನಾನು ಅನ್ಕೊಂತೀನಿ ನಿಮ್ ವೀಕ್ಷಕರಿಗೆ ಎಕ್ಸ್ಕ್ಲೂಸಿವ್ ಆಗಿ ಏನೋ ಒಂದು ವಿಷಯ ತಿಳ್ಕೊಂಡಿದ್ದಾರೆ ಇವತ್ತು ಅನ್ಕೊಂತೀನಿ. ನೀವೇನಾದ್ರೂ ಎಕ್ಸ್ಕ್ಲೂಸಿವ್ ವಿಷಯ ತಿಳ್ಕೊಂಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೀವೇನಾದ್ರೂ ಹೊಸ ವಿಷಯ ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ಏನು ಹೊಸ ವಿಷಯ ತಿಳ್ಕೊಂಡಿದ್ದೀರಿ ಅಂತ
ಒಂದು ನಿಮ್ಮ ಒಂದು ಕಮೆಂಟ್ ಅಲ್ಲಿ ಹೇಳಿ. ಖಂಡಿತ ಸರ್, ಖಂಡಿತ ಹೇಳ್ತಾರೆ ಸರ್. ಯಾಕಂದ್ರೆ ಫುಲ್ ನಾವು ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡಿದೀವಿ, ಓಕೆನಾ. ಮತ್ತಂದ್ರೆ ಎಕ್ಸಾಕ್ಟ್ ಶೇರ್ ಮಾರ್ಕೆಟ್ ವೇಟೇಜ್ ಏನಿದೆ ಶೇರ್ ಮಾರ್ಕೆಟ್ ಅಂತ ಅದ್ರ ಬಗ್ಗೆ ಮಾತಾಡಿದೇವಿ, ಇಕ್ವಿಟಿ ಬಗ್ಗೆ ಮಾತಾಡಿದೇವಿ, ಮತ್ತಂದ್ರೆ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಮಾತಾಡಿದೇವಿ. ಸೊ ಅದರದ್ದು ಮಿಂಗಲ್ದು ಸಮಥಿಂಗ್ ಕ್ವಶನ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ. ಸೊ ಕ್ವಶನ್ ಬರುತ್ತೆ ಖಂಡಿತ ತಿಳ್ಕೊಳಕ್ ಇನ್ನೂ ತುಂಬಾ ವಿಷಯಗಳಿದೆ, ಹೋಗೋಣ ತಿಳ್ಕೊಳ್ಳಿ. ಒಂದು ಕ್ಯೂರಿಯಾಸಿಟಿ ಅಂತ ಹುಟ್ಟಿದ್ರೆ ಎಲ್ಲಿನ ನೀವು ಮತ್ತೆ ಹೋಗಿ ತಿಳ್ಕೊಬಹುದು, ಬೇರೆ ವಿಷಯ ಬೇರೆ ತಿಳ್ಕೊಬಹುದು. ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಜನಗಳಿಗೋಸ್ಕರ ಅಂತ ನಾವು ಬೆಂಗಳೂರಿಂದ ಬಂದಿರೋದು. ಹೌದಾ ಸರ್? ಡೆಡಿಕೇಟ್ ಮಾಡ್ತೀವಿ ನಾವು, ಯಾರು ನೋಡ್ತಾರೋ ವಿಡಿಯೋ ಬಿಡ್ತಾರೋ ಗೊತ್ತಿಲ್ಲ. ಸ್ಪೆಷಲಿ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಜನಕ್ಕೋಸ್ಕರ ಸ್ಪೆಷಲಿ ನಾವು ಬಂದಿರೋ ಉದ್ದೇಶ ಅದೇನೆ. ಈ ಪಾಡ್ಕಾಸ್ಟ್ ನ ಜಾಸ್ತಿ ನಮ್ಮ ಕಡೆ ಅವ್ರು ನೋಡ್ತಾರಂತ ಉದ್ದೇಶಕ್ಕೋಸ್ಕರ ಬಂದಿರೋದು ನಾನು ಸ್ಪೆಷಲಿ. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ಇಲ್ಲಿವರೆಗೂ ನಮ್ಗೆ ಕರೆದು ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ಮಾತಾಡೋ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಮ ವೀಕ್ಷಕರಿಗೆ ನಿಮಗೂ ಎಲ್ಲರೂ ಕೂಡ ಥ್ಯಾಂಕ್ ಯು.